ಶ್ರೀ ಆಂಜನೇಯ ಹನುಮಗಿರಿ ಕ್ಷೇತ್ರ, ಅದೇ ರೀತಿ ಅಮರಗಿರಿ ಕ್ಷೇತ್ರವು ಜೈ ಶ್ರೀರಾಮ್. ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯು 2009ರಲ್ಲಿ ಪ್ರಾರಂಭಗೊಂಡು 2025ಕ್ಕೆ 16 ವರ್ಷವಾಗಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿರುವ ಸಂಸ್ಥೆಯೆಂದೇ ಪ್ರಸಿದ್ಧಿಯನ್ನು ಪಡೆದಿರುತ್ತದೆ. ನಮ್ಮ ಗಜಾನನ ಶಾಲೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಸುಮಾರು 63 ಶಾಲಾ ಸಂಸ್ಥೆಗಳಲ್ಲಿ ಒಂದಾಗಿರುವ ನಮ್ಮ ಸಂಸ್ಥೆಯಲ್ಲಿ 700ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಿ-ಕೆಜಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀ ನನ್ಯ ಅಚ್ಯುತ ಮೂಡೆತ್ತಾಯ, ಸಂಚಾಲಕರಾದ ಶ್ರೀ ಶಿವರಾಮ ಪಿ ಇವರ ನೇತೃತ್ವದಲ್ಲಿರುವ ಆಡಳಿತ ಮಂಡಳಿಯು ನಮ್ಮ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಪ್ರೋತ್ಸಾಹಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀ ರಾಜೇಂದ್ರ ಪ್ರಸಾದರವರು, ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ. ಯಾವ ಶಿಷ್ಯ ಗುರುವಿನಿಂದ ಮುಂದೆ ಹೋಗುತ್ತಾನೋ ಅವನೇ ಉತ್ತಮವಾದ ಗುರು. ನಮ್ಮ ಶಾಲಾ ಪ್ರಾಂಶುಪಾಲರು ಶ್ರೀ ಶಾಮಣ್ಣ ಕೆ ಮತ್ತು ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರು ಶ್ರೀಮತಿ ಸೌಮ್ಯ ಎ, ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಗುರು ಶ್ರೀಮತಿ ಲತಾ ಡಿ ಕೆ ಇವರ ಮಾರ್ಗದರ್ಶನದಲ್ಲಿ ಶಾಲೆಯು ಉತ್ತಮವಾಗಿ ಮುಂದುವರಿಯಲ್ಪಡುತ್ತದೆ. 32 ಶಿಕ್ಷಕ ಶಿಕ್ಷಕಿಯರನ್ನೊಳಗೊಂಡಿರುವ ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವಲ್ಲದೆ ರಾಷ್ಟ್ರಮಟ್ಟದಲ್ಲೂ ಶಾಲೆಯನ್ನು ಗುರುತಿಸಲ್ಪಡುವ ಸ್ಪರ್ಧೆಯಲ್ಲಿ ಮಕ್ಕಳನ್ನು ಭಾಗವಹಿಸಲು ಶಿಕ್ಷಕ ವೃಂದ ಪ್ರಯತ್ನಪಟ್ಟು ಸಾಧನೆಯನ್ನು ಗುರುತಿಸಲ್ಪಟ್ಟಿದೆ. ಪ್ಲಾಸ್ಟಿಕ್ ಮುಕ್ತವಾಗಿರುವ ನಮ್ಮ ಸಂಸ್ಥೆಯ ಆವರಣವು ಉತ್ತಮವಾದ ಗ್ರಂಥಾಲಯ, ವಿಜ್ಞಾನ ವಿಷಯವನ್ನು ಆಸಕ್ತಿದಾಯಕವಾಗಿ ಅಧ್ಯಯನ ಮಾಡಲು ವಿಜ್ಞಾನ ಪ್ರಯೋಗಾಲಯವು ಶಾಲೆಯಲ್ಲಿ ಇರಲೇಬೇಕು. ಗಜಾನನ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ವಿಜ್ಞಾನದ ಕಡೆಗೆ ಗಮನ ಹರಿಸಲು ಈ ಕೊಠಡಿಯ ಮಹತ್ವ ಅತಿ ಹೆಚ್ಚು ಎಂದೇ ಹೇಳಬಹುದು. ಸ್ಮಾರ್ಟ್ ರೂಮ್, ಶಾಲಾ ವಿದ್ಯಾರ್ಥಿಗಳಿಗಾಗಿ ಸುಸಜ್ಜಿತವಾಗಿ ನಿರ್ಮಿಸಲ್ಪಟ್ಟ ಕಂಪ್ಯೂಟರ್ ಲ್ಯಾಬ್, ಶಾಲಾ ವಾಹನ ವ್ಯವಸ್ಥೆ, ಸುಸಜ್ಜಿತವಾದ ಮೈದಾನವನ್ನು ಹೊಂದಿರುತ್ತದೆ. ವಲಯ, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕ್ರೀಡಾ ಪ್ರಶಸ್ತಿ ಗಳಿಸಿಕೊಳ್ಳುವಲ್ಲಿ ನಮ್ಮ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ.
ಪ್ರಶಾಂತ್ ರೈ ಮತ್ತು ಹರ್ಷಿತ್ ಎಂಬಿ ಶಿಕ್ಷಕರ ನೇತೃತ್ವದಲ್ಲಿ ಶಾಲಾ ಮೈದಾನದಲ್ಲಿ ಪರಿಶ್ರಮ ಪಟ್ಟು ತರಬೇತಿ ನೀಡಿರುವ ಕ್ರೀಡಾ ಪ್ರತಿಭೆಗಳು ಭಾರತದೆಲ್ಲೆಡೆ ಯಶಸ್ಸನ್ನು ಗಳಿಸಲು ಸಾಧ್ಯವಾದದ್ದು ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ. ಕುಮಾರಿ ಸೃಷ್ಟಿ ಮತ್ತು ಕುಮಾರಿ ಅನಘರ್ ಅವರು ಸಾಧಿಸಿರುವ ಸಾಧನೆಯು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ವಿಷಯವೇ ಸರಿ. ಶಿಕ್ಷಣ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಮಾನವಾದ ಪ್ರೋತ್ಸಾಹ ನೀಡುವುದು ನಮ್ಮ ಸಂಸ್ಥೆಯ ಇನ್ನೊಂದು ವಿಶೇಷತೆ. ಅಬಕಾಸ್ ತರಗತಿಯು ನಮ್ಮ ಶಾಲಾ ಪಠ್ಯೇತರ ಚಟುವಟಿಕೆಗಳಾಗಿವೆ. ವಿವಿಧ ಹಂತದಲ್ಲಿ ನಡೆಯಲ್ಪಡುವ ಸ್ಪರ್ಧೆಗಳಲ್ಲಿಯೂ ನಮ್ಮ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಮತ್ತು ಪ್ರಶಸ್ತಿ ಪಡೆಯುವುದು ನಮಗೆ ಸಂತೋಷದ ವಿಷಯ. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ
ಪಾಲಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಹೃದಯದ ಜೋಕಾಲಿಯಲ್ಲಿ ತೂಗಿದ ಅದೆಷ್ಟೋ ನೆನಪುಗಳು. ಧನ್ಯವಾದಗಳು. ಮುಂದಕ್ಕೆ ವೇದಿಕೆಯಲ್ಲಿ ಶಾಲಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ನಡೆಯಲಿದೆ. Good evening to all. Coming together is a blessing. Beginning. Keeping together is progress. Working together is success. The most awaited occasion is finally here.
I am much delighted to offer a hearty welcome to all the people gathered here to the inaugural function. Our honored guests today have contributed immensely to this occasion and embody the spirit of excellence and inspiration. It is the time to escort the dignitaries to the dais. I request our principal sir to escort the dignitaries on the dais. The dignitaries of the day are Shri G.K. Mahabaleshwara Bhatt, Honorary President, School Governing Council, Shri Gajanana Institutions. Dr. Suresh Putturaya, MBBS MD, Doctor of Mahavira Hospital, Putturu. Shri Krishna Bhatt Mundya, Agriculturist and parents of these institutions. Dr. Shri Lakshmi, AC, Health Hub Clinic and Pharmacy, Adur, the proud alumni of this institution. Shri Nanna Achtamuditaya, the President of Shri Gajanana Institutions. Shri Shivaram P, the correspondent of Shri Gajanana Institutions. Shri Rajendra Prasad, PTA President of Shri Gajanana English Medium School. Shri Narendra Bhatt, Headmaster of Shri Gajanana Higher Primary School. Shrimati Saumya A, In charge Headmistress of Shri Gajanana English Medium School, High School Section. Shrimati Lata DK, In charge Headmistress of Shri Gajanana English Medium School, Primary Section. Now we are going to witness our traditional lamp lighting ceremony. It is a tribute to the Ma Saraswati to bestow her warm blessings upon us to the achieve additional academic and future prosperity. शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तुते आत्मज्योतिर्प्रदीप्ताय ब्रह्मज्योतिर्नमोऽस्तुते ब्रह्मज्योतिर्प्रदीप्ताय गुरुर्ज्योतिर्नमोऽस्तुते. Prayer is a steering wheel that directs the right path throughout our lives. Let's unite our minds and souls in the presence of God to seek His abundant blessings. I invite our school choir to lead us with prayer Saraswati Vandana. कुन्देन्दु
जाड्यापः शुक्लां ब्रह्मविचारसारपरमाम् आद्यां जगद्व्यापिनी वीणा पुस्तकधारिणी अभयदा जाड्यान्तकारापः हस्ते स्फाटिकमालिकां विदधती पद्मासने संस्थिता वन्दे तां परमेश्वरी भगवती बुद्धिप्रदां शारदाम् एहं सवाहिनी ज्ञानदायिनी अम्ब विमलमतिदे अम्ब विमलमतिदे एहं सवाहिनी ज्ञानदायिनी अम्ब विमलमतिदे अम्ब विमलमतिदे जगशिरमोर बनाए भारत वह बल विक्रम दे अम्ब विमलमतिदे साहसशील हृदय में भर दे जीवन त्याग तपोमय कर दे संयम सत्य स्नेहता भर दे स्वाभिमान भर दे हे हंसवाहिनी ज्ञानदायिनी अम्ब विमलमतिदे अम्ब विमलमतिदे लवकुश ध्रुव प्रहलाद बने हम मानवता का त्रास हरे हम सीता सावित्री दुर्गा माँ फिर घर घर भर दे हे हंसवाहिनी ज्ञानदायिनी अम्ब विमलमतिदे अम्ब विमलमतिदे अम्ब विमलमतिदे ಬ್ರಹ್ಮನಾದ ಧ್ಯಾನ स्वाहा ॐ भूर्भुवः स्वाहा तत्सवितुर्वरेण्यं भर्गो देवस्य धीमहि
धीमहि धियो यो न प्रचोदयात् रत्नाकरा दौतपदा रत्नाकरा दौतपदा हिमालया किरीटिनी ब्रह्मराजश्रीरत्नाढ्या वन्दे भारतमातरम् ॐ द्यौशान्ति अन्तरिक्षशान्तिः पृथिवीशान्तिः आपशान्तिः ओषधयशान्तिः वनस्पतयशान्तिः विश्वे देव शान्तिः ब्रह्मशान्तिः सर्वं शान्तिः शान्तिरेव शान्तिः सामां शान्तिरेधि ॐ शान्ति शान्ति शान्तिः मातृ प्रणाम 1 2 3 A word of hearty welcome is the sweetest of all things in life. A smile that radiates love to all the people around makes everyone happy. May I request our correspondent Sri Shivarama P. Sir to lay the welcome mat. ಶ್ರೀ ಕೋದಂಡರಾಮ ದೇವರಿಗೆ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಶಿರಸ ಪ್ರಣಾಮಗಳನ್ನು ಅರ್ಪಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆಗಮಿಸಿದಂಥ ಎಲ್ಲ ಬಂಧುಗಳೇ, ಗಜಾನನ ವಿದ್ಯಾಸಂಸ್ಥೆ 1935ರಲ್ಲಿ ಈ ಭಾಗದ ಎಲ್ಲ ಜನರಿಗೆ ವಿದ್ಯಾದಾನ ಮಾಡಲಿಕ್ಕಾಗಿ ಆರಂಭಗೊಂಡಂಥ ವಿದ್ಯಾಸಂಸ್ಥೆ. ಅದೆಷ್ಟೋ ಈ ಭಾಗದ ಅಥವಾ ಪರವೂರಿನ ಎಷ್ಟೋ ಜನ ಈ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅವ್ರ ಮಕ್ಕಳು ಮರಿಮಕ್ಕಳು ಈ ಶಾಲೆಗೆ ಬರುವಂಥ ವ್ಯವಸ್ಥೆಗಳು ಇದೀಗ ನಡೀತಾ ಇದೆ. 17 ವರ್ಷಗಳ ಹಿಂದೆ ಖಜಾನ ವಿದ್ಯಾಸಂಸ್ಥೆ ಏಕವ್ಯಕ್ತಿ ಆಡಳಿತದಲ್ಲಿದ್ದಂಥ ವಿದ್ಯಾಸಂಸ್ಥೆಯನ್ನು ಈ ಭಾಗದ ಜನರಿಗೆ ಏನು ಶೈಕ್ಷಣಿಕ ಅವಶ್ಯಕತೆಗಳಿದೆ ಅದನ್ನು ಪೂರೈಸುವ ದೃಷ್ಟಿಯಲ್ಲಿ ನಮ್ಮ ಅತ್ಯಂತ ಗೌರವಾನ್ವಿತ ವಿದ್ಯಾಸಂಸ್ಥೆಯಾದಂಥ ವಿವೇಕಾನಂದ ವಿದ್ಯಾವರ್ಧಕ ಸಂಘದೊಂದಿಗೆ ವಿಲೀನ ಮಾಡಿ ಈ ಭಾಗದ ಜನರಿಗೆ ಬೇಕಾದಂಥ ವಿದ್ಯಾದಾನವನ್ನು ಮಾಡಲಿಕ್ಕಾಗಿ 17 ವರ್ಷಗಳ ಹಿಂದೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆ LKG ಮತ್ತು 8ನೇ ತರಗತಿಯೊಂದಿಗೆ ಆರಂಭ ಆಯಿತು. 50-60 ವಿದ್ಯಾರ್ಥಿಗಳೊಂದಿಗೆ ಆರಂಭ ಆದಂಥ ಆಂಗ್ಲ ಮಾಧ್ಯಮ ಶಾಲೆ ಇದೀಗ ಈ ವರ್ಷ ನಮ್ಮ 702 ವಿದ್ಯಾರ್ಥಿಗಳನ್ನು ಹೊಂದಿರುವಂಥ ವಿದ್ಯಾಸಂಸ್ಥೆಯಾಗಿ ಮೂಡಿ ಬಂದಿದೆ. ಕನ್ನಡ ಮಾಧ್ಯಮದಲ್ಲಿ 210 ವಿದ್ಯಾರ್ಥಿಗಳು, ಅದೇ ರೀತಿ ಆಂಗ್ಲ ಮಾಧ್ಯಮದಲ್ಲಿ 702 ವಿದ್ಯಾರ್ಥಿಗಳು ಇದೀಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಇಷ್ಟು ಬೆಳವಣಿಗೆ ಆಗಬೇಕಾದ್ರೆ ಈ ಊರಿನ ಇದರ ಹತ್ತಿರದ ಎಲ್ಲ ಭಾಗದ ಜನ ಇದಕ್ಕೆ ಕೈ ಜೋಡಿಸಿದ್ರಿಂದ ಮಾತ್ರ ಇಷ್ಟು ಉನ್ನತಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ವಾರ್ಷಿಕವಾಗಿ ನಮ್ಮ ಈ ಶಾಲೆಯಲ್ಲಿ ಏನು ನಡೀತದೆ ಅದನ್ನು ಇಲ್ಲಿ ಕಳಿಸಿದಂಥ ಪೋಷಕರಿಗೆ ಒಂದಷ್ಟು ತಿಳಿಸುವಂಥ ದೃಷ್ಟಿ ಮತ್ತು ಶಾಲೆಯ ವಿದ್ಯಾಭ್ಯಾಸ ಮಟ್ಟ ಗುಣಮಟ್ಟವನ್ನು ತಿಳಿಸುವಂಥ ದೃಷ್ಟಿಯಿಂದ ವಾರ್ಷಿಕೋತ್ಸವವನ್ನು ಒಂದು ಅದ್ಧೂರಿಯ ಸಂಭ್ರಮದ ಒಂದು ಉತ್ಸವ ಅಂತ ಹೇಳುವ ರೀತಿಯಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ.
ಈ ವರ್ಷ ನವೆಂಬರ್ನಲ್ಲಿಯೇ ನಮ್ಮ ವಾರ್ಷಿಕೋತ್ಸವ ಮುಗಿಬೇಕು. ಇನ್ನುಳಿದ 2-3 ತಿಂಗಳು ಅದು ಶೈಕ್ಷಣಿಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಿಕ್ಕೆ ಪೂರಕವಾಗಿರಬೇಕು ಅಂತ ದೃಷ್ಟಿಯಲ್ಲಿ ನವೆಂಬರ್ನಲ್ಲಿ ನಮ್ಮ ವಾರ್ಷಿಕೋತ್ಸವ ಇನ್ನಿತರ ಎಲ್ಲ ಚಟುವಟಿಕೆಗಳನ್ನು ಮುಗಿಸ್ತಾ ಬರ್ತಾ ಇದ್ದೇವೆ. ಇವತ್ತಿನ ವಾರ್ಷಿಕೋತ್ಸವದ ಈ ಶುಭ ಸಂಭ್ರಮದ ಈ ಸಭಾ ಕಾರ್ಯಕ್ರಮಕ್ಕೆ ಸಭೆಯನ್ನು ಉದ್ಘಾಟನೆ ಮಾಡಿದಂತಹ ದೀಪ ಬೆಳಗಿಸಿ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಿದಂತಹ ನಮ್ಮ ಈ ಭಾಗದ ಅಭಿವೃದ್ಧಿಯ ಹರಿಕಾರ, ನಮ್ಮೆಲ್ಲರ ಗೌರವಾನ್ವಿತ ಈ ಸಂಸ್ಥೆಯ ಗೌರವಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಮಹಾಬಲೇಶ್ವರ ಭಟ್ ಅವರು ಇದೀಗ ತಾನೇ ಈ ದೀಪ ಪ್ರಜ್ವಲನ ಮಾಡಿ ಅವರು ಮನೆಗೆ ಹೋಗಿದ್ದಾರೆ. ಅವರಿಗೆ ನಾನು ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಸೇರಿದಂಥ ಎಲ್ಲ ಬಂಧುಗಳ ಪರವಾಗಿ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಮತ್ತು ಧನ್ಯವಾದವನ್ನು ಕೂಡ ಒಟ್ಟಿಗೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡದ್ದು ನಮ್ಮ ಪುತ್ತೂರಿನ ಜನಪ್ರಿಯ ವೈದ್ಯರು 24 ಗಂಟೆ ಸಾಕಾಗೋದಿಲ್ಲ ಅವರಿಗೆ ತನ್ನ ವೃತ್ತಿಯನ್ನು ಮತ್ತು ಇತರ ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ 24 ಗಂಟೆಯೂ ಕೂಡ ತನ್ನ ಕಾರ್ಯಪ್ರವೃತ್ತರಾಗಿರುವಂಥ ಸನ್ಮಾನ್ಯ ಸುರೇಶ್ ಪುತ್ರರನ್ನು ಕೇಳಿಕೊಂಡ ಮೇರೆಗೆ ಅವರು ತನ್ನೆಲ್ಲ ಕೆಲಸಗಳನ್ನು ಒಂದಷ್ಟು ಬದಿಗಿಟ್ಟು ನಮಗೆ 1 ಗಂಟೆಯನ್ನು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ಇಲ್ಲಿಗೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಈ ಸಂಸ್ಥೆಯನ್ನು ಇಷ್ಟು ಉನ್ನತ ಮಟ್ಟಕ್ಕೆ ಕೊಂಡೋಗಲಿಕ್ಕೆ ಕಾರಣೀಭೂತರಂತಹ ಈ ಭಾಗದ ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ, ಸಹಕಾರ ಎಲ್ಲ ಕ್ಷೇತ್ರದಲ್ಲಿ, ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಸನ್ಮಾನ್ಯ ನನ್ನ ಅಚ್ಯುತ ಮೂಳತೆಯರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಅತಿಥಿಗಳು, ಅವರ ಬಗ್ಗೆ ನಾನು ಏನು ಹೆಚ್ಚು ಹೇಳಿದರೆ ನಾನು ಮತ್ತೆ ಅವರ ಮುಖಸ್ತುತಿ ಆಗಲಿಕ್ಕೂ ಸಾಕು. ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿಕ್ಕೆ ತನ್ನ ಏನು ಕೊಡುಗೆ ಇದೆ ಅದನ್ನು ಕೊಡ್ತಾ, ಸೂಕ್ತ ಸಲಹೆ ಸೂಚನೆಯನ್ನು ಕೊಡ್ತಾ, ನಮ್ಮ ಶಾಲೆಗೆ ಬೇಕಾದಂಥ ಎಲ್ಲ ನೆರವನ್ನು ಕೊಡ್ತಾ ಇರುವಂತಹ ಈ ಭಾಗದ ಗೌರವಾನ್ವಿತ ವ್ಯಕ್ತಿ, ಅತ್ಯಂತ ಉತ್ತಮ ಕೃಷಿಕರು ಆಗಿರುವಂತಹ ಸನ್ಮಾನ್ಯ ಶ್ರೀಕೃಷ್ಣ ಭಟ್ ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಅತಿಥಿ, ನಮ್ಮ ಹಳೆ ವಿದ್ಯಾರ್ಥಿ, ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂತೇಳಿದರೆ ನಮ್ಮ ಸಂಸ್ಥೆಯಲ್ಲಿ ಕಲಿತು ಈಗ MBBS ಮಾಡಿ ನಮ್ಮ ಹತ್ತಿರದ ಅಡೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಕುಮಾರಿ ಡಾಕ್ಟರ್ ಲಕ್ಷ್ಮಿ ಇವರು ನಮ್ಮ ಕೇಳಿಕೆ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಅವರ ತಂದೆ ತಾಯಿ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮೊಟ್ಟಿಗಿದ್ದು ಒಟ್ಟು ಈ ಭಾಗದ ಎಲ್ಲ ಧಾರ್ಮಿಕ, ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲಿ ಸಹಕಾರ ನೀಡ್ತಾ ಇರುವಂತಹ ನಮ್ಮ PTA ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ರೈ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಎಲ್ಲ ಕೈ ಜೋಡಿಸ್ತಾ ಇರುವಂತಹ ರಾಜೇಂದ್ರ ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು 17 ವರ್ಷದಿಂದ ಈ ಸಂಸ್ಥೆಯಲ್ಲಿ ಅವರ ವೃತ್ತಿ ಜೀವನ ನಮ್ಮ ಪ್ರಾಯದ ಹತ್ತಿರ ಆಗಿದೆ. ಸುಮಾರು 60-65 ವರ್ಷ ಅವರ ಸರ್ವೀಸು ವಿದ್ಯಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಸನ್ಮಾನ್ಯ ಶಾಮಣ್ಣ ಸರ್ ಅವರು ಈ ಸಂಸ್ಥೆಗೆ ತನ್ನೆಲ್ಲ ಕೊಡುಗೆಯನ್ನು ಕೊಟ್ಟು ಈ ಮಟ್ಟಕ್ಕೆ ತಂದಂಥ ಸನ್ಮಾನ್ಯ ಶಾಮಣ್ಣ ಸರ್ ಅವರನ್ನು ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರು ನರೇಂದ್ರ ಭಟ್, ಅದೇ ರೀತಿ ನಮ್ಮ ಈ ಎಲ್ಲ ಕಾರ್ಯಕ್ರಮ ರೂವಾರಿಗಳು ಶ್ರೀಮತಿ ಸೌಮ್ಯ ಎ ಮತ್ತು ಲತಾ DK ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಜೋಡಿಸಿಕೊಂಡು ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರುವಂಥ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಈ 3 ಮುಖ್ಯೋಪಾಧ್ಯಾಯರು ನಮ್ಮ ಸಂಸ್ಥೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯಗಳನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಈ ಮಟ್ಟಕ್ಕೆ ಏರಲಿಕ್ಕೆ ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡ್ತಾ ತಮ್ಮೆಲ್ಲ ಏನು ಸಮಯವನ್ನು ಈ ಶೈಕ್ಷಣಿಕ ಸಂಸ್ಥೆಗೆ ನೀಡ್ತಾ ಇರುವಂಥ ನಮ್ಮ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಉಪಸ್ಥಿತರಿದ್ದಾರೆ.
ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ PTA ಸದಸ್ಯರು ನಮ್ಮೆಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಕ್ರೀಡೋತ್ಸವ ಇನ್ನಿತರ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಸಂಸ್ಥೆಯ ಅಭಿವೃದ್ಧಿಗೆ ತಾನು ತೊಡಗಿಸ್ಕೊಳ್ತಾ ಇರುವಂಥ PTA ಸದಸ್ಯರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಮೆರುಗನ್ನು ನೀಡಿದಂತಹ ಈ ಶಾಲೆಯ ಪೋಷಕರು, ಮೊನ್ನೆ ನಡೆದಂಥ ಕ್ರೀಡೋತ್ಸವ ಮತ್ತು ಇವತ್ತು ನಡೀತಾ ಇರುವಂಥ ಈ ವಾರ್ಷಿಕೋತ್ಸವದ ಎಲ್ಲ ಸಮಾರಂಭದಲ್ಲಿ ತನ್ನಂತ ತೊಡಗಿಸಿಕೊಂಡು ನಮಗೆಲ್ಲ ರೀತಿಯ ಸಹಕಾರ ಕೊಡ್ತಾ ಇರುವಂಥ ಗೌರವಾನ್ವಿತ ಪೋಷಕರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವೇದಿಕೆ ಮತ್ತು ಎಲ್ಲ ವ್ಯವಸ್ಥೆಗಳು, ಆಸನದ ವ್ಯವಸ್ಥೆ ಇರ್ಬೋದು, ಇನ್ನಿತರ ಎಲ್ಲ ವ್ಯವಸ್ಥೆಗಳಿರ್ಬೋದು, ನಾವೇನೋ ಒಂದಿಷ್ಟು ಅವರಿಗೆ ಸಂಭಾವನೆ ಕೊಡ್ತಾ ಇರ್ಬೋದು. ಆದ್ದರಿಂದ ಇದು ನಮ್ಮ ಶಾಲೆ ಅಂತೇಳುವಂಥ, ನಮ್ಮ ಸಂಸ್ಥೆ ಅಂತೇಳುವಂಥ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಂಥ KS ಶಾಮ್ಯಾನ ಇದರ ಸುಧೀರ್ ಅವರನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮವನ್ನು ಸುದ್ದಿ ಸಂಸ್ಥೆ ಮತ್ತು ಇನ್ನಿತರ ಮಾಧ್ಯಮ ಮಿತ್ರರು ಇದನ್ನು ಪ್ರಸಾರ ಮಾಡ್ತಾ ಇರುವಂಥ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದಂಥ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡ್ತಾ ಇರುವಂತಹ ಇನ್ನು ಮುಂದೆ ಈ ಸಂಸ್ಥೆ ಬೆಳಿಬೇಕು, ಅದಕ್ಕೆ ಇನ್ನು ಮುಂದೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ಹೇಳಿಕೊಳ್ತಾ, ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಬಂಧುಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. Thank you, sir. Welcome you too, sir. I request our President to kindly florally welcome today's guest, Dr. Suresh Putturaya, sir. I request our correspondent to welcome Shri Krishna Bhatt Mundia, sir. I request our correspondent to welcome the Dr. Sri Lakshmi ma'am. Collective work is the secret behind the progress, which is indeed a mantra of working together that has brought up where we are today. It's time for the narrative of growth, innovative and collective efforts. The annual report, I would be an honor to request Sri Narendra Bhatt, Headmaster of Sri Gajanana Higher Primary School. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡಂತಹ ಆಡಳಿತ ನಿರ್ದೇಶಕರು, ಹಾಗೆ ಗಜಾನನ ವಿದ್ಯಾಸಂಸ್ಥೆಗಳ ಪೋಷಕರು, ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದ ಎಲ್ಲ ವಿದ್ಯಾಭಿಮಾನಿಗಳಿಗೆ ವಂದಿಸುತ್ತಾ, 25-26ನೇ ಸಾಲಿನ ಶಾಲಾ ವಾರ್ಷಿಕ ವರದಿ ಈ ರೀತಿ ಇದೆ. ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಗ್ರಾಮಾಂತರ ಪ್ರದೇಶವಾದ ಈಶ್ವರಮಂಗಲದಲ್ಲಿ ಕೊನೆತೋಟ ದಿವಂಗತ ರಾಮಯ್ಯ ಭಟ್ ಅವರ ಮುಂದಾಳುತನದಲ್ಲಿ ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಎಂಬ ಹೆಸರಿನಲ್ಲಿ 1935 ಸ್ಥಾಪನೆಯಾಯಿತು. ಈ ವಿದ್ಯಾಸಂಸ್ಥೆಯನ್ನು GK ಮಹಾಬಲೇಶ್ವರ ಭಟ್ ಅವರ ಮುಂದಾಳುತನದಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ವಿದ್ಯಾಭ್ಯಾಸ, ಕ್ರೀಡೆ, ಇತರ ಕ್ಷೇತ್ರಗಳಲ್ಲಿ ಹೆಸರು ಪಡೆದುಕೊಂಡಿತು. 2009 ನಂತರ ಪುತ್ತೂರಿನ ಪ್ರತಿಷ್ಠಿತ ಮಾತೃ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಶಾಲೆ ಸ್ಥಾಪನೆಯಾಗಿ 89 ವರ್ಷಗಳನ್ನು ಕಳೆದು 90ನೇ ವಸಂತಕ್ಕೆ ಕಾಲಿಡ್ತಾ ಇದ್ದೆ. ತುಂಬ ಸಂತೋಷದ ವಿಷಯ. ಗಜಾನನ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಹೆಸರುಗಳು ಈ ರೀತಿ ಇವೆ: G.
ಮಹಾಬಲೇಶ್ವರ್ ಭಟ್ ಗೌರವ ಅಧ್ಯಕ್ಷರು, ನನ್ಯ ಅಚ್ಯುತ ಮುಡಿತಾಯ ಅಧ್ಯಕ್ಷರು, ಶಿವರಾಮ ಪಿ ಸಂಚಾಲಕರು, ಸೂರ್ಯನಾರಾಯಣ ಭಟ್ ಕೋಶಾಧಿಕಾರಿಗಳು, ನಾಗಪ್ಪಗೌಡ ನಿರ್ದೇಶಕರು, ಶಿವರಾಮ ಶರ್ಮಾ ನಿರ್ದೇಶಕರು, ನಹುಷ ಭಟ್ ನಿರ್ದೇಶಕರು, ಪ್ರವೀಣ ರೈ ನಿರ್ದೇಶಕರು, ಜಯರಾಜ ರೈ ನಿರ್ದೇಶಕರು, ಪದ್ಮನಾಭ ದೇಲಂಪಾಡಿ ನಿರ್ದೇಶಕರು, ಶಿವ ಎಸ್ ಪೂಜಾರಿ ನಿರ್ದೇಶಕರು, ಶ್ರೀಮತಿ ಡಾಕ್ಟರ್ ಸೌಮ್ಯ ನಿರ್ದೇಶಕರು, ಶ್ರೀಮತಿ ರತಿ ರಮೇಶ್ ಪೂಜಾರಿ ನಿರ್ದೇಶಕರು. ಶಿವಪ್ರಸಾದ್ ಇವರು ನಮ್ಮ ವಿವೇಕಾನಂದ ವಿದ್ಯಾರ್ಥಿ ಸಂಘದ ಪ್ರತಿನಿಧಿ. ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಗಾವಣೆಯಾಗಿ ಸರ್ಕಾರಿ ನೌಕರಾಗಿ ಕೆಲಸ ಮಾಡುತ್ತಿರುವವರು ಎನ್ ನರೇಂದ್ರ ಭಟ್ ಅವರು ಒಬ್ಬರಾಗಿದ್ದಾರೆ. ಉಳಿದ 7 ಜನ ಮಾತಾಜಿಯವರನ್ನು ಶಾಲೆಯ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿಯಿಂದ ನೇಮಕಗೊಂಡು ಕೆಲಸ ಮಾಡ್ತಾ ಇದ್ದಾರೆ. 25-26 ಸಾಲಿನಲ್ಲಿ 1ನೇ ತರಗತಿ 7ನೇ ತರಗತಿ ವಿದ್ಯಾರ್ಥಿಯನ್ನು ಮಾಡುತ್ತಿರುವ ವಿದ್ಯಾರ್ಥಿ ಸಂಖ್ಯೆ 202. ಮಕ್ಕಳಿಗೆ ಸಿಗುವ ಶಿಕ್ಷಣ ಸೌಲಭ್ಯಗಳು: ಸರ್ಕಾರದಿಂದ ಉಚಿತ ಪಠ್ಯಪುಸ್ತಕ, ಅಕ್ಷರ ದಾಸೋಹ ಯೋಜನೆ, ವಿವಿಧ ವರ್ಗದ ಮಕ್ಕಳ ವಿದ್ಯಾರ್ಥಿ ವೇತನ ಹಾಗೂ ಆರೋಗ್ಯ ತಪಾಸಣೆ. ಶಾಲೆಯಲ್ಲಿ ಹಮ್ಮಿಕೊಂಡ ಚಟುವಟಿಕೆಗಳು: ಪ್ರಾರಂಭೋತ್ಸವ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಇತರ ಸ್ಥಳೀಯ ಹಬ್ಬಗಳು, ಶಾರದಾ ಪೂಜೆ, 3ನೇ ಶನಿವಾರ ಬ್ಯಾಗ್ರಹಿತ ಚಟುವಟಿಕೆ, ಭಜನೆ, ಕರಾಟೆ, ಯೋಗಾಸನ, ಸಂಗೀತ, ಯಕ್ಷಗಾನ, ಇಲಾಖೆಯಿಂದ ಬಂದ ಸುತ್ತೋಲೆಗಳ ಬಂದ ಚಟುವಟಿಕೆ, ಮಹಾಪುರುಷರ ಆಚರಣೆ, ಗಾಳಿಪಟ ತಯಾರಿ, ಪ್ರತಿಭಾ ಕಾರಂಜಿ, ವಿದ್ಯಾಭಾರತಿಯವರು ಹಾಕಿಕೊಟ್ಟ ಪಂಚಮುಖಿ ಶಿಕ್ಷಣ. ವಿದ್ಯಾರ್ಥಿಗಳ ಸಾಧನೆಗಳು: ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘದವರು ನಡೆಸಿದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಇಲಾಖೆಯವರು ನಡೆಸಿದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ್ದಾರೆ. 4 ರೂಪಣಾತ್ಮಕ ಹಾಗೂ 2 ಸಂಕಲನಾತ್ಮಕ ಮೌಲ್ಯಮಾಪನ ನಡೆಸಲಾಗುತ್ತದೆ. ಶಾಂತಿವನ ಟ್ರಸ್ಟ್ ಅವರು ನಡೆಸಿದ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನ ಪಡೆದುಕೊಂಡಿದ್ದಾರೆ. ಆಕಾಂಕ್ಷ ಟ್ರಸ್ಟ್ ಅವರ ಮಕ್ಕಳಿಗೆ ವಿಜ್ಞಾನ ಸಂಬಂಧಪಟ್ಟ ಸ್ಥಳದಲ್ಲಿ ಮಾಡೆಲ್ಗಳನ್ನು ತಯಾರಿಸುವ ಸ್ಪರ್ಧೆಯಲ್ಲಿ ಏರ್ಪಡಿಸಿ ಹೆಚ್ಚಿನ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಅಲ್ಲಿಯೂ ಸಹ ಸಮಾನಾಂಕ ಬಹುಮಾನ ಗಳಿಸಿಕೊಂಡಿದ್ದಾರೆ. ಆಗಾಗ ಪೋಷಕರ ಸಭೆ ನಡೆಯುತ್ತಾ ಇರುತ್ತದೆ. ವಿವೇಕಾನಂದ ವಿದ್ಯಾವರ್ಗದವರು ಈ ವರ್ಷ ನಮ್ಮ ಶಾಲೆಗೆ ತಪಾಸಣೆ ನಡೆಸಿ A+ ಎನ್ನುವ ಗ್ರೇಡನ್ನು ಕೊಟ್ಟಿರುತ್ತಾರೆ. ಧನ್ಯವಾದಗಳು. ನಮ್ಮ ಸಂಸ್ಥೆಗೆ ಸದಾಕಾಲ ಉತ್ತೇಜನ ಮಾರ್ಗದರ್ಶನ ಕೊಡುತ್ತಿರುವ ಆಡಳಿತ ಮಂಡಳಿಯವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅಕ್ಷರ ದಾಸೋಹ ಬಿಸಿ ಊಟದ ಉಪನಿರ್ದೇಶಕರು, ಅವರ ಸಿಬ್ಬಂದಿಗಳೇ, ಕಷ್ಟಮಟ್ಟದ CRPಗಳಿಗೆ ಹಾಗೂ ನಮ್ಮ ಶಾಲೆಗೆ ಸದಾಕಾಲ ಬೆಂಬಲ ಕೊಡುವ ಪೋಷಕರಿಗೆ, ಬಿಸಿ ಊಟದ ಸಿಬ್ಬಂದಿಗಳಿಗೆ, BRC ಅಧಿಕಾರಿಗಳಿಗೆ, ಕಷ್ಟಮಟ್ಟದ ಎಲ್ಲ ಶಾಲೆ ಮುಖ್ಯ ಅಧ್ಯಾಪಕರಿಗೂ ಹಾಗೂ ಶಿಕ್ಷಕಿಯರಿಗೆ, ಸ್ಕೂಲ್ ಬಸ್ಸಿನ ಎಲ್ಲ ಸಿಬ್ಬಂದಿಗಳಿಗೆ ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಬೆಂಬಲ ನೀಡುತ್ತಾ ವಿವೇಕಾನಂದ ವಿದ್ಯಾರ್ಥಿ ಸಂಘದವರಿಗೆ, ಆಡಳಿತ ಮಂಡಳಿ 2 ಶಾಲೆಯ ಮಾತಾಜಿಯವರಿಗೆ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳುತ್ತಾ ನನ್ನ ವರದಿ ಮುಗಿಸ್ತಿದ್ದೇನೆ. ಜೈ ಹಿಂದ್. Thank you, sir. Now I request Soumya ma'am to read out the annual report of Sri Gajanana English Medium School. I stand before you on the festival of our annual day to present the annual report of our institution. Respected President on the dais, Shri Nanya Achyuta Mudittaya, Honorable Guest of the Day, Shri Dr. Suresh Putturaya and Shri Krishna Bhatt Mundia, esteemed members of the Governing Council, adorable parents, well-wishers, members of the staff and our students, I feel extremely proud to place the annual report of our school before you. The path of our school journey started in 2009 and spent 16 years of useful service. Our institution is one among 80 other educational concerns under the Vivekananda Vidyavardhaka Sangha, Puttur. The Governing Council is under the keen guidance and encouragement of the following members: Shri G.K. Mahabaleshwar Bhatt, Honorary President; Shri Nanya Achyuta Mudittaya, President; Shri P. Shivarama, Secretary; Shri B. Suryanarayana Bhatt, Treasurer; Shri B. Nagappagowda Bommetti, Member; Shri K. Shivarama Sharma, Member; Shri P. Nahusha, Member; Shri M. Praveen Rai Menala, Member; Shri E. G. Jayaraj Rai, Member; Shri Shiva S. Pujari, Member; Shri G. Padmanabha, Member; Dr. Soumya Venkatesh Joshi, Member; Srimati Rati Ramesh Pujari, Member; Shri E. Shiva Prasad, Special Invitee, Vivekananda Vidyavardhaka Sangha, Puttur. During this year, we have 708 students
studying from pre-KG classes to 10th standard. There are 31 teachers besides 3 office assistants and 3 scavengers as well as 9 vehicle drivers. To have a good rapport between the parent and the school, we have a dynamic Parent Teachers Association under the able presidentship of Sri Rajendra Prasad Rai. In order to provide able responsibilities, our school has extended activities like school parliament, vocal music, Bharatanatyam, karate, yakshagana, drawing, yoga and abacus under the proficient teachers. We have also celebrated nationally important festivals like World Yoga Day, Independence Day, Rajyotsava and school activities like Parents Meet, Talents Day and Sports Day for students and parents, Shri Krishna Janmashtami and children's mass birthdays. Students daily chanting Vidya Bharati prayer, Bhagavad Gita, Mankutimma Nakagga and Dohas. In the field of physical education, our students have not only participated in several games competition, but secured places in the cluster level, taluk level, district level, state level and national level in karate, kabaddi, volleyball and kho-kho. Their achievements have earned spirit of glory in sports. It is noteworthy to mention the names following students for their remarkable achievements. Shrishti S. Rai of 10th standard has competed in national level triple jump competition and bagged first place and was eligible for School Games Federation of India competition. Anagha of 10th standard has competed in the South Indian zonal level 800-meter race and was eligible for national level competition. Pratiti of 7th standard has bagged second place in state level yoga competition. Shanmita of 8th standard, Karthik of 9th standard, Dhanvit Shetty of 9th standard, Dharani of 10th standard have bagged silver medal in state level karate competition. Mridul of 10th standard has been selected for district level athletics competition. Pratik Rao AC of 10th standard participated in the 2025 national level TCS Rural IT quiz competition organized by Tata Consultancy Services and IT and BT Government of Karnataka. Ananya of 10th standard has participated in Anveshana exam conducted by Swami Vivekananda Youth Movement and selected for scholarship facility. We are very proud to say she is the only one student selected from Dakshina Kannada and Udupi district. Under 14 girls and under 17 girls and boys secured first place in cluster level kabaddi competition and selected to taluk level. Under 14 boys secured second place in cluster level throwball competition. SLC is the topmost class in our institution. 64 students appeared for the SLC exam in 2025, secured 100% result. Miss Bindya K secured 610 and Mr. Chinmay K 609 stood second place. During this year, our 10th standard comprises of 68 students. We are confident of our traditional 100% from them. It is the time to conclude this annual report by extending hearty gratitude to our backbone governing council, Parents Teachers Association, teaching and non-teaching staff, as well as the generous parents. We are grateful to our alumni who have served as the responsible citizen in various walks of life. We remember the unforgettable lines of the poet Robert Frost, which is applicable to our institution. The woods are lovely, dark and deep. I have promises to keep, miles to go before I sleep, and miles to go before I stop. Thank you. Thank you, ma'am, for your detailed view of this academic year. Now I humbly invite Dr. Sri Lakshmi, the proud alumni of our institution. It's time for your words, ma'am.
dignitaries on the dais, my teachers, parents and my dear friends. ಇವತ್ತು ನನಗೆ ಈ ಶಾಲೆಗೆ ಬಂದು ಈ ಸಂದರ್ಭದಲ್ಲಿ ನಿಲ್ಲಲು ತುಂಬ ಸಂತೋಷದ ವಿಷಯ. ಟುಡೇ ಈಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಮೀ. ಇಲ್ಲಿ ಬಂದು ನೋಡಿದಾಗ ಇಲ್ಲಿಯ ಕ್ಲಾಸ್ ರೂಮ್ಸ್, ಇಲ್ಲಿಯ ಸ್ಟೇಜ್, ಪ್ಲೇಗ್ರೌಂಡ್ ಎಲ್ಲ ನೋಡಿದಂಗೆ ತುಂಬ ನೆನಪುಗಳು ನನ್ನ ಎದುರು ಬರುತ್ತಿದೆ. ಈ ಶಾಲೆ ಮತ್ತು ಇಲ್ಲಿಯ ಟೀಚರ್ಸ್ ನನಗೆ ಕೇವಲ ಶೈಕ್ಷಣಿಕ ಶಿಕ್ಷಣವಲ್ಲದೆ ನನಗೆ ಜೀವನದ ಶಿಕ್ಷಣಗಳನ್ನು ಕಲಿಸಿದ್ದಾರೆ. ದೇ ಟಾಟ್ ಮೀ ಟು ಬಿ ಕಾನ್ಫಿಡೆಂಟ್, ಟು ಬಿ ಡಿಸಿಪ್ಲಿನ್ ಆ್ಯಂಡ್ ಟು ಬಿ ಕೈಂಡ್. The values I learnt here have helped me survive my MBBS days. They also helped me not to fall into any trap of bad habits. Shamanna sir and all my teachers, I am really grateful for you people. ಈ ಶಾಲೆ ನನಗೆ ತುಂಬ ನೆನಪುಗಳನ್ನು ನೀಡಿದೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಟೀಚರ್ಸ್, ನೀವು ನನಗೆ ಗೈಡ್ ಮಾಡಿದ್ದೀರಿ, ಎನ್ಕರೇಜ್ ಮಾಡಿದ್ದೀರಿ ನನಗೆ ಯಾವಾಗ ನನ್ನ ಮೇಲೆ ಡೌಟ್ ಬಂದಾಗ. ಥ್ಯಾಂಕ್ ಯು ಫಾರ್ ದ್ಯಾಟ್. ಈ ಸಂದರ್ಭದಲ್ಲಿ ನಾನು ನಮ್ಮ ನೆಚ್ಚಿನ ರಾಮಕೃಷ್ಣ ಸರನ್ನು ನೆನಪಿಸಿಕೊಳ್ಳಲು ಇಷ್ಟಪಡುತ್ತೇನೆ. ಹಿ ಹ್ಯಾಸ್ ಇಂಪ್ರೂವ್ಡ್ ಮೈ ಲೈಫ್ ಇನ್ ಮೆನಿ ವೇಸ್. ನೌ ಫಾರ್ ಮೈ ಪ್ಯಾರೆಂಟ್ಸ್ ಆ್ಯಂಡ್ ಆಲ್ ದಿ ಅದರ್ ಪ್ಯಾರೆಂಟ್ಸ್ ಹಿಯರ್, ಥ್ಯಾಂಕ್ ಯು ಫಾರ್ ಆಲ್ ದ ಸ್ಯಾಕ್ರಿಫೈಸಸ್ ಯು ಮೇಕ್ ಜಸ್ಟ್ ಟು ಪ್ರೊವೈಡ್ ಅಸ್. ನಿಮ್ಮ ನಂಬಿಕೆ, ನಿಮ್ಮ ಪ್ರೋತ್ಸಾಹದಿಂದಾಗಿ ನಾನು ಇವತ್ತು ಈ ಸಂದರ್ಭದಲ್ಲಿ ಇದ್ದೇನೆ. ನೌ ಟು ಮೈ ಡಿಯರ್ ಜೂನಿಯರ್ಸ್, ನೆವರ್ ಸ್ಟಾಪ್ ಡ್ರೀಮಿಂಗ್. ಬೇರೆಯವರು ನಿಮ್ಮ ಗುರಿಯ ಬಗ್ಗೆ ಏನೇನು ಬೇಕಾದ್ರೂ ಹೇಳುತ್ತಾರೆ, ಇದು ಕಷ್ಟ, ಇದು ಇಂಪಾಸಿಬಲ್ ಅಂತ ಎಲ್ಲ ಹೇಳ್ತಾರೆ. ಬಟ್ ಆ ಮಾತುಗಳನ್ನು ಕೇಳಬೇಡಿ. ದರ್ ವಿಲ್ ಬಿ ಡೇಸ್ ವೆನ್ ಯು ಫೀಲ್ ಲೈಕ್ ಗಿವಿಂಗ್ ಅಪ್, ಬಟ್ ಹಾರ್ಡ್ ವರ್ಕ್, discipline and consistency will always help you lead to your success. And also remember your parents and the sacrifices they made. They will definitely stop you from giving up. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇವತ್ತೊಂದು ಹೇಳಲು ನಾನು ಇಷ್ಟಪಡುತ್ತೇನೆ. ನಾನು MBBS ಮಾಡ್ತೇನೆ ಅಂತೆಂದು ಡಿಸೈಡ್ ಮಾಡಿದಾಗ ಹಲವಾರು ಜನ, ಇನ್ಕ್ಲೂಡಿಂಗ್ ಸಮ್ ಆಫ್ ಮೈ ರಿಲೇಟಿವ್ಸ್, ನನ್ನ ಪಪ್ಪನ ಹತ್ರ ಹೇಳಿದ ಒಂದು ಮಾತು, ಅವಳನ್ನು MBBS ಮಾಡಿಸಬೇಡಿ, ಅವಳು ಕೊಟ್ಟು ಹೋಗುವವಳು, ಅವಳಿಗೆ ಸಾಧ್ಯ ಇಲ್ಲ MBBS ಮಾಡೋದು, ನೀವೊಂದು ಕೃಷಿಕನಾಗಿ ಅವಳನ್ನು MBBS ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ನನ್ನ ಪಪ್ಪ ಅಮ್ಮ ನನ್ನ ಹತ್ರ ಹೇಳಿದ ಒಂದೇ ಮಾತು, ನೀನು ಓದು, ನಿನ್ನ ಕೆಲಸ ಓದುವುದು, ಬೇರೆ ಯಾವುದೇ ವಿಚಾರದ ಬಗ್ಗೆ ನೀನು ಟೆನ್ಷನ್ ಮಾಡಬೇಡ, ನಿನ್ನನ್ನು MBBS ಮಾಡೋದು ನಾವು ಮಾಡಿಸ್ತೇವೆ, ನೀನು ಅದರ ಬಗ್ಗೆ ಏನು ಯೋಚನೆ ಮಾಡಬೇಡ. ಸೊ ಐ ಆಮ್ ಟುಡೇ ಹಿಯರ್ ಆ್ಯಸ್ ಡಾಕ್ಟರ್ ಶ್ರೀಲಕ್ಷ್ಮಿ ಇನ್ ಫ್ರಂಟ್ ಆಫ್ ಯು. ಇಟ್ ವಾಸ್ ಬಿಕಾಸ್ I believed in myself, my parents believed in me and supported me, and to my teachers and this school, it has provided me a strong foundation which helped me to reach this stage. ಸೊ ಮಕ್ಕಳೇ, ದಯವಿಟ್ಟು ಬೇರೆಯವರು ಏನು ಬೇಕಾದರೂ ಹೇಳಿದ್ರು ಅದನ್ನು ಕೇಳಬೇಡಿ. ನಿಮ್ಮ ಹಾರ್ಟ್ ಏನು ಹೇಳುತ್ತದೆ, ನಿಮಗೆ ಯಾವ ಗೋಲ್ ಬೇಕು, ಬೀಟ್ ಎನಿ ಪ್ರೊಫೆಷನ್ ಆರ್ ಎನಿ ಕರಿಯರ್ ಪಾತ್ ಯು ಚೂಸ್, ಪ್ಲೀಸ್ ಫಾಲೋ ಯುವರ್ ಹಾರ್ಟ್. ಇನ್ನೊಬ್ಬರು ಹೇಳಿದ ಮಾತುಗಳನ್ನು ಕೇಳಿ ನಿಮ್ಮ ಗುರಿಯನ್ನು ಬದಲಾಯಿಸಬೇಡಿ. ಇದೊಂದು ವಿನಂತಿ ನನ್ನಿಂದ, ಯಾಕಂದರೆ ನಾನು ಅನುಭವಿಸಿದ್ದೇನೆ ಅದನ್ನು ಮೀರಿ ನಾನು ಇವತ್ತು ಇಲ್ಲಿ ನಿಮ್ಮ ಎದುರು ಡಾಕ್ಟರ್ ಆಗಿ ನಿಂತಿದ್ದೇನೆ. ಥ್ಯಾಂಕ್ ಯು ಶಾಮಣ್ಣ ಸರ್, ಸೌಮ್ಯ ಮ್ಯಾಮ್, ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ ಟು ಬಿ ಹಿಯರ್ ವಿತ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. Thank you, ma'am, for your valuable insight and word of blessings. When topper says, I haven't started studying, it means they are already done with their whole syllabus and are up for the third revision. It's now time to appreciate the talent and hard work of our students, those who are appeared SLC exam in 2024-25. As per that, here comes Shweta ma'am to take control of the student felicitation ceremony. ಮುಸ್ಸಂಜೆಯ ಶುಭ ನಮನಗಳೊಂದಿಗೆ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಬಿಂದ್ಯ ಮತ್ತು ಚಿನ್ಮಯ್ ಅವರಿಗೆ SB ಜಯರಾಜ್ ರೈ ಬಳಜ್ಜರವರು ಕೊಡುಮಾಡುವ ದತ್ತಿ ನಿಧಿಗೆ ಅರ್ಹರಾಗಿರುತ್ತಾರೆ. ಇವರಿಗೆ ಸಂಸ್ಥೆಯ ಅಧ್ಯಕ್ಷರಾದ ನನ್ನ ಅಚ್ಯುತ ಮುಡಿತಾಯರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಹಾಗೆಯೇ ಸಂಸ್ಥೆಯ ವತಿಯಿಂದ ನೀಡಲಾಗುವ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ವಿಷಯವಾರು ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸುವ ಸಂದರ್ಭ. ಇವರಿಗೆ ಪ್ರಾಂಶುಪಾಲರಾದ ಶ್ರೀ ಶಾಮಣ್ಣ ಸರ್ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ನೇಹ BR ಸುಮಂತ್ ಮತ್ತು ಜಯಶ್ರೀ ದಂಪತಿಗಳ ಪುತ್ರಿ, ಕನ್ನಡದಲ್ಲಿ 124 ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾಳೆ. ಬಿಂದ್ಯ ಕೇಶವ ಮತ್ತು ಹೇಮಲತಾ ದಂಪತಿಗಳ ಪುತ್ರಿ, ಇಂಗ್ಲಿಷಿನಲ್ಲಿ 100ಕ್ಕೆ 100 ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾಳೆ. ಅಭಿಷೇಕ್ ನಾರಾಯಣ ಮತ್ತು ವಿದ್ಯಾಲತಾ ದಂಪತಿಗಳ ಪುತ್ರ, ಹಿಂದಿಯಲ್ಲಿ 100ಕ್ಕೆ 100 ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾನೆ. ಹಾಗೆಯೇ ಸೂರಜ್ ಕೊರಗಪ್ಪ ಮತ್ತು ಸುಜಾತಾ ದಂಪತಿಗಳ ಪುತ್ರ, ಹಿಂದಿಯಲ್ಲಿ 100ಕ್ಕೆ 100 ಅಂಕ ಪಡೆದು ಉತ್ತೀರ್ಣರಾಗಿದ್ದಾನೆ. ಚಿನ್ಮಯ್ ಪ್ರಫುಲ್ಲಚಂದ್ರ ಮತ್ತು ಸುಚಿತ್ರಾ ದಂಪತಿಗಳ ಪುತ್ರ, ಗಣಿತದಲ್ಲಿ 100ಕ್ಕೆ 100 ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾನೆ. ಚಿಂತನ್ ಅಶೋಕ ಮತ್ತು ಹೇಮಲತಾ ದಂಪತಿಗಳ ಪುತ್ರ, ವಿಜ್ಞಾನ ವಿಷಯದಲ್ಲಿ 99 ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾನೆ. ಅಶ್ವಿನ್ ಡಿಸೋಜಾ, ಆಲ್ಬರ್ಟ್ ಡಿಸೋಜಾ ಮತ್ತು ಗ್ರೇಸಿ ಡಿಸೋಜಾ ದಂಪತಿಗಳ ಪುತ್ರ, ಸಮಾಜಶಾಸ್ತ್ರದಲ್ಲಿ 100ಕ್ಕೆ 99 ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾನೆ. ಧನ್ಯವಾದಗಳು. Thank you, ma'am. Congratulations all the students. I request Dhanlakshmi ma'am to read out the list of winners in various sports and other achievements conducted in different levels. ಶುಭ ಸಂಜೆಯ ಶುಭ ನಮನಗಳು. ವೇದಿಕೆಯಲ್ಲಿರುವ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೂ ವಂದಿಸುತ್ತಾ, ಸಾಧನೆಗೆ ಬೇಕಾಗಿರುವುದು ಬರೀ ಆಶಾವಾದವಲ್ಲ, ಆಸೆಯೂ ಅಲ್ಲ, ಯಾರಿಂದಲೂ ಅಲುಗಾಡಿಸಲಾಗದ ಪ್ರಬಲವಾದ ಇಚ್ಛಾಶಕ್ತಿ ಮಾತ್ರ. ಇಂತಹ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಸಮಯ. ಮೊದಲಿಗೆ ವಿದ್ಯಾಭಾರತಿ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ್ ಸಂಬಂಧಿತ ವಿದ್ಯಾಭಾರತಿ ಕರ್ನಾಟಕ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದ ಸದಸ್ಯ ಸಂಸ್ಥೆ, ಇದರ ಆಶ್ರಯದಲ್ಲಿ ಶಾಂತಿನಿಕೇತನ ಪಬ್ಲಿಕ್ ಖಾನಾಪುರ್ ಬೆಳಗಾಂ ಇಲ್ಲಿ ಸೆಪ್ಟೆಂಬರ್ 13ರಂದು ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 4 ವಿದ್ಯಾರ್ಥಿಗಳು ಭಾಗವಹಿಸಿ ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿರುತ್ತಾರೆ. I request Dr. Srilakshmi ma'am to honor the winners. 10ನೇ ತರಗತಿಯ ವಿದ್ಯಾರ್ಥಿನಿ ಧರಣಿ ಕೇಟಿ, ಇವರು ಪೆರ್ಲಂಪಾಡಿ ನಿವಾಸಿ ಶ್ರೀ ತಿರುಮಲೇಶ್ವರ ಮತ್ತು ಶ್ರೀಮತಿ ಹೇಮಮಾಲಿನಿ ದಂಪತಿಯ ಪುತ್ರಿ. ಧರಣಿ ಕಾರ್ತಿಕ್ 9ನೇ ತರಗತಿ ವಿದ್ಯಾರ್ಥಿ, ಇವರು ಪೆರ್ಲಪಾಂಡಿ ನಿವಾಸಿ ಶ್ರೀ ಗೋಪಾಲಕೃಷ್ಣ ಮತ್ತು ಶ್ರೀಮತಿ ಸುಚಿತ್ರಾ ದಂಪತಿಯ ಪುತ್ರ. ಧನ್ವಿತ್ ಶೆಟ್ಟಿ 9ನೇ ತರಗತಿಯ ವಿದ್ಯಾರ್ಥಿ, ಇವರು ಕರ್ನೂರು ನಿವಾಸಿ ದಯಾನಂದ ಶೆಟ್ಟಿ ಮತ್ತು ಸವಿತಾ ದಂಪತಿಯ ಪುತ್ರ. ಹಾಗೆಯೇ ಶನ್ಮಿತಾ 8ನೇ ತರಗತಿಯ ವಿದ್ಯಾರ್ಥಿನಿ, ಇವರು ಮೇನಾಲ ನಿವಾಸಿ ಜಯಂತ್ರೈ ಮತ್ತು ಕೆ ಅನಿತಾ ದಂಪತಿಯ ಪುತ್ರಿ. ಇವರಿಗೆ ಕರಾಟೆ ಶಿಕ್ಷಕರಾಗಿ ತರಬೇತಿಯನ್ನು ನೀಡಿದವರು ನಾರಾಯಣ್ ಆಚಾರ್. ಇವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. Thank you, ma'am. Congratulations to the winners. I kindly request PTA President Rajendra Prasad sir to honor the winners. ಪ್ರತಿತಿ 7ನೇ ತರಗತಿಯ ವಿದ್ಯಾರ್ಥಿನಿ, ಇವರು ನೆಟ್ಟಣಿಗೆ ನಿವಾಸಿ ಶ್ರೀ ರತ್ನಾಕರ ಮತ್ತು ಶ್ರೀಮತಿ ನಿಶಾ ಪ್ರಭಾ ದಂಪತಿಯ ಪುತ್ರಿ. ಇವರು
ವಿದ್ಯಾಭಾರತಿ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಬೆಳಗಾವಿಯಲ್ಲಿ ನಡೆದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. Thank you, sir. I request the principal, Sri Shamanna K, to honor the winners. ಅನನ್ಯ ಎ 10ನೇ ತರಗತಿಯ ವಿದ್ಯಾರ್ಥಿನಿ, ವಜ್ರಮೂಲೆ ಶ್ರೀ ಕಮಲಾಕ್ಷ ಮತ್ತು ಶ್ರೀಮತಿ ಪ್ರಶಾಂತಿ ದಂಪತಿಯ ಪುತ್ರಿ. ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನವರು 10ನೇ ತರಗತಿಯವರಿಗೆ ನಡೆಸಿದ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಕಾಲರ್ಶಿಪ್ ಎಕ್ಸಾಮ್ನಲ್ಲಿ ಆಯ್ಕೆಯಾಗಿ ನಂತರ ಅಕ್ಟೋಬರ್ ತಿಂಗಳಿನಲ್ಲಿ ಮೈಸೂರಿನಲ್ಲಿ ನಡೆದ ಸ್ಟೇಟ್ ಲೆವೆಲ್ ಕ್ಯಾಂಪ್ನಲ್ಲಿಯೂ ಭಾಗವಹಿಸಿ ನಮ್ಮ ಶಾಲೆಯನ್ನು ಅಲ್ಲಿಯೂ ಗುರುತಿಸಿರುತ್ತಾಳೆ. ಅಂತೆಯೇ ಈಕೆ ಅನೇಕ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಹಾಗೂ ಪರೀಕ್ಷೆಗಳಲ್ಲಿ ಭಾಗವಹಿಸಿರುತ್ತಾಳೆ. Thank you, sir. Congratulations to the winners. I request correspondent of our institution to honor the winners. ಪ್ರತೀಕ್ ರಾವ್ ಎಸಿ 10ನೇ ತರಗತಿಯ ವಿದ್ಯಾರ್ಥಿ. ಇವರು ಅಡೂರು ನಿವಾಸಿ ಶ್ರೀ ಪ್ರಕಾಶ್ ರಾವ್ ಮತ್ತು ಶ್ರೀಮತಿ ಚೇತನಾ ದಂಪತಿಯ ಪುತ್ರ. ಇವರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನವರು ನಡೆಸಿದ IT ಕ್ವಿಜ್ ಕಾಂಪಿಟಿಷನ್ನಲ್ಲಿ ಶಾಲಾ ಹಂತದಿಂದ ಜಿಲ್ಲಾ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದವರೆಗೆ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಇದೀಗ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರನ್ನು ಗೌರವಿಸುವ ಸಮಯ. ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯರಾದ ಕುಮಾರಿ ಸೃಷ್ಟಿ ಎಸ್ ರೈ ಮತ್ತು ಕುಮಾರಿ ಅನಗಾಪಿ ಇವರು ವೇದಿಕೆಗೆ ಬಂದು ತಮ್ಮ ಪ್ರೀತಿಪೂರ್ವಕ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಅವರ ಜೊತೆ ಅವರ ಪೋಷಕರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. I request to dignitaries join the felicitation to the achievers and guiders. ಸೃಷ್ಟಿ ಎಸ್ ರೈ ಇವರು ದಿನಾಂಕ 15/2/2010 ದೇಲಂಪಾಡಿ ನಿವಾಸಿ ರಘುನಾಥ ರೈ ಹಾಗೂ ಮಲ್ಲಿಕಾ ರೈ ದಂಪತಿಯ ದ್ವಿತೀಯ ಪುತ್ರಿಯಾಗಿ ಜನಿಸಿರುತ್ತಾರೆ. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಇದೇ ಸಂಸ್ಥೆಯಲ್ಲಿ ಪ್ರಾರಂಭಿಸಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರ ಕ್ರೀಡಾ ಸಾಧನೆ ಈ ರೀತಿ ಇದೆ. ಕಳೆದ ವರ್ಷ ನಡೆದ ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯಿಂದ ಪ್ರಥಮ ಬಾರಿಗೆ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿರುತ್ತಾರೆ. ಅದೇ ರೀತಿ ಈ ವರ್ಷ ಪ್ರಥಮ ಬಾರಿಗೆ ವಿದ್ಯಾಭಾರತಿ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ದಕ್ಷಿಣ ಭಾರತ ವಲಯ ಮಟ್ಟ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಮುಂದೆ ಡಿಸೆಂಬರ್ 12ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಉತ್ತರ ಪ್ರದೇಶದಲ್ಲಿ ನಡೆಯುವ SGFI ಕ್ರೀಡಾಕೂಟಕ್ಕೆ ಆಯ್ಕೆಯಾದ ನಮ್ಮ ಶಾಲೆಯ ಹಾಗೂ ನಮ್ಮ ಊರಿನ ಪ್ರತಿಭಾನ್ವಿತ ಕ್ರೀಡಾಪಟು ಎಂದು ಹೇಳಲು ಬಹಳ ಹೆಮ್ಮೆ ಪಡುತ್ತಿದ್ದೇವೆ. ನಿಮ್ಮ ಸಾಧನೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಸ್ಫೂರ್ತಿಯಾಗಲಿ. ನಿಮ್ಮ ಕ್ರೀಡಾ ಸಾಧನೆ ಹೀಗೆ ಮುಂದುವರಿಯಲಿ. ನಿಮ್ಮ ಮುಂದಿನ ದಿನಗಳು ಸಂತೋಷ ಹಾಗೂ ಯಶಸ್ವಿನಿಂದ ಕೂಡಿರಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಇವರಿಗೆ ಹೂ, ಹಾರ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಎಲ್ಲ ಅತಿಥಿ ಗಣ್ಯರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಹಾಗೆ ಇನ್ನೊಂದು ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಅನಗಾಪಿ. ಇವರು ತಮ್ಮ ಪ್ರೀತಿಪೂರ್ವಕ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಅನಗಾಪಿ ಇವರು 29/7/2010 ಕರ್ನೂರು ನಿವಾಸಿ ಶ್ರೀ ಪ್ರಭಾಕರ ಹಾಗೂ ಶ್ರೀಮತಿ ವಸಂತಿ ದಂಪತಿಗಳ ದ್ವಿತೀಯ ಪುತ್ರಿಯಾಗಿ ಜನಿಸಿರುತ್ತಾರೆ. ವಿದ್ಯಾಭ್ಯಾಸವನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರಾರಂಭಿಸಿ ಇದೀಗ 10ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಇವರ ಕ್ರೀಡಾ ಸಾಧನೆ ಈ ರೀತಿ ಇದೆ. ಈ ವರ್ಷ ನಡೆದ ವಿದ್ಯಾಭಾರತಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 800 ಮೀಟರ್ ಹಾಗೂ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿ ರಾಷ್ಟ್ರ ಮಟ್ಟದ ಹಾಗೂ ದಕ್ಷಿಣ ಭಾರತ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ 800 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿರುತ್ತಾರೆ. ಇವರ ಕ್ರೀಡಾ ಸಾಧನೆ ಹೀಗೆ ಮುಂದುವರಿಯಲಿ ಹಾಗೂ ಇವರ ಮುಂದಿನ ಜೀವನ ಸುಖಕರವಾಗಿರಲಿ ಎನ್ನುವುದು ನಮ್ಮೆಲ್ಲರ ಹಾರೈಕೆ. ಇವರಿಗೆ ಹೂ, ಹಾರ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಎಲ್ಲ ಅತಿಥಿ ಗಣ್ಯರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಈ ಕ್ರೀಡಾಪಟುಗಳಿಗೆ ತರಬೇತಿಯನ್ನು ನೀಡಿದಂತಹ ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀ ಪ್ರಶಾಂತ್ ರೈ ಹಾಗೂ ಶ್ರೀ ಹರ್ಷಿತ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ತಾವುಗಳು ಬಂದು ತಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಶಾಂತ್ ರೈ ಹಾಗೂ ಹರ್ಷಿತ್ ಇವರು ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಶಾಲೆಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಮುಂಜಾವಿನಿಂದ ಮುಸ್ಸಂಜೆಯವರೆಗೆ ದಣಿವರಿಯದೆ ದುಡಿಯುತ್ತಿರುವ ನಮ್ಮ ಶಾಲೆಯ ಹೆಮ್ಮೆಯ ಹಾಗೂ ಮಕ್ಕಳ ಪ್ರೀತಿಯ ಶಿಕ್ಷಕರಾಗಿದ್ದಾರೆ. ನಮ್ಮ ಶಾಲೆಯ ಹಾಗೂ ಊರಿನ ಹೆಸರನ್ನು ಅಂತಾರಾಷ್ಟ್ರೀಯದವರೆಗೂ ಪಸರಿಸುವಂತೆ ಮಾಡಿದ ಕೀರ್ತಿ ಇವರದು. ಇನ್ನಷ್ಟು ಮಕ್ಕಳ ಪ್ರತಿಭೆಯನ್ನು ಉನ್ನತ ಶಿಖರಕ್ಕೆ ಏರಿಸುವ ಶಕ್ತಿ ಶ್ರೀ ರಾಮಾಂಜನೇಯ ಹಾಗೂ ಶ್ರೀ ಪಂಚಲಿಂಗೇಶ್ವರ ದೇವರು ಕರುಣಿಸಲಿ ಎಂದು ನಮ್ಮೆಲ್ಲರ ಹಾರೈಕೆ. ಸನ್ಮಾನವನ್ನು ಸ್ವೀಕರಿಸಿದ ಸಾಧಕರಿಗೂ ಅಭಿನಂದನೆಗಳು. ಹಾಗೆಯೇ ಗೌರವಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. Congratulations to all. I kindly request Prashant sir to announce the sports championship.
ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ ಇದೀಗ ನಿಮ್ಮ ಮುಂದೆ ಈ ಶೈಕ್ಷಣಿಕ ವರ್ಷದ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಾಂಪಿಯನ್ ಹಾಗೂ ತಂಡ ಚಾಂಪಿಯನ್ ಗಳಿಸಿದವರನ್ನು ಗೌರವಿಸುವ ಕ್ಷಣ. ಮೊದಲಿಗೆ ತಿಳಿಸುವುದೇನೆಂದರೆ, ಈ ವರ್ಷದ ಕ್ರೀಡಾಕೂಟದಲ್ಲಿ ಗಜಾನನದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ದಾಖಲೆಯ 7 ಜನ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತಾರೆ. ಅವರ ಹೆಸರು ಈ ರೀತಿ ಇದೆ. ಮೊದಲನೇದಾಗಿ ಪ್ರಾಥಮಿಕ ವಿಭಾಗದ ಬಾಲಕಿಯರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದವರು ತ್ವಿಷಾ VH. ಆದಷ್ಟು ಬೇಗ ವೇದಿಕೆ ಬರಬೇಕಾಗಿ ವಿನಂತಿ. ತ್ವಿಷಾ VH, ಯೆಲ್ಲೋ ಹೌಸ್. ಈ ಪ್ರಶಸ್ತಿಯನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದ ಅನನ್ಯ ಅಚ್ಯುತ ಮುಡಿತೇರ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿ. ತ್ವಿಷಾ VH 7ನೇ ತರಗತಿ, ಉದ್ದ ಜಿಗಿತ ಪ್ರಥಮ, ಎತ್ತರ ಜಿಗಿತ ಪ್ರಥಮ, 600 ಮೀಟರ್ ಪ್ರಥಮ, 4x100 ಮೀಟರ್ ರಿಲೇ ಪ್ರಥಮ. ಮುಂದೆ ಇವರ ಜೊತೆ ಪ್ರತೀತಿ 7ನೇ ತರಗತಿ, ಗುಂಡೆಸೆತ ಪ್ರಥಮ, ಚಕ್ರೆಸೆತ ಪ್ರಥಮ, 100 ಮೀಟರ್ ಪ್ರಥಮ, 4x100 ಮೀಟರ್ ರಿಲೇ ಪ್ರಥಮ. ಮುಂದೆ ಬಾಲಕರ ವಿಭಾಗದಲ್ಲಿ ಅಹಮದ್ ಹಾಜಿಮ್ ಶಹಿಬಿ, ಯೆಲ್ಲೋ ಆರೆಂಜ್ ಹೌಸ್, 400 ಮೀಟರ್ ಪ್ರಥಮ, 600 ಮೀಟರ್ ಪ್ರಥಮ, ಹೈ ಜಂಪ್ ಪ್ರಥಮ. ಮುಂದೆ ಪ್ರೌಢಶಾಲಾ ವಿಭಾಗ. ಪ್ರೌಢಶಾಲಾ ವಿಭಾಗದ ಬಾಲಕಿಯರ ವಿಭಾಗದಲ್ಲಿ ಅಣಗಾಪಿ ರೆಡ್ ಹೌಸ್, 400 ಮೀಟರ್ ಪ್ರಥಮ, 800 ಮೀಟರ್ ಪ್ರಥಮ, 1500 ಮೀಟರ್ ಪ್ರಥಮ ಹಾಗೂ 4x100 ಮೀಟರ್ ರಿಲೇ ದ್ವಿತೀಯ. ಇವರ ಜೊತೆ ಸೃಷ್ಟಿ SR ರೈ, ಆರೆಂಜ್ ಹೌಸ್, ಉದ್ದ ಜಿಗಿತ ಪ್ರಥಮ, ಎತ್ತರ ಜಿಗಿತ ಪ್ರಥಮ, ತ್ರಿವಿಧ ಜಿಗಿತ ಪ್ರಥಮ, 4x100 ಮೀಟರ್ ರಿಲೇ ಪ್ರಥಮ. ಮುಂದೆ ಪ್ರೌಢಶಾಲಾ ಬಾಲಕರ ವಿಭಾಗದಲ್ಲಿ BL ಹಾರ್ದಿಕ್, ಬ್ಲೂ ಹೌಸ್, ಉದ್ದ ಜಿಗಿತ ಪ್ರಥಮ, ತ್ರಿವಿಧ ಜಿಗಿತ ಪ್ರಥಮ, ಎತ್ತರ ಜಿಗಿತ ಪ್ರಥಮ ಹಾಗೂ 4x100 ಮೀಟರ್ ರಿಲೇ ದ್ವಿತೀಯ. ಇವರ ಜೊತೆ ಮೃದುಲ್ MB, ರೆಡ್ ಹೌಸ್, 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ, 800 ಮೀಟರ್ ಪ್ರಥಮ ಹಾಗೂ 4x100 ಮೀಟರ್ ರಿಲೇ ಪ್ರಥಮ. ಇನ್ನು ಮುಂದೆ ತಂಡ ಚಾಂಪಿಯನ್. ಪ್ರಾಥಮಿಕ ವಿಭಾಗದಲ್ಲಿ 4ನೇ ಸ್ಥಾನವನ್ನು ಗಳಿಸಿದವರು ರೆಡ್ ಹೌಸ್, 0.72. 3ನೇ ಸ್ಥಾನವನ್ನು ಗಳಿಸಿದವರು ಆರೆಂಜ್ ಹೌಸ್, 0.121. ಹಾಗೆ ರನ್ನರ್ಸ್ ಅಪ್ ಗಳಿಸಿದವರು ಯೆಲ್ಲೋ ಹೌಸ್, 0.184. ಯೆಲ್ಲೋ ತಂಡದ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆಯೇ ಚಾಂಪಿಯನ್ ಆಗಿ ಮೂಡಿ ಬಂದ ಹೌಸ್ ಬ್ಲೂ ಹೌಸ್, 201 ಪಾಯಿಂಟ್.
ಮುಂದೆ ಪ್ರೌಢಶಾಲಾ ವಿಭಾಗ. 4th place goes to Yellow House 173 points. 3rd place goes to Orange House 183 points. And the runners-up go to Blue House 185 points. Blue House-ನ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಹಾಗೆ ಈ ಒಂದು ತಂಡದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದವರು ರೆಡ್ ಹೌಸ್ 236 ಪಾಯಿಂಟ್ಸ್. ಬಹುಮಾನ ಪಡೆದ ಎಲ್ಲ ವಿಜೇತರಿಗೂ ಅಭಿನಂದನೆಗಳು. ಹಾಗೆಯೇ ಬಹುಮಾನ ನೀಡಿ ಸಹಕರಿಸಿದ ನಮ್ಮ ಅಧ್ಯಕ್ಷರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಇಂಡಿಯನ್ ಆರ್ಮಿ. Thank you, sir. Congratulations to all the winners. On this wonderful occasion, we cannot exclude the opportunity to hear the words from guest Dr. Suresh Putturaya. Over to you, sir. ಹರಿ ಓಂ. ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ನಮಸ್ಕರಿಸುತ್ತಾ ಶ್ರೀ ಗಜಾನನ ವಿದ್ಯಾಸಂಸ್ಥೆಗಳ ಈ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆಯಲ್ಲಿರುವ ಈ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಹಿರಿಯರಾದ ಶ್ರೀಯುತ ಅಚ್ಯುತ್ ಮುಡೆತಾಯರವರೇ, ವೇದಿಕೆಯಲ್ಲಿರುವ ಹಿರಿಯರುಗಳಾದ ಶ್ರೀಯುತ ಶಾಮಣ್ಣ ಸರ್ ಅವರೇ, ಕೃಷ್ಣ ಭಟ್ ಅವರೇ, ಹಾಗೂ ಶೈಕ್ಷಣ ಸಂಸ್ಥೆಯ ವಿವಿಧ ವಿಭಾಗಗಳ ಮುಖ್ಯಸ್ಥರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಶಿಕ್ಷಕ ಶಿಕ್ಷಕಿಯರೇ, ಪೋಷಕ ಬಂಧುಗಳೇ ಹಾಗೂ ಮಕ್ಕಳೇ, 16 ವರ್ಷಗಳಿಂದ ನಡೆಯುತ್ತಿರುವಂಥ ಈ ಒಂದು ಇಂಗ್ಲೀಷ್ ಮಾಧ್ಯಮ ವಿಭಾಗದ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಈಗಾಗಲೇ ಈ ವಿದ್ಯಾಸಂಸ್ಥೆಯ ಸಾಧನೆಗಳ ಬಗ್ಗೆ ಕಾರ್ಯಕ್ರಮದ ಆರಂಭದಲ್ಲಿ ಒಂದು PPT ಪ್ರೆಸೆಂಟೇಷನ್ ಮಾಡಿದರು. ಬಹಳ ಅತ್ಯುತ್ತಮವಾದಂಥ ಒಂದು ಪ್ರೆಸೆಂಟೇಷನ್. ಇದನ್ನು ನೋಡಿದ ಎಲ್ಲರಿಗೂ, ಪೋಷಕ ಬಂಧುಗಳಿಗೆ ಖಂಡಿತ ಹೆಮ್ಮೆ ಆಗಬೇಕು. ಇಂತಹ ಒಂದು ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ಸಹ ಕಲಿತಾ ಇದ್ದಾರೆ. ಇಂತಹ ಒಂದು ಉತ್ತಮ ಶಿಕ್ಷಕ ವರ್ಗದಿಂದ ತರಬೇತಿ ಪಡೆಯುತ್ತಿದ್ದಾರೆ ಅಂತ ನೀವೆಲ್ಲರೂ ಖಂಡಿತ ಹೆಮ್ಮೆ ಪಡಬೇಕು. ಶಿಕ್ಷಣ ಇವತ್ತು ಕೇವಲ ನಮ್ಮ ಪುಸ್ತಕದಲ್ಲಿರುವ ತಿಳುವಳಿಕೆಗೆ ಮಾತ್ರ ಸೀಮಿತ ಆಗಿ ಇಲ್ಲ. ಇವತ್ತಿನ ಈ ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಬಗ್ಗೆ ನಿಮಗೆ ತಿಳಿದಿರ್ಬೋದು. ಮೊಬೈಲ್ಗಳ ಬಳಕೆ, ಇದರ ಬಗ್ಗೆ ನಾವು ತುಂಬ ಮಾತಾಡ್ತೇವೆ. ಮಕ್ಕಳಿಗೆ ಮೊಬೈಲ್ ಬಳಕೆ ಅತಿ ಆಯಿತು ಅಂತ. ಆದರೆ ಈ ತಂತ್ರಜ್ಞಾನವನ್ನು ಬಳಸಿ ಸಹ ನಮ್ಮ ಶಿಕ್ಷಣವನ್ನು ಇನ್ನಷ್ಟು ಅದರ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇಂತಹ ವಿಷಯಗಳ ಬಗ್ಗೆ ನಾವೆಲ್ಲ ಗಮನ ಹರಿಸಬೇಕು. ಇದು ಕೇವಲ ಶಿಕ್ಷಕರು ಮಾತ್ರ ಮಾಡುವಂಥ ಕೆಲಸ ಅಲ್ಲ. ಇವತ್ತು ಶಿಕ್ಷಕರಷ್ಟೇ ಜವಾಬ್ದಾರಿ ಮಕ್ಕಳ ಪೋಷಕರಿಗೆ ಸಹ ಇದೆ. ಶಿಕ್ಷಕರು ಕೆಲವು ಗಂಟೆಗಳ ಕಾಲ ಶಾಲಾ ಸಮಯದಲ್ಲಿ ಮಕ್ಕಳ ಜೊತೆ ಇರ್ತಾರೆ, ಅವರಿಗೆ ಜ್ಞಾನವನ್ನು ತುಂಬುತ್ತಾರೆ. ಆದರೆ ಅವರ ಜೊತೆ ಸದಾ ಇರುವವರು ನಾವು ಮನೆಯವರು ಅಥವಾ ಪೋಷಕರು. ಶಾಲೆಯಲ್ಲಿ ಕಲಿತ ವಿಷಯವನ್ನು ಅವರು ಮನೆಯಲ್ಲಿ ಬಂದು ಮನನ ಮಾಡಿಕೊಳ್ಳುವುದರ ಜೊತೆಗೆ ಉಳಿದ ನೈತಿಕ ಮೌಲ್ಯಯುತ ಶಿಕ್ಷಣವನ್ನು ನೀಡುವುದು ಸಹ
ಪೋಷಕರ ಜವಾಬ್ದಾರಿ. ಶಾಲೆಯಲ್ಲಿ ಖಂಡಿತ ಅದನ್ನು ನೀಡ್ತಾರೆ, ಆದರೆ ಅದನ್ನು ಪುನಃ ಮನನ ಮಾಡಿಕೊಳ್ಳುವಂಥದ್ದು ಮಕ್ಕಳಿಗೆ ಮನೆಯಲ್ಲಿ ಆದರೆ ಮಾತ್ರ ಸಾಧ್ಯ ಅಂತ ನನ್ನ ಅನಿಸಿಕೆ. ಇಂಥ ಒಂದು ಮೌಲ್ಯಯುತ ಶಿಕ್ಷಣವನ್ನು ಇಲ್ಲಿ ಪಡೆದ ಒಬ್ಬರು ಹಳೆ ವಿದ್ಯಾರ್ಥಿ ಈಗಾಗಲೇ ನಮ್ಮ ಅನುಭವವನ್ನು ಹೇಳಿಕೊಂಡರು. ಅವರು ಮತ್ತೆ ಮತ್ತೆ ತಮ್ಮ ಹೆತ್ತವರನ್ನು, ಶಿಕ್ಷಕರನ್ನು, ಆಡಳಿತ ಮಂಡಳಿಯವರನ್ನು ಎಲ್ಲರನ್ನು ಸಹ ನೆನೆಸಿಕೊಂಡರು. ಇಂಥ ಒಂದು ಮೌಲ್ಯ ಎಲ್ಲ ಮಕ್ಕಳಲ್ಲಿ ಸಹ ಬರಬೇಕು. ನಾವು ಒಂದು ಎತ್ತರಕ್ಕೆ ಏರಿದ ಮೇಲೆ ಎತ್ತರಕ್ಕೆ ಏರಿದ ಏಣಿಯನ್ನು ಖಂಡಿತ ಮರೆಯಬಾರದು. ಅಂತಹ ಒಂದು ವಿನಮ್ರತೆ ಉಳಿಯುವಂಥ ಶಿಕ್ಷಣ ದೊರಕಿದರೆ ಮಾತ್ರ ಎಲ್ಲ ಮಕ್ಕಳು ಒಂದು ಉತ್ತಮ ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಕೇವಲ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ಕೂಡಲೇ, ಉತ್ತಮ ಒಂದು ಪದವಿಯನ್ನು ಪಡೆದ ಕೂಡಲೇ ಉತ್ತಮ ಪ್ರಜೆಗಳಾಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗಷ್ಟೇ ನೀವು ನೋಡಿರ್ಬೋದು, ನಮ್ಮ ರಾಜಧಾನಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ಇದನ್ನು ಮಾಡಿದವರು ಯಾರು ಅಂತ ನೋಡಿದರೆ ಉತ್ತಮ ಶಿಕ್ಷಣವನ್ನು ಪಡೆದ ಶಿಕ್ಷಣವನ್ನು ಪಡೆದ ವೈದ್ಯರುಗಳೇ. ಹಾಗಿದ್ದರೆ ನಮ್ಮ ನೈತಿಕತೆ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ನಾವೆಲ್ಲ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಕೇವಲ ಅಂಕಗಳನ್ನು ಗಳಿಸಿದರೆ ಸಾಲದು, ಮಕ್ಕಳಲ್ಲಿ ನಾನು ಎಂಬ ಭಾವ ಬಿಟ್ಟು ನಾವು ಅಂತ ಹೇಳಿದರೆ ಮಾತ್ರ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ. ಎಲ್ಲರ ಹಿತವನ್ನು ಸಹ ಗಮನದಲ್ಲಿಟ್ಟುಕೊಳ್ಬೇಕು ಅಂಥ ಒಂದು ಮೌಲ್ಯಯುತ ಶಿಕ್ಷಣವನ್ನು ಎಲ್ಲರೂ ನೀಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನನ್ನ ಒಂದು ಕೋರಿಕೆ. ಇವತ್ತಷ್ಟೇ ಒಂದು ಘಟನೆ ನಡೆಯಿತು ಪುತ್ತೂರಿನಲ್ಲಿ. ನನ್ನ ವೈದ್ಯ ಮಿತ್ರ ಅವರ ಕ್ಲಿನಿಕ್ನಲ್ಲಿ ನಡೆದ ಘಟನೆ. ಪಾಪ ಅವರು ಬೆಳಿಗ್ಗೆ 6 ಗಂಟೆಗೆ ಬಂದು ರೋಗಿಗಳನ್ನು ನೋಡ್ತಾರೆ. ಅಂಥ ಒಂದು ವೈದ್ಯರ ಕ್ಲಿನಿಕ್ನಲ್ಲಿ ಬೆಳಿಗ್ಗೆ ಇವತ್ತು ಅವರನ್ನು ಬಿಡಲಿಕ್ಕೆ ಸರತಿ ಸಾಲಿನಲ್ಲಿ ಹೋಗೋದಕ್ಕೆ ಸಹಾಯ ಮಾಡುವ ಸಹಾಯಕನೊಬ್ಬನ ಮೇಲೆ ಒಬ್ಬರು ಹಲ್ಲೆ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರನ್ನು ಮೊದಲು ಬಿಡಲಿಲ್ಲ ಅಂತ. ಹಾಗಾದರೆ ಉಳಿದವರ ಬಗ್ಗೆ ನಾವು ಆಲೋಚನೆ ಮಾಡೋದು ಕಮ್ಮಿ ಅಂತ ಅನಿಸ್ತದೆ. ಯಾಕಂದರೆ ಆ ಸರತಿ ಸಾಲಿನಲ್ಲಿ ಮುಂದೆ ನಿಂತವರು ಸಹ ನನ್ನ ಹಾಗೆ ಒಬ್ಬ ರೋಗಿ ಅಂತ ಎನ್ನುವುದನ್ನು ತಿಳಿದಿದ್ದರೆ ಖಂಡಿತ ಆ ವ್ಯಕ್ತಿ ಆ ರೀತಿ ಮಾಡ್ತಿರಲಿಲ್ಲ. ಅಂಥ ಒಂದು ಮನಸ್ಥಿತಿಯನ್ನು ಬೆಳೆಸದ ಹಾಗೆ ಎಲ್ಲರನ್ನು ಬೆಳೆಸುವಂಥ ಒಂದು ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲಿದೆ, ಪೋಷಕರ ಮೇಲಿದೆ, ಎಲ್ಲರ ಮೇಲಿದೆ. ಅಂಥ ಒಂದು ಶಿಕ್ಷಣವನ್ನು ನಾವೆಲ್ಲರೂ ನೀಡಬೇಕು. ವೈದ್ಯರು ಬಾಂಬ್ ಸ್ಫೋಟಿಸಿ ಉಳಿದವರನ್ನು ಕೊಲ್ತಾರೆ ಅಂತ ಹೇಳಿದರೆ ಬಹಳ ಒಂದು ಬೇಸರದ ಸಂಗತಿ. ವೈದ್ಯನಾದ ನನಗೆ ಸಹ ಒಂದು ಮುಜುಗರ ತರುತ್ತದೆ. ಖಂಡಿತ ಎಲ್ಲ ವೈದ್ಯ ಸಮುದಾಯಕ್ಕೆ ಒಂದು ಅಪಮಾನ. ಅಂಥ ಒಂದು ವ್ಯಕ್ತಿಗಳು ಯಾವ ಶಾಲೆಯಲ್ಲಿ ಸಹ ಅದರಿಂದ ಹೊರಬರೋದು ಬೇಡ, ಅಂಥ ಶಿಕ್ಷಣ ಅವರಿಗೆ ಸಿಗೋದು ಬೇಡ ಅಂತ ಹೇಳುತ್ತಾ ನಮ್ಮ ಭವ್ಯ ಭಾರತದ ಕನಸನ್ನು ನಾವೆಲ್ಲ ಹೊಂದಿದ್ದೇವೆ. ಅಂಥ ಭವ್ಯ ಭಾರತ ಆಗಲಿ. ಹಿಂದಿನ ದಿನಗಳಲ್ಲಿ ಯಾವ ರೀತಿ ಗುರುಕುಲಗಳಲ್ಲಿ ಶಿಕ್ಷಣ ಸಿಗ್ತದೆಯೋ ಅಂತಹ ಶಿಕ್ಷಣ ಇವತ್ತು ಸಿಗಲಿಕ್ಕೆ ಕೇವಲ ಇಂಥ ಒಂದು ಸರ್ಕಾರಿ ಶಾಲೆಗಳಲ್ಲಿ ಖಂಡಿತ ಸಿಗುವುದಿಲ್ಲ. ಇಂಥ ಗಜಾನ ಸಂಸ್ಥೆಯಂಥ ಖಾಸಗಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಪುಸ್ತಕಗಳಿದ್ದರೂ ಮಾತ್ರ ಬೋಧಿಸ್ತಾರೆ. ಅದನ್ನು ಸಹ ಹಿಂದಿನ ದಿನಗಳಲ್ಲಿ ನಾವೆಲ್ಲ ಕಲಿತ ಹಾಗೆ ತಿರುಚಿದ ಇತಿಹಾಸ, ಅಂತಹ ಇತಿಹಾಸವನ್ನು ಓದದೆ ನೈಜ ಇತಿಹಾಸವನ್ನು ಕಲಿಸುವ ಮೌಲ್ಯಯುತ ಶಿಕ್ಷಣವನ್ನು ನೀಡುವಂಥ ಗಜಾನನ ವಿದ್ಯಾಸಂಸ್ಥೆಯಂಥ ಶಿಕ್ಷಣ ಸಂಸ್ಥೆಗಳು ನಮ್ಮ ನಾಡಿನಲ್ಲಿ ಬೆಳಗಲಿ, ನೂರಾರು ಜನಗಳನ್ನು ಉತ್ತಮ ಪ್ರಜೆಗಳನ್ನು ಮಾಡಲಿ ಅಂತ ಹೇಳುತ್ತಾ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ನೀಡುತ್ತಿರುವಂಥ, ಅದಕ್ಕೆ ಸಹಕರಿಸ್ತಿರುವಂಥ ಆಡಳಿತ ಮಂಡಳಿಯವರಿಗೂ, ಶಿಕ್ಷಕ ವೃಂದದವರಿಗೂ, ಇಲ್ಲಿಗೆ ಮಕ್ಕಳನ್ನು ಕಳಿಸಿರುವ ಪೋಷಕ ವೃಂದದವರಿಗೂ, ನಿಮಗೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಶಾಲೆಯು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ, ನನಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ಮಾಡಿದಂಥ ಆಡಳಿತ ಮಂಡಳಿಯವರಿಗೂ ನಮಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. Thank you, sir, for your enriching us with your words of wisdom and dedicating your valuable time for us. I would like to request our guest, Sri Krishna Bhatt Mundya, to come on the dais for his golden words. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಅಧ್ಯಾಪಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಇಲ್ಲಿ ಸೇರಿದ ಎಲ್ಲ ಬಂಧು ಭಗಿನಿಯರೇ, ಭಾಳ ಒಂದು ಸಂತೋಷವನ್ನು ಕೊಡುವಂಥ ಒಂದು ಸಮಾರಂಭ. ಈ ಗಜಾನನ ಶಾಲೆಗೆ ಈಗಾಗಲೇ ವರದಿ ಓದುವಾಗ ಹೇಳಿದರು,
1935ರಲ್ಲಿ ಸ್ಥಾಪನೆ ಆಯಿತು ಅಂತೇಳಿ. ಶ್ರೀ ಕೋಣೆತೋಟ ಮಹಾಬಲೇಶ್ವರ ಭಟ್ರ ಹಿರಿಯರು 1935ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದು ಭಾಳಷ್ಟು ದೊಡ್ಡ ಒಂದು ಹೆಮ್ಮರವಾಗಿ, ಅಶ್ವತ್ಥ ಮರವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದು ಸಮಾಜಕ್ಕೆ ಭಾಳಷ್ಟು ನೆರಳನ್ನು ಕೊಟ್ಟಿದೆ, ಆಕ್ಸಿಜನನ್ನು ಕೂಡ ಕೊಟ್ಟಿದೆ. ಇಲ್ಲಿ ಭಾಳ ಹಿಂದೆ ಈ ಶಾಲೆ ಸ್ಥಾಪನೆ ಆದ ಸಮಯದಲ್ಲಿ ನಾನು ತಿಳಿದಂತೆ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಎಲ್ಲಿಯೂ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ, ಶಾಲಾ ಸೌಲಭ್ಯ ಇರಲಿಲ್ಲ. ಸಾಮಾನ್ಯ ಇಲ್ಲಿಗ ಹಳೆಯ ತಲೆಮಾರಿನವರನ್ನು, ಈಗ ಇರುವವರಲ್ಲಿ ಹೆಚ್ಚು ವಯಸ್ಸಾದವರನ್ನು ಕೇಳಿದರೆ ಎಲ್ಲರೂ ಈಶ್ವರಮಂಗಲ ಶಾಲೆಗೆ ಬಂದವರು. ಇಲ್ಲಿ ಮಾಡನೂರು ಗ್ರಾಮ ಇರ್ಬೋದು, ದೇಲಂಪಾಡಿ ಇರ್ಬೋದು, ಇಲ್ಲಿ ಪಡುವನ್ನೂರು ಬಡಗನ್ನೂರು ಇರ್ಬೋದು, ಅಥವಾ ಸುಳ್ಯ ಪದವು ಇರ್ಬೋದು. ಅಲ್ಲೆಲ್ಲಿಯೂ ಶಿಕ್ಷಣದ ವ್ಯವಸ್ಥೆ ಇಲ್ಲ. ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಇತ್ತು ಮಾತ್ರವಲ್ಲ, ಒಳ್ಳೆ ಸಂಸ್ಕಾರಯುತ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಇತ್ತು. ಅದನ್ನು ಚಾಚೂ ತಪ್ಪದೆ ಇಂದಿನವರೆಗೂ ಆಡಳಿತ ಮಂಡಳಿಯವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದರಲ್ಲಿ ಈ ಅಧ್ಯಾಪಕ ವರ್ಗದವರು ಕೂಡ ಅತ್ಯಂತ ಸೇವಾ ಮನೋಭಾವನೆಯಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಯಾವುದೇ ಆಗಲಿ, ಈಗ ಒಂದು ಶಿಕ್ಷಣ ಅಂತ ಹೇಳಿದರೆ ಒಳ್ಳೆ ಇದು ಬೇಕು, ಅಂಕಗಳು ಬೇಕು, ಮಾರ್ಕ್ಸ್ ಬೇಕು, ಖಂಡಿತ ಬೇಡ ಅಂತಲ್ಲ. ಆದರೆ ಅದರೊಟ್ಟಿಗೆ ಸಂಸ್ಕಾರ ಕೂಡ ಬೇಕು, ಮತ್ತು ದೇಶಭಕ್ತಿ, ಮಾನವೀಯತೆ ಇದನ್ನು ಕೂಡ ಕಲಿಸುವಂತಹ ವ್ಯವಸ್ಥೆ ಬೇಕು. ಅದೆಲ್ಲವೂ ಈ ಸಂಸ್ಥೆಯಲ್ಲಿದೆ. ಇಲ್ಲವಾದಲ್ಲಿ ನಾವೀಗ ಕೆಲವು ಕಡೆಗಳಲ್ಲಿ ನೋಡ್ತೇವೆ, ಈಗ ಪತ್ರಿಕೆಗಳಲ್ಲಿ ಓದ್ತೇವೆ, ಈಗಿನ ಆಧುನಿಕ ತಂತ್ರಜ್ಞಾನದಲ್ಲಿ ಮೊಬೈಲು ಕೊಡಲಿಲ್ಲ ಅಂಥೇಳಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರು, ಅಥವಾ ಮಾರ್ಕ್ಸ್ ಕಮ್ಮಿ ಅಂತ ಹೇಳಿ ಪೋಷಕರು ಬೈದರು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳೋದನ್ನೆಲ್ಲ ನಾವು ಓದ್ತಾ ಇದ್ದೇವೆ. ಇದೆಲ್ಲ ಏನು ಅಂತ ಹೇಳಿದರೆ, ಬರೇ ಒಂದು ಶಿಕ್ಷಣದಿಂದ ಈಗಿನ ಆಧುನಿಕ ಶಿಕ್ಷಣವೇ ಸಾಕಾಗುವುದಿಲ್ಲ, ಅದರೊಟ್ಟಿಗೆ ಸಂಸ್ಕಾರವೂ ಬೇಕು. ಸಂಸ್ಕಾರ ಮತ್ತು ಶಿಕ್ಷಣ ಇದು ಎರಡೂ ಇದ್ದರೆ ಸುಂದರವಾದ ಹೂವಿಗೆ ಪರಿಮಳ ಬಂದ ಹಾಗಾಗ್ತದೆ. ಆ ಒಂದು ವ್ಯವಸ್ಥೆ ನಮ್ಮ ಈ ಗಜಾನನ ಶಾಲೆಯಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗ ಬದಲಾದ ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿ ಇಂಗ್ಲೀಷ್ ಮೀಡಿಯಮನ್ನು ಕೂಡ ಪ್ರಾರಂಭ ಮಾಡಬೇಕಾದ ದಿನಗಳು ಬಂದಾಗ ಅದನ್ನು ಕೂಡ ಮಾಡಿ ಅದರಲ್ಲಿ ಕೂಡ ಅತ್ಯಂತ ಗುಣಮಟ್ಟದ, ಅತ್ಯಂತ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಆಟ ಪಾಠಗಳಲ್ಲಿ ಅಥವಾ ಪಾಠೇತರ ಚಟುವಟಿಕೆಗಳಲ್ಲಿ ಎಲ್ಲ ಕೂಡ ವಿದ್ಯಾರ್ಥಿಗಳು ಭಾಳಷ್ಟು ತಮ್ಮನ್ನು ತೊಡಗಿಸಿಕೊಂಡದ್ದನ್ನು ನಾವೀಗ ಇಂದಿನ ಸಮಾರಂಭದಲ್ಲೇ ನಾವು ನೋಡಿ ತಿಳ್ಕೊಳ್ಬೋದು. ಇಂಥ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆಯ ಆಡಳಿತ ವರ್ಗ ಇರ್ಬೋದು, ಅಧ್ಯಾಪಕ ವರ್ಗ ಇರ್ಬೋದು, ಅಥವಾ ಪೋಷಕರಿರ್ಬೋದು, ಎಲ್ಲರೂ ಅಭಿನಂದನಾರ್ಹರು. ಈಗ ಸದ್ಯಕ್ಕೆ ಈಗ ಅನುಕೂಲದ ದೃಷ್ಟಿಯಲ್ಲಿ ಈ ಇಂಗ್ಲೀಷ್ ಮಾಧ್ಯಮ ಮತ್ತು ಇದನ್ನು ಕನ್ನಡ ಇದನ್ನೆಲ್ಲ ನಮ್ಮ ವಿವೇಕಾನಂದ ಎಜುಕೇಷನ್ ಸೊಸೈಟಿಗೆ ಹಸ್ತಾಂತರ ಮಾಡಿದರೂ ಕೂಡ ತಾವು ತಮ್ಮ ತ್ಯಾಗ ಮನೋಭಾವನೆಯನ್ನು ಏನೂ ಕಡಿಮೆ ಮಾಡದೆ ಮೊದಲಿನಂತೆ ತಮ್ಮನ್ನು ಈ ಶಾಲೆಯ ಆಗುಹೋಗುಗಳಲ್ಲಿ ತೊಡಗಿಸಿಕೊಂಡು ಇಡೀ ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತಾ ಬರುತ್ತಿರುವ ಎಲ್ಲರೂ ಕೂಡ ಅಭಿನಂದನಾರ್ಹರು ಅಂತೇಳಿ ಹೇಳುತ್ತಾ, ಈ ಸಮಾರಂಭದಲ್ಲಿ ನನಗೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. Thank you, sir. Your words have inspired us and we are grateful for that. We have an extraordinary individual among us, someone who is not only the cornerstone of our organization but also a source of inspiration for all of us. Our esteemed President, Shri Nanya Achuthamudithaya sir, for your presidential address. ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭದ ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು
ನಮಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ನೀಡಿರುವಂಥ ಸನ್ಮಾನ್ಯ ಪುತ್ತೂರಿನ ಜನಪ್ರಿಯ ವೈದ್ಯ ಡಾಕ್ಟರ್ ಸುರೇಶ್ ಪುತ್ತೂರಾಯರವರೇ, ಹಾಗೆ ನಮ್ಮೆಲ್ಲರ ಆತ್ಮೀಯರು, ಹಾಗೆ ಇವ್ರನ್ನ ಹಿರಿಯರಾಗಿರುವಂಥ ಸನ್ಮಾನ್ಯ ಶ್ರೀಕೃಷ್ಣ ಭಟ್ ಮುಂಡ್ಯ ಅವರೇ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಡಾಕ್ಟರ್ ಶ್ರೀಲಕ್ಷ್ಮಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವಂಥ ಶಿವರಾಮರವರೇ, PTA ಪ್ರೆಸಿಡೆಂಟ್ ಆಗಿರೋ ರಾಜೇಂದ್ರ ಪ್ರಸಾದ್ರವರೇ, ಪ್ರಾಂಶುಪಾಲರಾಗಿರುವಂಥ ಸನ್ಮಾನ್ಯ ಶಾಮಣ್ಣನವರೇ, ಮುಖ್ಯ ಗುರುಗಳೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಭಗಿನಿಯರೇ, ಹಾಗೆ ವಿದ್ಯಾರ್ಥಿನಿಗಳೇ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ಹಾಗೆ ಮಾಧ್ಯಮದ ಮಿತ್ರರೇ, 89 ವರ್ಷ ಪೂರೈಸಿ 90ನೇ ವರ್ಷದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 17 ವರ್ಷಗಳಿಂದ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡಿಕೊಂಡು ಈ ಭಾಗದ ಜನರಿಗೆ ಉತ್ತಮ ಶಿಕ್ಷಣವನ್ನು ಕೊಡುವ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿಯ ಒಂದು ಫಲಿತಾಂಶವನ್ನು ಕೂಡ ಗಮನಿಸಿದರು. ಸಾಮಾನ್ಯ ಹೆಚ್ಚಿನ ಅಂಶ 100% ಫಲಿತಾಂಶವನ್ನು ಕೂಡ ಶಾಲೆ ನೀಡ್ತಾ ಬರುವಂಥದ್ದು. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಪೋಷಕ ಬಂಧುಗಳಿಗೆ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ವರ್ಷದ ವಿಶೇಷ ಕಾರ್ಯಕ್ರಮದಲ್ಲ, ಒಂದು ವರ್ಷದ ವಾರ್ಷಿಕ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಒಂದು ದೇಣಿಗೆ ಜೊತೆಯಲ್ಲಿ ಭಾಗವಹಿಸುವ ಮೂಲಕ ಒಂದು ವಿಶೇಷ ಮೆರುಗನ್ನು ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ನಾನು ಎಲ್ಲ ಪೋಷಕ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ನಮ್ಮದು ಅಂತೇಳಿ ಆದರೆ ಅದಕ್ಕೆ ಹೆಚ್ಚು ಶಕ್ತಿ ಬರುವಂಥದ್ದು ಮತ್ತು ಅದರಲ್ಲಿ ಆಸಕ್ತಿಗಳು ಇರುವಂಥದ್ದು ಮತ್ತು ಅದು ಯಶಸ್ವಿ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಪೋಷಕ ಬಂಧುಗಳ ಸಹಕಾರ ನಮ್ಮ ಶಾಲೆಯ ಯಶಸ್ಸಿನಲ್ಲಿ ಅತ್ಯಂತ ದೊಡ್ಡ ಪಾತ್ರ ಇದೆ. ಅವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ, ಜೊತೆಯಲ್ಲಿ ನಮ್ಮ ಶಿಕ್ಷಕರ ಒಂದು ಪರಿಶ್ರಮವನ್ನು ಏನು ಅಂತ ಹೇಳುವಂಥದ್ದು ಇವತ್ತು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ತೆರೆದಿಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಬಹುಶಃ ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರೂ ನಮ್ಮ ಶಾಲೆ ಹೇಗೆ ಉಂಟು ಅಂತ ಹೇಳುವಂದು ಇವತ್ತು ತಿಳಿದುಕೊಂಡಿದ್ದೀರಿ. ನಮ್ಮ ಶಾಲೆಯಲ್ಲಿ ಎಲ್ಲ ಒಂದು ಸವಲತ್ತುಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಕೊಡ್ಬೋದು, ಆ ರೀತಿಯ ಎಲ್ಲ ಶಿಕ್ಷಣವನ್ನು ನಮ್ಮ ಸಂಸ್ಥೆಯ ಶಿಕ್ಷಕರು ಕೊಡ್ತಾರೆ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ. ವಿಶೇಷವಾಗಿ ಇಡೀ ಅಕಾಡೆಮಿಕ್ ಇಯರ್ನಲ್ಲಿ ಈ ಶಾಲೆ ಆರಂಭ ಆದ್ರಿಂದ ಇವತ್ತಿನವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಶಾಮಣ್ಣನವರು ಕೊಟ್ಟಂಥ ಮಾರ್ಗದರ್ಶನವನ್ನು ಖಂಡಿತ ಈ ಊರಿನ ಎಲ್ಲ ಜನ ಶಾಲೆಗೆ ಮಕ್ಕಳನ್ನು ಕಳಿಸುವುದನ್ನು ಮರೀಲಿಕ್ಕಿಲ್ಲ. ಈ ಮಾತು ಯಾಕೆಂತ ಹೇಳಿದರೆ, ನಮ್ಮ ಶಾಲೆಯಲ್ಲಿ ಕೂಡ ಇವತ್ತು ಶಾಮಣ್ಣನವರ ಶಿಷ್ಯರ ಮಕ್ಕಳು ಮತ್ತು ಅವರ ಮಕ್ಕಳು ಅಂತೇಳಿದರೆ ಅಜ್ಜಂದಿರ ಮಕ್ಕಳು ಕೂಡ ಇವತ್ತು ಮೊಮ್ಮಕ್ಕಳು ಇವತ್ತು ನಮ್ಮ ಶಾಲೆಯಲ್ಲಿ ಅವರ ಶಿಷ್ಯಂದಿರು ಇಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸ್ತಾ ಇದ್ದಾರೆ. ಆ ರೀತಿಯ ಒಂದು ವ್ಯವಸ್ಥೆಗಳು ಇರಬೇಕು ಅಂತ ಹೇಳಿದರೆ ಆ ಒಂದು ಶಾಲೆಯ ಬಗ್ಗೆ ಶಾಮಣ್ಣನ ಇರುವ ಪ್ರೀತಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ, ನಮ್ಮ ಇವತ್ತು ಅತಿಥಿಗಳಾಗಿ ಬಂದಿರುವಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯರು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸ ಎಲ್ಲ ದಿಕ್ಕಿನಲ್ಲಿ ಸಿಗ್ತದೆ, ಆದರೆ ಮೌಲ್ಯಯುತ ಮತ್ತು ಸಂಸ್ಕಾರಯುತ ಒಂದು ಶಿಕ್ಷಣ ಸಿಕ್ಕುವಂಥ ಅಲ್ಲಿಗೆ ನಮ್ಮ ಮಕ್ಕಳನ್ನು ಕಳಿಸಬೇಕು ಅಂತ ಹೇಳಿದರು. ವೈದ್ಯರಾಗಿದ್ದುಕೊಂಡು ಈ ದೇಶದಲ್ಲಿ ವೈದ್ಯಕ್ಕೆ ಸೇವೆಯನ್ನು ಕೊಡಬೇಕಾದಂಥ ಜನವೇ ಈ ದೇಶವನ್ನು ನಮ್ಮ ರಾಜಧಾನಿಯಲ್ಲಿ ಒಂದು ತಮ್ಮ ಆತ್ಮಾಹುತಿಯ ಮೂಲಕ ಒಂದು ದೇಶವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾರೆ ಅಂತ ಹೇಳಿದರೆ ಅಲ್ಲಿ ಮೌಲ್ಯಯುತ ಶಿಕ್ಷಣ, ಸಂಸ್ಕಾರಯುತ ಶಿಕ್ಷಣ ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದು ಅರ್ಥ. ಆ ಹಿನ್ನೆಲೆಯಲ್ಲಿ ಮೌಲ್ಯಯುತ ಮತ್ತು ಸಂಸ್ಕಾರಯುತ ಶಿಕ್ಷಣ ಸಿಕ್ಕುವಂಥ ವ್ಯವಸ್ಥೆಯನ್ನು ಎಲ್ಲಿ ಸಿಗ್ತದೆ ಅಂತ ಹೇಳುವಂಥದ್ದು ಪೋಷಕರನ್ನು ಗಮನಿಸಿಕೊಂಡು ಅದನ್ನು ಅಲ್ಲಿ ಪಡ್ಕೊಳ್ಳುವ ವ್ಯವಸ್ಥೆಗಳನ್ನು ಮಕ್ಕಳಿಗೆ ಕೊಡಿಸುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಜೊತೆಯಲ್ಲಿ ಅವರೊಂದು ಮಾತು ಹೇಳಿದರು, ಶಾಲೆಯಲ್ಲಿ ಶಿಕ್ಷಕರು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾರೆ, ಆದರೆ ಅದನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡಿಸುವಂಥ ಒಂದು ಪ್ರೇರೇಪಣೆ ಮಾಡುವಂಥ ಕೆಲಸ ಅದು ಪೋಷಕ ಬಂಧುಗಳಲ್ಲಿದೆ. ಆದರೆ ಪೋಷಕರ ಜವಾಬ್ದಾರಿ ಅತ್ಯಂತ ಹೆಚ್ಚು ಇರುವಂಥದ್ದು ಅಂತ ಹೇಳುವಂಥ ಮಾತು ಕೂಡ ಹೇಳಿದೆ. ಆ ರೀತಿಯಲ್ಲಿ ಅವರ ಒಳ್ಳೆಯ ಮಾತುಗಳಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಊರಿನವರಾಗಿರುವಂಥ ಸನ್ಮಾನ್ಯ ಮುಂಡ್ಯ ಶ್ರೀಕೃಷ್ಣ ಭಟ್ರು ನಮ್ಮ ಈ ಭಾಗದ ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋರು. ಅವರು ಕೂಡ ನಮ್ಮ ಶಾಲೆಯ ಬಗ್ಗೆ ಒಳ್ಳೆಯ ಮಾತನ್ನು ಆಡಿದ್ದಾರೆ. ಮತ್ತು ಅವರು ಆಡೋದು ಮಾತ್ರ ಅಲ್ಲ, ಅವರು ಆಡಿದ ರೀತಿಯಲ್ಲೇ ನಡೆದುಕೊಳ್ತಾರೆ. ಆ ರೀತಿಯಲ್ಲಿ ಎಲ್ಲರೂ ಕೂಡ ನಡೆದುಕೊಳ್ಳಬೇಕು ಅಂತ ಹೇಳುವಂಥ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ, ವಿಶೇಷವಾಗಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಇವತ್ತು ಡಾಕ್ಟ್ರಾಗಿ ನಮ್ಮ ಹತ್ತಿರದ ಅಡೂರಿನಲ್ಲಿ ಸೇವೆ ಸಲ್ಲಿಸುವಂಥವರು. ಬಹುಶಃ ಕೇರಳದ ಈ ಭಾಗದಲ್ಲಿ ನಮ್ಮ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ 50% ಪೋಷಕರ ಮಕ್ಕಳನ್ನು ಇಲ್ಲಿ
ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು 50% ಕೇರಳ ಭಾಗದವರು ಕೂಡ ಇದ್ದಾರೆ. ಆದ್ದರಿಂದ ನಮ್ಮ ಹಳೆ ವಿದ್ಯಾರ್ಥಿಗಳ ಒಂದು ಮಾತು ಅದು ಉಳಿದಂಥ ಪೋಷಕರ ಬಂಧುಗಳಿಗೆ ಕೂಡ ಯಾವ ರೀತಿ ಶಿಕ್ಷಣ ಆರಂಭದಿದೆ ಸಿಕ್ಕಿದೆ ಅಂತ ಹೇಳುವಂಥ ತಿಳಿಸುವಂಥ ವ್ಯವಸ್ಥೆಗಳು ಕೂಡ ಆಗ್ತದೆ. ಆದ್ದರಿಂದ ಅವರಿಗೂ ಕೂಡ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿವಸಗಳಲ್ಲಿ ಕೂಡ ಈ ವರ್ಷ ಯಾವ ರೀತಿ ನೀವೆಲ್ಲ ಸಹಕರಿಸಿದರೆ ಅದೇ ರೀತಿಯಲ್ಲಿ ಮುಂದಿನ ವರ್ಷದಲ್ಲಿ ಇನ್ನಷ್ಟು ನಿಮ್ಮ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇವತ್ತು ನಾವು ನವಂಬರ್ ತಿಂಗಳ ಕೊನೆಯೊಳಗೆ ನಮ್ಮ ವಾರ್ಷಿಕೋತ್ಸವವನ್ನು ಮುಗಿಸಬೇಕು. ಮಕ್ಕಳ ಒಂದು ಟೂರು, ಪಿಕ್ನಿಕ್, ಇದು ಎಲ್ಲ ಪಾಠೇತರ ಚಟುವಟಿಕೆಗಳು ಮುಗಿಸಬೇಕು. ಇನ್ನು ಉಳಿದಂಥ 2-3 ತಿಂಗಳು ಶಿಕ್ಷಣದ ಕಡೆಗೆ, ಪಾಠದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಯಶಸ್ವಿ ಒಂದು ಅಕಾಡೆಮಿಕ್ ಇಯರನ್ನು ಪೂರೈಕೆ ಮಾಡಬೇಕು ಮತ್ತು 10ನೇ ತರಗತಿಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಯಾಚಿಸ್ತಾ ನಮ್ಮ ಶಿಕ್ಷಕರ ಬಂಧುಗಳು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಈ ವರ್ಷ ಕೂಡ ಗರಿಷ್ಠ ನಾವು ಪ್ರಯತ್ನಗಳನ್ನು ಮಾಡಿ ನಾವು ಈ ಶಾಲೆಗೆ ಫಲಿತಾಂಶವನ್ನು ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಅಂತ ಹೇಳುವಂಥ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರವನ್ನು ಬೇಕು ಅಂತ ಹೇಳ್ತಾ, ವಿಶೇಷವಾಗಿ 10ನೇ ತರಗತಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ 15 ದಿವಸಕ್ಕೊಮ್ಮೆ ಬಂದು ನಮ್ಮ ಮಗುವಿನ ವಿದ್ಯಾಭ್ಯಾಸದಲ್ಲಿ ಏನು ಕೊರತೆ ಇದೆ, ಏನು ಆಗಬೇಕು ಅಂತ ಹೇಳುವ ನೀವು ತಿಳಿದುಕೊಂಡು ಅದನ್ನು ಮಾಡಿಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಎಲ್ಲ ಪೋಷಕ ಬಂಧುಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ, ಕನ್ನಡ ಮಾಧ್ಯಮಕ್ಕೆ ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದೀರಿ. ಇವತ್ತು ತುಂಬ ಭಾಗಗಳಲ್ಲಿ ಕನ್ನಡ ಮಾಧ್ಯಮವನ್ನು ಮುಚ್ಚುವಂಥ ಪರಿಸ್ಥಿತಿ ಆಗಿದೆ. ಆದರೆ ಇಲ್ಲಿ ಒಬ್ಬ ಸರ್ಕಾರಿ ನೇಮಕ ಆಗಿರುವಂಥ ಒಬ್ಬರೇ ಶಿಕ್ಷಕರಿರುವಂಥದ್ದು, ಬಾಕಿ ಉಳಿದನ್ನೆಲ್ಲ ಆಡಳಿತ ಮಂಡಳಿ ನೇಮಕ ಮಾಡಿಕೊಡುವಂಥ ಸುಮಾರು 7 ಜನ ಇತರ ಶಿಕ್ಷಕರಿಗೆ ಆಡಳಿತ ಮಂಡಳಿಯ ನಮ್ಮ ಸಂಸ್ಥೆಯ ಕಡೆಯಿಂದ ಸಂಬಳ ಕೊಡುವಂಥ ವ್ಯವಸ್ಥೆಗಳಾಗ್ತದೆ. ಅದೇನಿದ್ರೂ ಕೂಡ ಬಂದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ಒಂದು ಕೊರತೆ ಆಗಬಾರ್ದು ಅಂತ ಹೇಳಿ ನೆಲೆಯಲ್ಲಿ ನಾವು ಎಲ್ಲ ಒಂದು ಪ್ರಯತ್ನಗಳನ್ನು ಮಾಡಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ವಿಶ್ವಾಸ ಇಟ್ಟು ನಮ್ಮ ಕನ್ನಡ ಮಾಧ್ಯಮಕ್ಕೆ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮಕ್ಕಳನ್ನು ಕಳಿಸುವಂಥ ಎಲ್ಲ ಪೋಷಕ ಬಂಧುಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ಈ ಊರಿನ ಎಲ್ಲ ಜನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. Your ever-time support is our strength. Thank you, sir. Your motivated and inspirational words. Now it's time for presenting momentum as a token of love to today's chief guest. I request the president to present the momentum to the guest. To express gratitude to everyone who made this event possible, I invite Lata ma'am to propose the vote of thanks. ಸರ್ವರಿಗೂ ಶುಭ ಸಂಜೆಯ ಶುಭ ನಮನಗಳು. ಪ್ರತಿಯೊಂದು ಅಂತ್ಯವೂ ಒಂದು ಹೊಸ ಆರಂಭವಾಗಿದೆ. ಈ ಜಗತ್ತಿನಲ್ಲಿ ಯಾವುದು ಅಂತಿಮವಲ್ಲ, ಎಲ್ಲವೂ ಆರಂಭವಷ್ಟೇ. ಒಂದು ಕಾರ್ಯ ಅಂತಿಮವೆನಿಸಿದರೆ ಅದರ ಮುಂದಿನ ಉದ್ದೇಶ ಆರಂಭವಾಗಿರುತ್ತದೆ. ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಲು ನಿಮ್ಮ ಮುಂದೆ ಉಪಸ್ಥಿತಲಿದ್ದೇನೆ. ದೀಪ ಪ್ರಜ್ವಲನೆಯ ಮೂಲಕ ಸಭಾ ಕಾರ್ಯಕ್ರಮದ ಯಶಸ್ವಿಗೆ ನಾಂದಿ ಹಾಡಿದ ನಮ್ಮ ಶಾಲಾ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದ ಶ್ರೀ JK ಮಹಾಬಲೇಶ್ವರ ಭಟ್ ಇವರಿಗೆ ಪ್ರೀತಿಪೂರ್ವಕ ವಂದನೆಗಳು. ಈ ಸಮಾರಂಭದ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಸುರೇಶ್ ಪುತ್ತೂರಾಯ ರವರು ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಿದ ನಿಮಗೂ ಹೃತ್ಪೂರ್ವಕ ವಂದನೆಗಳು ಸರ್.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಶಾಲಾ ಎಲ್ಲ ಆಗು ಹೋಗುಗಳಿಗೆ ಸದಾ ಬೆಂಬಲ ನೀಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ನನ್ನ ಅಚ್ಯುತ ಮೋಡತ್ತಯ್ಯ ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು ಸರ್. ಈ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಊರಿನ ಪ್ರಗತಿಪರ ಕೃಷಿಕರು ಹಾಗೂ ಸಂಸ್ಥೆಯ ಪೋಷಕರಾದ ಶ್ರೀಕೃಷ್ಣ ಭಟ್ ಮುಂಡ್ಯ ಹಾಗೂ ನಮ್ಮ ಶಾಲಾ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿನಿ ಡಾಕ್ಟರ್ ಶ್ರೀಲಕ್ಷ್ಮಿ ಎಸಿ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಬೆನ್ನುಬೆಳಾಗಿರುವ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ಶಿವರಾಮ್ ಪಿ ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು ಸರ್. ಪ್ರತಿಯೊಂದು ವಿಷಯದಲ್ಲೂ ಸಲಹೆ ನೀಡಿ ನಮ್ಮನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸುತ್ತಿರುವ ನಮ್ಮ ಶಾಲಾ ಪ್ರಾಂಶುಪಾಲರಾದ ಶ್ರೀ ಕೆ ಶಾಮಣ್ಣ ಸರ್, ತಮಗೂ ಹೃತ್ಪೂರ್ವಕವಾದ ವಂದನೆಗಳು ಸರ್. ಈ ಸಭೆಯಲ್ಲಿ ಉಪಸ್ಥಿತರಿರುವ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ರಾಜೇಂದ್ರ ಪ್ರಸಾದ್ ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು ಸರ್. ಹಾಗೆ ಉಭಯ ಶಾಲೆಗಳ ಮುಖ್ಯ ಗುರುಗಳಾದ ಸೌಮ್ಯ ಎ ಮತ್ತು ನರೇಂದ್ರ ಭಟ್, ತಮಗೂ ಹೃತ್ಪೂರ್ವಕವಾದ ವಂದನೆಗಳು ಸರ್. ನಮ್ಮ ಸಂಸ್ಥೆಯಲ್ಲಿ ನಡೆಯುವ ಎಲ್ಲ ಕಾರ್ಯಗಳಿಗೂ ನಮ್ಮೊಂದಿಗೆ ಸದಾ ಸಹಕರಿಸುತ್ತಿರುವ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಸರ್ವ ಸದಸ್ಯರುಗಳಿಗೂ ಪ್ರೀತಿಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ, ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ, ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ, ಶಾಮಿಯಾನ ಹಾಗೂ ಧ್ವನಿವರ್ಧಕ ವ್ಯವಸ್ಥೆ ಮಾಡಿಕೊಟ್ಟ KS ಅರೇಂಜರ್ಸ್ನ ಮಾಲಕರಾದ ಸುಧೀರ್ ಕಟ್ಟಪ್ಪುಣಿ ಇವರಿಗೂ ಪ್ರೀತಿಯ ಧನ್ಯವಾದಗಳು. ನಮ್ಮ ವಿದ್ಯಾರ್ಥಿಗಳನ್ನು ಅತ್ಯಂತ ಸುಂದರವಾಗಿ ಕಾಣುವಂತೆ ತಯಾರುಗೊಳಿಸಿದ ರಂಗಸುರಭಿ ಮೇಕಪ್ ತಂಡ ಕಲ್ಮಡ್ಕ ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಶುಚಿರುಚಿಯಾದ ಭೋಜನವನ್ನು ತಯಾರಿಸಿದ ಸ್ವಾಮಿ ಭಟ್ ತಂಡದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಲು ತನು ಮನ ಧನಗಳಿಂದ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. Thank you, ma'am. Always believe that something special awaits your each day. All you need is to recognize it and make the most of it. Have a positive attitude throughout the day, and then that today is going to be the best day of your life. Thank you. Wishing you all a very fruitful day ahead. Thank you. ಮುಂದೆ ಈ ವೇದಿಕೆಯಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ.
ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ. ನಮ್ಮ ದೇಶ ಭಾರತ ಶ್ರೇಷ್ಠ ಧಾರ್ಮಿಕ ಆಚರಣೆಗಳು, ಪದ್ಧತಿಗಳು ಮತ್ತು ಸಂಪ್ರದಾಯಗಳು, ಕುಟುಂಬದ ಮೌಲ್ಯಗಳು, ಹಿರಿಯರಿಗೆ ಗೌರವ ಮತ್ತು ಅತಿಥಿ ಸತ್ಕಾರ ಭಾರತೀಯ ಸಂಸ್ಕೃತಿಯ ಮುಖ್ಯ ಭಾಗಗಳಾಗಿವೆ. ಭಾರತವು ಹಲವಾರು ಧರ್ಮಗಳನ್ನು ಒಳಗೊಂಡಿದೆ ಮತ್ತು ಪ್ರತಿಯೊಂದು ತನ್ನದೇ ಆದ ಹಬ್ಬಗಳನ್ನು ಹೊಂದಿದೆ. ದೀಪಾವಳಿ, ದಸರಾ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಶಿವರಾತ್ರಿ, ಗಣೇಶ ಚತುರ್ಥಿ ಹಾಗೂ ಹನುಮಾನ್ ಜಯಂತಿ ಇದೀಗ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಥೀಮ್ ಡ್ಯಾನ್ಸ್. Let's welcome our amazing dancers to the stage with a big round of applause. Dance is the loveliest of all the arts because it gives us the slightest excuse to feel and be completely beautiful. ಹೊಸ ವರ್ಷದ ಆಗಮನವು ಭರವಸೆಯ ಹೊಸ ಹೊಳಪನ್ನು ತರುತ್ತದೆ ಎಂದು ಭಾವಿಸುತ್ತೇವೆ. ಇದು ಹೊಸ ಆರಂಭವಾಗಿದ್ದು ಬದುಕು ಬೇವು ಬೆಲ್ಲ ಇದ್ದಂತೆ. ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ಪಡಬೇಕು. ಹೊಸ ವರ್ಷದಲ್ಲಿ ನಾವು ಕುಟುಂಬದವರೊಂದಿಗೆ ಭಾಗವಹಿಸುವ ಮೊದಲ ಹಬ್ಬವೇ ಯುಗಾದಿ. ಇದೀಗ ನಮ್ಮ ಶಾಲಾ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಇಂಡಿಯನ್ ಫೆಸ್ಟಿವಲ್ ಥೀಮ್ ಡ್ಯಾನ್ಸ್. ಇದೀಗ 7ನೇ ಟು ಸೆಲೆಬ್ರೇಟ್ ದ ಬರ್ತ್ಡೇ ಆಫ್ ಮೈಟಿ ಲಾರ್ಡ್ ಹನುಮಾನ್. ಇದಾಗಿ ಆಪರೇಷನ್ ಸಿಂಧೂರಲ್ವಾ? ಅವರದನ್ನು ಸಾರಿ ಮಾಡ್ತೀನಿ. श्री गुरु चरण सरोज रज निज मन मुकुर सुधारि बरनौ रघुबर विमल जसु जोदायक फलचारि ज्ञान गुण सागर जय कपीस दिवलोक उजागर जय मान ज्ञान गुण सागर जय कपीस दिवलोक उजागर दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संकीर्ण ज्ञान गुण सागर जय कपीस दिवलोक उजागर जय मान ज्ञान गुण सागर जय कपीस दिवलोक उजागर दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संकीर्ण शंकर सुवन केसरी नंदन तेज प्रताप महाजगबंदन शंकर सुवन केसरी नंदन तेज प्रताप महाजगबंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया राम लगन सीता मन बसी
ಹೆಜ್ಜೆಯ ಕೂಡಿಸುತ್ತಾ ಅಂದದಿ ಮನವ ಕಾಡಿಸುತ್ತ ನಾದಕ್ಕೆ ತಕ್ಕಂತೆ ಕುಣಿಸುತ್ತ ಬೆವರಿಸಿದ ತಣುವ ದಣಿಸುತ್ತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದ್ಯಾತ್ಮಾನಂ ಸೃಜಾಮ್ಯಹಂ. ಇದೀಗ 7ನೇ ತರಗತಿಯ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ ಶ್ರೀಕೃಷ್ಣ ಲೀಲೆಯ ಹೆಜ್ಜೆಗಾಗಿ. ನವ್ ಐ ವೆಲ್ಕಮ್ ಟೀಮ್ ರಾಧಾಕೃಷ್ಣ. ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ. ನಂದ ಗೋಪಾಲ ಹರೇ ಮುರಳಿ ಗಾನ ಲೋಲ ದೂರ ಮೇಲ ದಿಗಿರಾ ಕೃಷ್ಣ ಕಡಲೈ పొంగుతున్న ప్రేమ లీల కనరా కృష్ణ అందుకో సంబరాల స్వాగతాల మాలిక ఇదిగో నిన్ను చూసి వెలుగుతున్న ద్వారకా. భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే. మాయద మాటున దాగిన ఆశలు వెన్నెల దిందనుకో మా కన్నుల కందని మాయని చూపుతూ మెల్లగా దోచుకుపో. గిరిని వేలిపైన నిలిపిన మా కన్నయ్య తులసి దళానికి ఏల తూగినవయ్యా కొండంత భారము ఘోరంత చూపిన లీలా కృష్ణయ్య మా చీరలు దోచిన అల్లరి ఆటలు మా పైన ఏ మాయా. భజరే 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 భజ 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 భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే. మాయది కావని మాధవుడా నీవు చేరిన ప్రాణమిది మా మాయని బాధని పిల్లన ద్రోవిన రాగము చేయమని ఎవరిని ఎవరితోటి ముడి పెడుతూని ఆట చివరికి ప్రతి ఒక్కరిని నడిపెదరుగని బాట తీరని వేదన తీయని లాలన అన్నీ నీవయ్యా నీ అందెల మంగళ సౌందడి గుండెలో మోగించరావయ్యా. భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే. ಪ್ರತಿಯೊಂದು ಹಸ್ತಮುದ್ರೆಯು ಕತೆ ಹೇಳುತ್ತದೆ. ಪ್ರತಿ ಭಾವನೆಯು ಹೃದಯದ ಭಾಗವನ್ನು ವ್ಯಕ್ತಪಡಿಸುತ್ತದೆ.
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ ಎಂಬ ಸಾಲುಗಳನ್ನು ಕೇಳಿದಾಗಲೇ ನಮಗೆಲ್ಲರಿಗೂ ತಿಳಿದಿರುವಾಗಿ ನಾವು ಆಚರಿಸುವ ಹಬ್ಬ ಗಣೇಶ ಚತುರ್ಥಿ. ಇದೀಗ ಗಣಪತಿ ಬಪ್ಪ ಮೋರಿಯ. ದೇವ ಶ್ರೀ ಗಣೇಶ 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 ದೇವ ಶ್ರೀ ಗಣೇಶ. ज्वाला सी जलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है. धरती अंबर सितारे है उसकी नजरें उतारे, डर भी उससे डरा रे जिसकी रखवाली यारे, करता साया तेरा हे देवा श्री गणेश 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 देवा श्री गणेश. तो वरदान है जो कमाए वो धनवान है, दिन किनारे की कश्ती है वो देवा तुझसे जो अनजान है. यूं तो मूषक सवारी तेरी सब पे है पहरेदारी तेरी, पाप की आंधियां लाख हो कभी ज्योति न हारी तेरी. अपनी तकदीर का वो खुद सिकंदर हुआ रे, भूल के ये जहां रे जिसकी सीने यहाँ रे साथ पाया तेरा. हे देवा श्री गणेश 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 देवा श्री गणेश. ಕತ್ತಲೆಯ ಬೆಳಕಿನ ಮೇಲೆ ವಿಜಯವನ್ನು ಆಚರಿಸುವ ಸಮಯ ಬಂದಿದೆ. ಕೆಟ್ಟದರ ವಿರುದ್ಧ ಹೋರಾಡಿ ಗೆದ್ದ ದಿನವನ್ನು ವಿಜಯದಶಮಿಯಾಗಿ ಆಚರಿಸುತ್ತಿದ್ದೇವೆ. ಪ್ರತಿಯೊಂದು ಹಸ್ತಮುದ್ರೆಯು ಕತೆ ಹೇಳುತ್ತದೆ, ಪ್ರತಿ ಭಾವನೆಯು ಹೃದಯದ ಭಾಗವನ್ನು ವ್ಯಕ್ತಪಡಿಸುತ್ತದೆ. ಇದೀಗ ದಸರಾ ಹಬ್ಬವನ್ನು ಪ್ರತಿಬಿಂಬಿಸುವ ಪ್ರಣವಾಲಯ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 7ನೇ ತರಗತಿಯ ಡ್ಯಾನ್ಸಿಂಗ್ ಸ್ಟಾರ್ಸ್. प्रणवालय पाहि परिपालय परमेशी, कमलालय श्रीदेवी कुरिपिंचवे करुणांबुरासी. धीम तारा जतुलतो प्राण में नाट्यम चेसे गतुलतो नाम शतं मूल नतुलतो ना पैननी चुपुआ पेला.
నవ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తానా ధీం తానా చతులతో ప్రాణమే నాట్యం చేసే గతులతో నామ శతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మొరవిని చేరవటే ನಮ್ಮ ದೇಶದಲ್ಲಿ ಹಲವಾರು ಹಬ್ಬವನ್ನು ಆಚರಿಸುತ್ತೇವೆ. ಆದರೂ ಬೆಳಕಿನ ಹಬ್ಬ ದೀಪ ಎಲ್ಲರ ಬಾಳಲ್ಲಿ ಹೊಸ ಬೆಳಕು ಬರಲಿ. ಎಲ್ಲರಿಗೂ ತಿಳಿದಿರುವ ಹಾಗೆ ದೀಪಾವಳಿಯು ಹಿಂದೂ ಪುರಾಣದ ಕಥೆಯು ರಾಮಾಯಣಕ್ಕೆ ಸಂಬಂಧಿಸಿದ್ದು. ಭಗವಾನ್ ರಾಮನು ತನ್ನ ಪತ್ನಿ ಸೀತೆ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ 14 ವರ್ಷಗಳ ವನವಾಸವನ್ನು ಪೂರೈಸಿ ಅಯೋಧ್ಯೆಗೆ ಮರಳಿದ ನಂತರ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಜನರು ರಾಮನ ವಿಜಯವನ್ನು ಸ್ಮರಿಸಲು ಮತ್ತು ಆತನ ಆಗಮನದ ಸಂತೋಷವನ್ನು ಆಚರಿಸಲು ದೀಪಗಳನ್ನು ಬೆಳಗಿಸುತ್ತಾರೆ. ಇದೀಗ ದೀಪಾವಳಿ ಸಂಭ್ರಮ. राम से चल के राम पे आए प्रेम कोई हमें और न जाने राम से रूठे राम से माने राम सिया की करुण कहानी एक है चंदन एक है पानी राम सिया राम जय जय राम राम सिया राम जय जय राम राम सिया राम जय जय राम राम सिया राम जय जय हरि अनंत हरि कथानंता कहि सुनहि बहु विधि सब संता राम रतन धन जो कोई पाए जीवन भर रामायण गाए
दशरथ अजर बिहारी राम सिया राम जय जय राम राम सिया राम जय जय राम राम सिया राम जय जय राम राम सिया राम जय जय राम। ಪುರಾಣದ ಪ್ರಕಾರ ಶಿವರಾತ್ರಿಯ ಮೂಲವು ಭಗೀರಥನ ತಪಸ್ಸು ಮತ್ತು ಗಂಗೆಯು ಭೂಮಿಗೆ ಆಗಮನ ಸಂಬಂಧಿಸಿದೆ. ಶಿವರಾತ್ರಿಯು ಶಿವನ ಆರಾಧನೆಯಾಗಿದೆ. ಶಿವ ಶಿವ ಎಂದರೆ ಭಯವಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಇದೀಗ ಇಂಡಿಯನ್ ಫೆಸ್ಟಿವಲ್ ಕೊನೆಯ ನೃತ್ಯ ಶಿವತಾಂಡವ ನಮ್ಮ ತಂಡದ ವಿದ್ಯಾರ್ಥಿಗಳಿಂದ. చేరుతున్నది
Your support has lifted us higher. Thank you for being with us. We close Indian Festival theme dance. Movements capture the essence of the music. Thank you for your wonderful performance. This operation was success not only because of its military precision, but also because of the seamless integration of technology and the immense courage of our soldiers. It showcased the advanced capabilities of our armed force. The Indian Army and the Indian Air Force and Indian Navy demonstrated an unprecedented level of coordination and professionalism. Let us once again salute the bravery, the sacrifice and the spirit of our armed forces and the people of our great nation. Let us stand together in support of a safe and secure India. Let's welcome our friends. Jai Hind, Vande Mataram. जम्मू कश्मीर में 2019 के पुलवामा अटैक के बाद सबसे बड़ा आतंकी हमला हुआ है। पहलगाम की बैसरन वैली में हुए इस हमले में आतंकियों ने 26 बेकसूर लोगों को मार डाला, जबकि आतंकियों की इस कायराना करतूत में 13 लोग जख्मी हुए हैं। वे मैथों तेरा मन भरिया बदल गया सारा वे तू मैनू छड़ जाना गल्ला तेरिया तो लगदा है यारा वे मैथों तेरा मन भरिया गल्ला तेरिया तो लगदा है यारा ऐसा हो सकदा रब दे पैरी पै जांदी तेरी जगह पे जानी मौत मैनू ले जांदी जो तू ना मिला मानेंगे वो दहलीज नहीं होती रब नाम की यार यहाँ कोई चीज नहीं होती और अब ओनू खो लैंदा जेड़ा होवे ओनू जान तो प्यारा वे तू मैनू छड़ जाना
गल्ला तेरिया तो लगदा है यारा। अब किसके नाम का सिंदूर पहनूं? अरे ये क्या कर रही हो? मत मिटाओ अपना सिंदूर। एक औरत का सिंदूर सिर्फ उसका श्रृंगार नहीं होता, वो पूरे देश की इज्जत होती है। और उसी सिंदूर के लिए देश ने एक जवाब दिया है। इस बार जवाब है ऑपरेशन सिंदूर। जम्मू कश्मीर के पहलगाम में हुए आतंकी हमले को लेकर देश भर में खूब गुस्से का माहौल बना हुआ है। इस हमले में जान गंवाने वाले लोगों की संख्या बढ़कर 27 पहुंच गई है। उधर पाकिस्तान की तरफ से भी इस हमले को लेकर बयान आया है। भारत पाकिस्तान बॉर्डर से बड़ी खबर। इन 4 राज्यों की सीमा पाकिस्तान से लगती है, जिसके बाद अटकलें लगाई जा रही हैं कि कहीं फिर से कुछ बड़ा होने वाला है। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। अल्लाह जिंदे बन के कफन जब तुरिया, तन के मौत नू वाचा, मारे थर थर कंबदे सारे। अल्लाह जिंदे बन के कफन जब तुरिया, तन के मौत नू वाचा, मारे थर थर कंबदे सारे। इस वक्त मैं आपको बता दूं, बड़ी खबर, राफेल ने पाक में घुसकर बदला लिया। पाकिस्तान में मौत बनकर राफेल घुसा। मैं कर्नल सोफिया कुरैशी और मेरे साथ विंग कमांडर व्योमिका सिंह। तेरे काम नहीं आए तो फिर बेकार जवानी है, बहाए खून तेरी खातिर जितना गंगा में पानी है। वो गए पर उनका रंग हमारी मांग में हमेशा रहेगा। जय हिंद। तेरे काम नहीं आए तो फिर बेकार जवानी है, बहाए खून तेरी खातिर जितना गंगा में पानी है। ಕರಾಟೆ ಎಂಬುದು ಜಪಾನಿಂದ ಉಗಮಿಸಿದ ಒಂದು ನಿಶಸ್ತ್ರ ಸಮರ ಕಲೆಯಾಗಿದೆ. ಇದು ಆತ್ಮರಕ್ಷಣೆಗೆ, ದೈಹಿಕ ಸದೃಢತೆಗೆ, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಮ್ಮ ಸಂಸ್ಥೆಯಲ್ಲಿಯೂ ಸಹ ಕಳೆದ ಕೆಲವು ವರ್ಷಗಳಿಂದ ಕರಾಟೆ ತರಬೇತಿ ನಡೆಯುತ್ತಿದೆ. ಈ ತರಬೇತಿಯನ್ನು ನಾರಾಯಣ ಆಚಾರ್ಯವರು ನೀಡುತ್ತಿದ್ದಾರೆ. ಇವರು ಪೆರ್ನಾಜೆ ಸಮೀಪದ ಮಳ್ಳಿ ಎಂಬಲ್ಲಿ ಜನಾರ್ದನ ಆಚಾರ್ಯ ಮತ್ತು ಪ್ರೇಮಾವತಿ ದಂಪತಿಗಳ ಪುತ್ರನಾಗಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸೀತಾರಾಘವ ಶಾಲೆಯಲ್ಲಿ ಹಾಗೂ PUC ಮತ್ತು ಪದವಿ ಶಿಕ್ಷಣವನ್ನು ಸೈಂಟ್ ಫಿಲೋಮಿನಾ ಪುತ್ತೂರು ಇಲ್ಲಿ ಮುಗಿಸಿರುತ್ತಾರೆ. 1984ರಲ್ಲಿ ಸಂಘದ ಪ್ರಥಮ ವರ್ಷದ OTC ತರಬೇತಿ ಪಡೆಯುತ್ತಿರುತ್ತಾರೆ.
1993ರಲ್ಲಿ ಸೆನ್ಸಾಯಿ ಥೋಮಸ್ ರವರಿಂದ ಕರಾಟೆ ತರಬೇತಿ ಪಡೆದಿರುತ್ತಾರೆ. 1992ರಲ್ಲಿ ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಕಳೆದ 30 ವರ್ಷಗಳಿಂದ ಹಲವಾರು ಸಂಸ್ಥೆಗಳಲ್ಲಿ ಕರಾಟೆ ತರಬೇತಿ ನೀಡುತ್ತಾ ಬಂದಿದ್ದು, ಈ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುತ್ತಾರೆ. ಇವರ ತರಬೇತಿಯಿಂದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಾದ ಧರಣಿ ಕೆಟಿ, ಕಾರ್ತಿಕ್, ಧನ್ವಿದ್ ಶೆಟ್ಟಿ ಹಾಗೂ ಶನ್ಮಿತಾರವರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ತರಬೇತುದಾರರಾದ ನಾರಾಯಣ ಆಚಾರ್ಯ ಅವರು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಶಾಮಣ್ಣ ಇವರ ವಿಧೇಯ ಶಿಷ್ಯನಾಗಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಸರ್, ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈಗ ಕರಾಟೆ ಪ್ರದರ್ಶನ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ. जैसा कोई नहीं है, 80 नहीं 100 दिन दुनिया घुमा है, नहीं कहे तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पाती रुलाती, सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे सलाम। वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम। तेरे पास ही मैं आ रहा हूँ, अपनी बाहें खोल दे, जोर से मुझको गले लगा दे, मुझको फिर वो प्यार दे। जिंदगी है रेडी तेरे पैरों में जन्नत है, तू दिल जान माँ। माँ तुझे सलाम, माँ तुझे सलाम, शिकोदाच अम्मा तुझे सलाम,
Double punch with shout. Knee. Sun. Shit. Knee. Down block, reverse punch, Maigari. Pitch. Knee. Sun. Shit. Knee. Left forward stance. Move for double punch. Move by double punch. Maigari. Pitch. Knee. Sun. Shit. Haito. Left forward stance. Left forward stance. Itch. Knee. Shit. Knee. Kamate. Hekodachi. Junino. Itch. Knee. Sun. Shit. Hitch. Shit. Knee. Sun. Shit. Hitch. Kamate. Pina Nidan. Itch. Knee. Sun. Shit. Hitch. Shit. Knee. Sun. Shit. Hitch. Hekodachi. Pinan Shodan. Itch. Knee. Sun. Shit. Hitch. Knee. Sun. Shit. Knee. Sun. Shit. Hekodachi. Self-defense. जैसा कोई नहीं है, अस्सी नहीं सौ दिन दुनिया घुमा है, नहीं कहीं तेरे जैसा कोई। Take number 1. Itch. बस तेरी याद Hekodachi. जो मेरे साथ Second technique. Ready. Knee. सबसे प्यारी तेरी सूरत प्यार है। Hekodachi. Technique number 3. Itch. Hekodachi. Day. Tiles breaking.
ಶ್ರೀ ಗಜಾನನ ವಿದ್ಯಾಸಂಸ್ಥೆಗಳ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆಗಮಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ರಾತ್ರಿಯ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಮಾಡಿರ್ತೇವೆ. ಯಾಕೆಂದರೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮನೆ ತಲುಪುವಾಗ ತುಂಬ ಲೇಟ್ ಆಗುತ್ತೆ. ಆದ ಕಾರಣ ನಾವು ಆಡಳಿತ ಮಂಡಳಿ ವತಿಯಿಂದ ಈ ಒಂದು ತೀರ್ಮಾನ ತೆಗೆದುಕೊಂಡು ರಾತ್ರಿಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಬಂದಂಥ ಎಲ್ಲ ನಮ್ಮ ಸಜ್ಜನ ಬಂಧುಗಳು, ಕೆಳಗಿನ ಶಾಲೆಯಲ್ಲಿ ಊಟದ ಆರಂಭವಾಗಿದೆ, ಸರದಿಯಲ್ಲಿ ಹೋಗಿ ಸ್ವೀಕರಿಸಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ತಿದ್ದೇವೆ. ಹಾಯ್ ತಮನ್. ಹಾಯ್ ಸನ್ನಿಧಿ. ಅಮ್ಮ ಎನ್ನುವ ಬೆಚ್ಚಗಿನ ಆ ಭಾವದಷ್ಟು ಅದ್ಭುತ ಸಂಗತಿ ಇನ್ನೊಂದಿಲ್ಲ. ಈಗ ನಮ್ಮೆಲ್ಲರ ಅಮ್ಮಂದಿರು ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಎಲ್ಲರೂ ಕೈ ಚಪ್ಪಾಳೆಯಿಂದ ಸ್ವಾಗತಿಸಿ. ಬ್ಯೂಟಿಫುಲ್ ಮದರ್ಸ್. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ, ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ, ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ, ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಋಣಿ. ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ, ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ. ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು, ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ, ಓಹೋ ಭೂಮಿಗೆ. ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ, ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ.
घल्लेनु दाव ಗೆಜ್ಜೆ घल्लु घल्लेनु दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लु घल्लेनु दाव दोस्ती घल्लु घल्लेनु दाव मस्ती कुस्तीಯಲ್ಲಿ दोस्ती घल्लु घल्लेनु दाव ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ नमस्कार और गंगा की रात में आप सभी वाओ व्हाट ए वंडरफुल परफॉर्मेंस केम छो मजामा। नमस्कार और गंगा की रात में आप भी स्वागत करते हैं। देवियों सजानो, आज हम यहाँ वार्षिकोत्सव के इस पावन अवसर पर माँ दुर्गा के शक्ति स्वरूप का उत्सव मनाने के लिए एकजुट हुए हैं। आप तालियों के साथ स्वागत करते हैं हमारे 9वीं कक्षा के मित्रों को। नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय धिन तड़ाक आजा उड़ के सराट पैरों से बेड़ी जरा खोल नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय। रे खट खट बाज 10 तक वो न अब तक आया रे तब से हाँ देखी राहिक अब तू खोल बाहें आजा घुमड़ घूमे रे मचले रे मोरा मन गूंजे रे बालम के बोल गाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय।
आजा रे थर 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 हाँ कांपे थर थर हाँ डर डर जी से डर अब नाना बागों में बोला बोला रे बोला मोर बदला रे दिल का भूगोल नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय हे धिकड़ात आजा उड़ के सराट पैरों से बीड़ी जरा खोल नगाड़े संग ढोल बाजे धाय धाय धम धम रंगीला भारो ढोलना ढोलना आयो रे भारो ढोलना आयो रे भारो ढोलना रंगीलो भारो ढोलना ढोलना हवे आयो रे भारो ढोलना आयो रे भारो ढोलना प्यार के गीत जरा सुन ले ओ प्यार के गीत जरा सुन ले मैं आया रे हमारे आंगना दुआरे ऐसा मोहक रूप सजा रे नीले पीले लाल गुलाबी हो गए नैन खजरा रे अरे गारे 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 कोई गाँव आया हमारे ढोली छपके ढोल बजा रे ढोली छपके ढोल बजा रे रंगीलो भारो ढोलना ढोलना हवे ಪರಶುರಾಮ ಸೃಷ್ಟಿ ಈ ತುಳುನಾಡಿನ ಸೊಬಗನ್ನು ಎಷ್ಟು ಹೊಗಳಿದರೂ ಸಾಲದು. ದೇವಲೋಕವೇ ಬಂದಿಳಿದಿರುವಂತಿರುವ ಈ ಪ್ರಕೃತಿ ಸೌಂದರ್ಯದ ನಾಡಿನ ಆಚರಣೆಗಳೇ ಅದ್ಭುತವಾದದ್ದು. ಅದರ ಹಿಂದಿರುವ ಕಥೆಗಳೇ ರೋಚಕವಾದದ್ದು. ಈ ಲೋಕವನ್ನು ಕಾಯುತ್ತಿರುವ ಮಹಾದೇವನಿಗೆ ಭಕ್ತಿಯ ಅರ್ಪಣೆ ನಮ್ಮ ಈ ತಂಡ ತುಳುನಾಡ ನೃತ್ಯ ರೂಪಕ. ಜೋರಾದ ಕೈಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
वसिष्ठं वराहरूपं देववरीष्ठं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಗುಡಿ ಸಿರುಳ ಗುಡ್ಡಿ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿತು ಲೇ 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 ಲೇಲ ಕೈಪಾಡಿ ಹೊಳೆಯಲ್ಲಿ ಧೂಳಿ ಕಂತಿತು ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿತು ಲೇ 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 ಲೇಲ ಕೈಪಾಡಿ ಹೊಳೆಯಲ್ಲಿ ಧೂಳಿ ಕಂತಿತು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು ಬೆಟ್ಟದ ಅಂಚಿನಲ್ಲಿ ಹುಲಿ ಹೊಂಚಿದೆ ಕಟ್ಟಿ ನೋಡೋದ ಮೆಟ್ಟಿ ಬಿಡೋದ ಗಾಯಗೊಂಡ ರಜಾ ಹುಲಿ ಗುಟುರು ಹಾಕಿದೆ ಗೂಟಕ್ಕೆ ಕಟ್ಟೋದ ಬೇಟೆ ಆಡೋದ ಇಲ್ಲ ಆಗ ಊರೆ ಕಾಣೋದಿಲ್ಲ ಕಾಡು ಹುಲಿ ಅಲ್ಲ ಮರ ಕಾಡು ಬೇಕಿದು ಕಳ್ಳ ಹೆಚ್ಚೆ ನೋಡು ನೀ ಹುಡುಕೋದರ ಚಾಡು ಕತ್ತಲಲ್ಲಿ ಕಣ್ಣು ಕಾಟವ ನೋಡು
ಜೋರ ಹುತ್ತದಲ್ಲಿ ಹಾವು ಮಲಗಿದೆ. ತಾಲಿ ಬಡಿಯೋದ ಹಾಲು ಸುರಿಯೋದ, ಗಾಯಗೊಂಡ ರಜಾ ಹುಲಿ ಗುಟುರು ಹಾಕಿದೆ. ಊಟಕ್ಕೆ ಕಟ್ಟೋದ ಬೆಲೆ ಆಡೋದ. ತೋಡಿನಲ್ಲಿ ಆ ಬಳ್ಳ ಮಹಾರಾಯ ಅಡಗಿ ಕೂತು ಮಸಲತ್ತು ಮಾಡ್ತದ ನೋಡು. ಹುಳ ರಪ ಸೊಪ್ಪ ತೆಪ್ಪ ಆಕೆ ಗುಡಿ ಈಕೆ ಗುಡಿ ಸೇರುನ ಗುಡಿ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿದು. ಕೈಪಾಡಿ ಹೊಳೆಯಲ್ಲಿ ಧೂಳಿ ಕಂದಿದು. ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿದು. ಲೇ ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ. ಕೇಳ ಚೆಲುವೆ ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ. ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ. ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ. ಕೇಳ ಚೆಲುವೆ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ. ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವ ಗಿಲ್ಲಿ ನೋಡದಲೇ ಕೊಡುವಾಗ ತಲ್ಲಣವಾಗುತ್ತಿದೆ. ಕೇಳ ಚೆಲುವೆ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಗೊತ್ತಿರುವುದೊಂದೇ ದೈವ ಬಾರಿಯು. ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳ
బర్పున పొర్లు తులే తులునాడ పెర్మెద పిలి నలికే సారా రంగును మైగు పాడందు నలిపున నమ్మ పిలి నలికే అక్క పిలిత పొర్ల నలికే ಕಿನ್ನಿ ಪಿಲಿತ ಖುಷಿತ ತೆಲಿಕೆ ಸೇರಿಂಡು ಜನಸಾರ ನಿಲಿಕೆ ತುಳುನಾಡ ಕಲೆ ನಮ್ಮ ಪಿಲಿ ನಲಿಕೆ ಮನಮಿದ ಪಿಲಿಕುಲು ಬರ್ಪುನ ಪೊರ್ಲು ತುಲೆ ತುಳುನಾಡ ಪೆರ್ಮೆದ ಪಿಲಿ ನಲಿಕೆ ಸಾರ ರಂಗನ ಮೈಕ್ ಪಾಡಂದು ನಲಿಪುನ ನಮ್ಮ ಪಿಲಿ ನಲಿಕೆ ಮಿತ್ತು ಅಪ್ಪೇನ ಸವಾರಿ ಊರುಗೂರೇ ಆಂಡು ತಯಾರಿ ಒಟ್ಟುಗು ಸೇರಿಯರು ಊರುದ ಜವನರು ಪೊರ್ಲುನು ತೂವರೆ ಅಪ್ಪೇನೆ ಬರುವೆರು ತುಳುನಾಡ ಮಣ್ಣದ ಪಿಲಿ ನಲಿಕೆ ಮನಮಿದ ಪಿಲಿಕುಲು ಬರ್ಪುನ ಪೊರ್ಲು ತುಲೆ ತುಳುನಾಡ ಪೆರ್ಮೆದ ಪಿಲಿ ನಲಿಕೆ ಸಾರ ರಂಗನ ಮೈಕ್ ಪಾಡಂದು ನಲಿಪುನ ನಮ್ಮ ಪಿಲಿ ನಲಿಕೆ ಬನ್ನಗ ದೇವಿನ ತೇರು ವೈಭವ ತೂಲೆ ಭಾರಿ ಜೋರು ಮಂಡ ಪಿಲಿಕ್ ಪೂಜದ ಸಲ್ಲಿಕೆ ಒಂದುವೆ ಕೊರ್ಪುನ ದೇವಿಗೆ ಕಾಣಿಕೆ ತುಳುನಾಡ ಕಲೆ ನಮ್ಮ ಪಿಲಿ ನಲಿಕೆ ಮನಮಿದ ಪಿಲಿಕುಲು ಬರ್ಪುನ ಪೊರ್ಲು ತುಲೆ ತುಳುನಾಡ ಪೆರ್ಮೆದ ಪಿಲಿ ನಲಿಕೆ ಸಾರ ರಂಗನ ಮೈಕ್ ಪಾಡಂದು ನಲಿಪುನ ನಮ್ಮ ಪಿಲಿ ನಲಿಕೆ ಮನಮಿದ ಪಿಲಿಕುಲು ಬರ್ಪುನ ಪೊರ್ಲು ತುಲೆ ತುಳುನಾಡ ಪೆರ್ಮೆದ ಪಿಲಿ ನಲಿಕೆ ಸಾರ ರಂಗನ ಮೈಕ್ ಪಾಡಂದು ನಲಿಪುನ ನಮ್ಮ ಪಿಲಿ ನಲಿಕೆ ಮನಮಿದ ಪಿಲಿಕುಲು ಬರ್ಪುನ ಪೊರ್ಲು ತುಲೆ ತುಳುನಾಡ ಪೆರ್ಮೆದ ಪಿಲಿ ನಲಿಕೆ ಸಾರ ರಂಗನ ಮೈಕ್ ಪಾಡಂದು ನಲಿಪುನ ನಮ್ಮ ಪಿಲಿ ನಲಿಕೆ ಕರನಿಲಿಕೆ ನಿಕ್ಕಿದರಿ ಕಂಬುಲದ ಬಿರ್ಸೆರು ನಾಟ ಗಂಗೆ ಮುಖೇಸನ ಯಕಂದೆಲ್ಡು ಉಲ್ಲೆರು ಧೋನಿ ಕಾಲೆ ಕುಟ್ಟಿನ ದರ್ಪುನರ ತೂಯರಿ ಕೈ ತಾಟಿ ಒಟ್ಟೊಂದು ಖುಷಿ ತಲ್ಪನಂtere ಏರು ಬಂಡೆ ಬಂದಗ ನರಿಗೂಟ ಊರ್ನಗ ಮುರ್ಲೊಂದು ಬತ್ತಡು ಬಿತ್ತಿದ ಕಂಬುಲ ಕುತ್ತು ಬರ ಹೋವಡು ಬಿಡ್ತೆರನು ತೂವಡು ಒಕ್ಕಿ ಪಲ್ಲು ಬತ್ತೊಡು ಮೂಕು ಪಲ್ಲು ಒಯ್ಕೊಡು ಭಾರಿ ಬಿರ್ಸದ ನುರ್ಕುದ ಇರ್ಲು ಈ ಕಂಬಳದ ಕಲಟುಲ್ಲ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿನ ಎಂಚನಮ ಸ್ಟಾರ್ ಕ್ರಿಕೆಟರ್ಸ್ ಪಂದಲೆಪ್ಪನ ಅಂಚನೆ ಗಿಡ ಎರಲೆಡು ಚೆನ್ನೈ ಪಾಂಡುನು ಕಂಬಳದ ಸ್ಟಾರ್ ಇರ್ಲು ಪಂದಲೆಪ್ಪುಲಿ ಇಂಚಿತ್ತಿನ ಮಸ್ತ್ ಪುದರ್ ಮಲ್ದಿನ ಮಾತ ಇರ್ಲಿಲ್ಲ ಮೋಕೆಡಿ ಎದುಕೊಂಡೊಂದಿಲ್ಲ ಅಲರಾಜೆ ಓ ತೂಜೆ ಅಲ ಮೊಟ್ಟೆ ಅಲಲ ಬೊಲ್ಲೆ ಓ ಸಂತು ಅಲ ಕಾಲೆ ಅಲ ಪಾಕ್ಕು ಓಹೋ ಅಪ್ಪು ಅಲಲ ಪುಟ್ಟೆ ಓ ತಾಜೆ ಅಲಲ ಓ ಗಡ್ಡು ಅಲಲಲ ಮತ್ತೆ ತುಳುನಾಡು ಮಡಪಂದು ನಾಗರಾಜನ ದುಲಿಪುಲು ತುಳುವೆರು ಮಡಪಯರು ಮೋಡಿನ ಬಿರ್ದಿನಿ ಕದಕ ತೋಲು ನರ ಬೊಟ್ಟಡು ಪೆರ ವಾದ ನರ ಉರಿಪಡು ತೊತ್ತೋರು ತೋರೋರು ವಾಟ ಸರ ಲಕ್ಕೋಡು ತಮಕ್ ತಪ ಐಸ ಕನಿಯಿನಿ ಎರಡು ಬಂದಗ ನರಿಗೂಟ ಊರ್ನಗ ಉರ್ಲೊಂದು ಬತ್ತಡು ಬಿರ್ತಿದ ಕಂಬುಲ ಕುತ್ತು ಬರ ಹೋವಡು ಬಿಡ್ತೆರನು ತೂವಡು ಒಕ್ಕಿ ಪಲ್ಲು ಬತ್ತೊಡು ಮೂಕು ಪಲ್ಲು ಒಯ್ಕೊಡು
ಬೆಂಕಿ ಎದ್ದು ನಿಂತಿದೆ, ಕಟ್ಟಿ ಹಾಕು ಅಂತಿದೆ, ಮುಟ್ಟೋ ಧೈರ್ಯ ಯಾರಿಗಿಳಿ ಬಾ ಬಳಿಗೆ ಅಂತಿದೆ. ರುದ್ರ ರೌದ್ರ ಕೋಪವ ಮೈಗೆ ಸವರಿಕೊಂಡಿದೆ, ಮೈ ಮರೆತು ಹೆಜ್ಜೆ ಇಟ್ಟರೆ ನಾಶವಾಗದೆ. ಜಿಫಾಲೆ ನಾಲಿಗೆ ಹೊರಗೆ ಚಾಚಿದೆ, ಜಿಫಾಲೆ ನಾಲಿಗೆ ಹೊರಗೆ ಚಾಚಿದೆ. ನುಂಗಿ ಹಾಕುವ ತವಕ ತೋರಿದೆ. ರಾಜನಿರಲಿ ಅಸುರನಿರಲಿ ನನ್ನ ಮುಂದೆ ನಿಲ್ಲರು, ನಾನು ಉಸಿರು ಬಿಟ್ಟರೆ ಉರಿದು ಬೂದಿಯಾಗುವರು. ಓಂ ನಮೋ ಶಂಕರ, ಹರ ಹರ ಭಯಂಕರ. ಬಂದಿರುವಂತಹ ಎಲ್ಲ ಪೋಷಕರ ಹಾಗೂ ವಿದ್ಯಾಭಿಮಾನಿಗಳ ಗಮನಕ್ಕೆ, ರಾತ್ರಿಯ ಊಟದ ವ್ಯವಸ್ಥೆ ಕೆಳಗಿನ ಶಾಲೆಯಲ್ಲಿ ತಯಾರಾಗಿದೆ, ದಯಮಾಡಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಕಾರ್ಯಕ್ರಮ ಮುಂದುವರಿಯುವುದು. That was truly incredible performance. Thank you. Ladies and gentlemen, welcome to night filled with apples, energy and vibrant spirit of Punjab. The air is thick anticipation. We have seen many great performances tonight. But get ready to the feel pulse of land, fire rivers. It's time to celebrate Punjab's rich culture. We are about to witness a traditionally Punjabi dance performance that is more than just a dance. It's a celebration of life, a story told through powerful music and soulful music. So let's give a huge round of applause to welcome our performance from the heart of Punjab. Get ready to witness the magic they create on the stage. Let's welcome 9th standard students for their wonderful performance.
सितारे ना बिंदिया तू ऐसे चमका जी कल्ले कल्ले रहना मैनू अच्छा लगदा जो भी तू कहे सारा मैनू झूठा लगदा तो मेरे जैसा मिले Caribbean टू कच अंग्रेजी म्यूजिक में दे दे तू पंजाबी सारी दुनिया में जी हिट है पंजाबी
ಮುಂದಕ್ಕೆ ಕನ್ನಡ ಮಾಧ್ಯಮದ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಂದ ಕೋಟಿ ಚೆನ್ನಯ್ಯ ರೂಪಕ ನೃತ್ಯ ನಡೆಯಲಿದೆ. Check, help. Check, help. ನಾಗಬ್ರಹ್ಮೇರ್ನ ಆಶೀರ್ವಾದೋಡು ಕೇಂಜೋ ಪಕ್ಕಿಲು ಕಂಡನಿ ಬುಡದಿ ಆದು ಕಲಿಯುಗಡು ಪುಟ್ಟುದು ಪೊರ್ಲುಡು ಸಂಸಾರ ಮಲ್ತೊಂದಿಪ್ಪೇರು. ಕಾಲಕ್ರಮೇಣ ಈ ಪೊರ್ಲ ಸಂಸಾರುಡು ಕೇಂಜೋ ಪಕ್ಕಿ ಕೆತ್ತಿ ದೀಪಿನ ಗಳಿಗೆ ಕೂಡುದು ಬರ್ಪುಂಡು. ಅವೇ ಖುಷಿಡು ಕಂಡನಿ ಪಕ್ಕಿ ಆಸೆದಾದ ಅಂಡಲ ಉಂಡಾ ಪಂದಕ್ಕೆ ಎನ್ನಗ ಎಂಕ್ ಯಾನು ಸುರುತ ಕೆತ್ತಿ ದೀಪುನ ದುಂಬು ಎಂಕ್ ಈ 7 ಕಡಲ್ದ ಆಪೇಡು ಇಪ್ಪುನ ಕೆಂಪು ತಾಮೆರೆದ ತಿಗತಿನೋಡು ಪನ್ಪಿನ ಆಸೆನು ಪನ್ಪುಂಡು. ಇಂದಿನ ಕೇಂಡಿನ ಕಂಡನಿ ಪಕ್ಕಿ ಆಸೆನು ಮಣ್ಣು ಮಲ್ಪಂದೆ ತಿಗ ಕನಯರ ಪಿದಡುಂಡು. ತಿಗ ಕನಯರ ಪಿದಡ್ನ ಕೇಂಜೋ ಪಕ್ಕಿ ತಾಮರೆಗೆ ಬಾಯಿ ಪಾಡ್ನಗ ಸೂರ್ಯದೇವರು ಕಣ್ಣು ಬುಲಪೇರು ಪಾಡಿನ ಬಾಯಿ ದೆತ್ತಂಡ ತಾಮರೆ ಪೂ ತಾಳುಂಡಾ ಪನ್ಪಿನ ಪೋಡಿಗೆಡು ಕಾತುಕುಲ್ಲುಂಡು. ಮುಲ್ಪ ಕಾಂಜೋ ಪಕ್ಕಿ ಕಾತುದು ಪೋಡಿಗೆಡು ಎನ್ನ ಕಂಡನಿ ಪಿರ ಬತ್ತೆರಡ ಸುರುತ ತೆತ್ತಿನ ನಾಗಬ್ರಹ್ಮೆರೆಗು ಕೊರ್ಪೆ ಪನ್ಪಿನ ಪರಕೆ ಪನ್ಪುಂಡು. ಕಾಲ ಕರಿದು ಪಕ್ಕಿ ಕೆತ್ತಿ ದೀಪುಂಡು. ನಾಗಬ್ರಹ್ಮೆರೆನು ಮನವರಿಕೆ ಮಲ್ತೊಂದು ಪರಕೆ ಸಂದಾವುನ ನಮ್ಮ ಧರ್ಮ ಪಂಡದು ಬಾಯಿಡು ದಿಂಡ ಮಡೆ ಆಪುಂಡು ಕಾರಿಡ್ಕೊಂಡುಂಡ ಮೈಲಿಗೆ ಆಪುಂಡು ಪಂದು ರೆಕ್ಕೆಲೆನು ಜೋಡಿಸದು ಐಟು ತೆತ್ತಿದೀದು ಕಡಲದ ಮಿತ್ತು ರಾ ಒಂದು ಪೋಪುಂಡು. ಪಕ್ಕಿಲೆ ಜೋಡಿ ಪಂಡೆರ ಪರಕೆ ಕಡಿರ ತೆತ್ತಿನ ಬೆಮ್ಮೆರೆ ತಲೋಕೆ ಜೋಕುಲು ದಾಂತಿನ ಬೆರನ ಮಾನಿಗ ಒಲಿಂಡ ಬೆಮ್ಮೆರೆ ಪುರ್ಸದೋ ಕಲ್ಲ ಕಳೆಮಿಡು ಬಾಲೆ ಒಲಿತಲ ಸ್ವರ್ಣ ಕೇದಗೆ ಪುದರ್ ಪಡೆಯಲ ಲೋಕೋದ ಕಣ್ಣಗ ಸೋತಿನ ಬಾಲೆಗ ದೇಂದು ಲಿತ್ತ
तेरे सायन वैद्यर मदद बुढ़ला के दे अक्का सोडू दिन बर्पिन बुल्पुदाय एन पालक केदाये आयना अक्का सोडू दिन बर्पिन बुल्पुदाय संतेसी सुलिक साप्यना वरदिन जाय मट्टेलन पडरी पाड्यना ಈ ಮರಗಿಲ ಮಗನ ಭೂಮಿದ ಸಕಲ ಜೀವರಾಶಿಲೆಗ್ ಬದುಕುಕೊಳ್ಳ್ರೆಗ್ ದಿನ ಈ ಆಕಾಶಡು ಬಳ್ಸ್ಯಾದ ಬರ್ಪ ಅಡ ಈ ಎನ್ನ ಪಾಲಗ್ ಮಾತ್ರ ಕೇವಲ ಕೆಲಸಗ ಒಂದಿ ಕೇಕೆದಾಯದು ಪೋಯತ್ತ ಆಕಾಶಡು ದಿನ ಬರ್ಪಿನ ಮುಲ್ಪುದಾಯ संतेसी सुलिक साप्यना अप्पे जाय बुಳಿ ಪುವರ ಎನ್ಕುಳು ಇನಿ ಬಾರಿನ ಕೂಜಲನ ನನ್ನ ಬಾರಂತೆ ಪೋಪುರಿಯೇ ಅಯ್ಯೋ ಅಪ್ಪೆ ಅಂಚ ಜಾಯ್ ಪಾತೆ ಬಾರು ಮಾಮನೆ ಇಲ್ಲಲ್ಲೋ ಮಾಲೆ ಕಾರ್ಯ ಮುಗಿಬೆತ್ತು ಎಂಕಲ್ ಬೇರ ಬರ್ಬತ್ತೆ ಅಪ್ಪಗ ನೆಂಕುಲ್ ಏತು ಬೋಡಾತ ಬಾರ್ಲೆ ಏನ್ ಮೂಳೆಕೊಳ್ಳು ತುಪ್ಪುವೆ ಮುಗುರೊಡತಿ ಕೇದಗೆ ಕಮ್ಮೆನದಾಂತೆ ಪೋಂಡು ಉರುಕೋಮ್ಲೆ ಪೊದ್ದಿ ಸೆರಂಗ್ ಪುದೆಯಾರು ಪರಿಂಡು ಮುಗುರೊಡತಿ ಕೇದಗೆ ಕಮ್ಮಿನದಾಂತೆ ಪೂಂಡು ಉರುಕೋಮ್ಲೆ ಪೊದ್ದಿ ಸೆರಂಗ್ ಪುದೆಯಾರು ಪರಿಂಡು ಚಟ್ಟ ಏರು ಕಾಟದಂಚ ಮಾಡು ತೋಜುಂಡು ತೂಪೆ ಕೂಡು ತಿವಲೆಯಾಂಡು ಇಲ್ಲ ಕೋಟೆಯೇ ಎನ್ನ ಕೂವೆ ತೋಟೆಯೇ ಅಕ್ಕ ಸುಡು ದಿನ ಬಪ್ಪಿನ ಮುಲ್ಪುದಾಯ ದಿನ ಪಾಲಕ ಕೇಕೆದಾಯ ಆಯನಾ ಕಾಲ
നാണ്ട് തൂങ്കി തൊട്ടിൽ നെൽത്തി ഗദ്ദ ഉദരിണ്ട് കട്ടലെത മൂക്കുബല്ല് കർല ഉള്ളു ആണ്ട് ಕಂಕೆ ನಾಂಡು ತೂಂಕಿ ತೊಟ್ಟಿಲ ಮೆಲ್ತಿ ಗದ್ದ ಉದರಿಂಡು ಕಟ್ಟಲೆದ ಮೂಕುಬಲ್ಲ ಕರ್ಲ ಉಳ್ಳು ಆಂಡು ಮಣ್ಣ ಮಾಯ ದುಲೈದಾದ ಮದಿಪುದೀತನ ಲೋಕ ಕಾಪು ಮೂಲ ತರವಾಡ್ಗಲೆತ್ತನ ತರವಾಡ್ಗಲೆತ್ತನ. ಸ್ವಾಮಿ ನಾಗಬ್ರಹ್ಮರೇ ಇನಿತ ಕಳ್ಳಿ 3 ದಾಂಡು ನಾನು ಇಲ್ಲಾಗ ಪಿದಾಡ್ಪೆ ಈ ಬಾಲೆ ಕಡುಮಲೆದ ಗೂಡುಗಳ ತುಂಬಿಕೊಪ್ಪೆ ಆ ದಾದಾಂಡ ಸಾಧಿಸೋ ಜನ ಕಾಡಡು ದಿಕ್ಕಿನ ಬಾಲೆನು ಸಾಯನ ಬೈದೆರಲೆ ತೊಂದು ಪಡುಮಲೆದ ಊಡುಗು ಪೋಪೆರು. ಸುಖಾಶಾಂತಿ ನೆಮ್ಮದಿಡು ರಾಜ್ಯ ಬರ ಮತ್ತೊಂದುಲ್ಲೇರು ಪಂಪಿನವೇ ಭಾರಿ ನೆಮ್ಮದಿ ಎಂಕು ಅಂದು ಅರಸುಲೆಗ ಅಡ್ಡ ಬೂರಂಡೆ ಅರಸುಲೆ ಇರೇನೊಂದು ತುಯರ ನನ್ನನ್ನು ವಿತ್ತಲು ಸಾಯನ ವೈದ್ಯರು ಅನು ಕೊರಳಿಯ ರಾಜ ಚಾವಡಿಗಳೆಪ್ಪಾಲೆ ಅಪ್ಪಣೆ ಅರಸುಲೆ ಏನನ್ನು ತೂಯರ ಬರ್ಪಿನವೇ ಭಾರಿ ನೆಮ್ಮದಿ ಅಂಕು ಇನಿದಾಯ ಬತ್ತ ಅವತ್ತಂದೆ ಈ ವರಿಯ ಬತ್ತಜ ಏರೊಂದು ಬಾಲೆ ಈ ಬಾಲೆಲು ಕಾಡನ್ನು ಬಿಡ್ದು ಬೋದಿತ್ತೇರೆ ಅವತ್ತಂದೆ ಕಾರ್ಕೈನು ಕಟ್ಟದಿತ್ತೇರೆ ಈ ದಾದಾನ ರಕ್ಷಣೆ ಕೊರಡು ಬಂಡಿಲೆತ್ತೊಂದು ಬೈದಿನಿ ದಾದಾ ಕಾಡನ್ನು ಬಿಡ್ದು ಬೋತಿದ್ದೇರ ಏರೋ ನಮ್ಮ ಊರು ತಗಲೇ ಆತಿತ್ತು ಪ್ರಾಯಕ್ಕೆ ಬೈದಿನ ಈ ಬಾಲೆನ ರಾಜ ಚಾವಡಿಟ್ಟು ಬಿಡ್ದು ಬೊಪ್ಪಿನ ಸರಿ ಇರ್ತು ನಿನ್ನೊಟ್ಟಿಗೆ ಎಲ್ಲೆ ತೊಂದು ಬೋಲ ಅರಸುಲೆ ಏ ಸಾಯನ ಬೈದ ಉಲ್ಲಾಯನ ಬಾತೆನಕ ಮರ್ಯಾದೆ ಇರ್ತಯ ಮಲ್ಲಯ್ಯ ಈ ಬಾಲೆನ ನಿನ್ನ ತಂಗಿ ದೇವಿ ಪಂದು ಸಾಂಕಲ ಕಾಲ ಕುಡ್ದು ಬಂದಾಗ ಕಾತಣ್ಣ ವೈದ್ಯಗೆ ಮದುವೆ ಮಂತು ಕೊರ್ಲ ಆವರಸುಲೆ ಸಾಯನ ಬೈದ್ಯರು ಪೊಣ್ಣನೆಲೆ ತೊಂದು ನಂದನ ವಿತ್ತಲಿಗೆ ಪೋಪೆರು ಬಾರಿ ಪುಗರ್ತೆದ ಏರಾಜ ಬರ್ಕೆದ ಮನೆತನದ ಪ್ರಕಾರ ಪೊಣ್ಣನು ಬಿರುವ ಕುಲಕ್ಕೆ ಸೇರ್ಸಾಪೆರು. ಲೇ
ನಾಗಬ್ರಹ್ಮೇರ್ನ ಆಶೀರ್ವಾದನದಾನ ಸ್ವರ್ಣಕೇದಗಿನ ಪುದರು ಮಾಜಿತ್ ದೇಯಿ ಬೈದೆತಿ ಪಂದು ಪುದರು ಪಡೆಪಲು ಸುಮಾರು ದಿನೋರ್ದು ಬುಕ್ಕ ಗೆಜ್ಜೆಗಿರಿತ ಮಣ್ಣ ಮೂಲ ಏರು ಕೇಂಡೆರೆ ಗೆಜ್ಜೆಗಿರಿತ ಮಣ್ಣ ಮೂಲ ಏರು ಕೇಂಡೆರೆ ये राज बरकेले गेई मूला ಗೆಜ್ಜೆಗಿರಿತ ಮಣ್ಣ ಮೂಲ ಏರು ಕೇಂಡೆರೆ ಏ ರಾಜ ಬರ್ಕೆನೆ ದೇಯಿ ಮೂಲ ತರವಾಡು ತೂಯರೆ ಏಣಿ ಕಾಲದ ದೈವ ಗುಂಡಲ ರಣಕ್ಕಾದುನ ಮಂಡಲ ಏಣಿ ಕಾಲದ ದೈವ ಗುಂಡಲ ರಣಕ್ಕಾದುನ ಮಂಡಲ ಕಂಕದ ಕುಲ ಇಂಬುದಾತಲ ಗೆಜ್ಜೆಗಿರಿತಾನಂದಲ 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 ಎಂಕು ತೆರಿ ನಾ ಮಾತಾಡ್ತಿಲ್ಲ ನಿಕ್ಕ ಕಲ್ಪ ಉಡುದಿಲ್ಲ ಇಂದು ನಿಕ್ಕ ಒಪ್ಪಿಗೆ ನಮಗ ಆವು ಅಣ್ಣ ಎಲ್ಲೇ ಬೊಲ್ಪುಗು ಬೋದು ನಮ್ಮ ದೇವೇರನ ಆಶೀರ್ವಾದದ ತೊಲ್ಕ ಇತ್ತೆ ಪೊರ್ತು ಕಂತಾಂಡು ಈ ಬೋದು ಜೆಪ್ಪು ಮಗ ಆಂಡಣ್ಣ ಸಾಯನ ಬೈದ್ಯರು ಅರೆಗು ಗೊತ್ತಿತ್ತಿನ ಪುರಾಣ ವಿದ್ಯೆಲೆನು ದೇಯಿಗ ಕಲ್ಪವೇರು ಕಾಲ ಪೋಯಿನಂಜನೆ ದೇಯಿ ಮಲ್ಲ ಪುಗರ್ತೆದ ಪಂಡಿತ ಆಪಲು ಕಾಂತಣ್ಣಗ ಮದಿಮೆಲ ಮಲ್ತು ಕೊರ್ಪಲು ಇಂಚ ಇಪ್ಪುನ ಒಂಜಿ ದಿನ ಪಡುಮಲೆದ ಅರಸುಲು ಕಾಡ ಬೋಂಟೆಗೆ ಪೋಪೇರು ಕಾರುಗು ಪಂಜಿ ಕಾರದ ಮುಳ್ಳು ಕಂತುಂಡು ಪುಗಾರ್ತಾರು ಆಂಡ ಆರೆ ಇತ್ತೆ ಪಿದೈ ಪೋತು ಮರ್ದು ಕೊರ್ಪುಜೇರು ಆರ್ನ ತಂಗಡಿ ದೇಯಿಲ ಬಾರಿ ಮರ್ದು ಮಾಡ್ಬಾಲು ಆಂಡ ಆಳು ಇತ್ತೆ ಬಂಜಿನಾಲು ಬಾಲದಿ ಇಂದ ಜಾಗೃತೆ ಡೆನ್ನ ಡೆನ್ನ ಸಾಯನ ಬೈದರೆ ಅರಸುಲನ ಕಾರಗ ಪಂಜಿ ಕಲ್ಲದ ಮುಳ್ಳುದಾಗುತ್ತದೆ ಆರಿನ ಕಾರಗ ಮರ್ದು ಮಾಡ್ಬಾರೆ ನಿನ್ನ ತಂಗಡಿ ದೇಯಿಲ ತಂದು ಬರೆರ ಅಪ್ಪಣೆ ಆತಂದು ದಾದಾ
ಬಾಲದಿ ಇಂದ ಜಾಗೃತೆ. ಡೆನ್ನ ಡೆನ್ನ ಡೆನ್ನನಾ 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 ಆಂಟ್ರ ಮಜಲಡ ಪಾಂತೆರಾ ಉಂಡೋ ಆಂಟ್ರ ಮಜಲಡ ಪಾಂತೆರಾ ಉಂಡೋ ಗೆಜ್ಜೆ ಗಿರಿಟು ದೇಯಿನ ದಂಡಿಗೆ ಪಿದಡಂಡ ಸತ್ಯದ ತೇರೆ ಪಿದಡಂಡ ಹಾ ತೇರೆ ಪಿದಡಂಡ ಹಾ ತೇರೆ ಪಿದಡಂಡ ತೇರೆ ಪಿದಡಂಡ. ವೈದ್ಯ ಪರಂಪರೆನ ದೆರ್ತು ಪತ್ತಿನ ದೇಯಿ ಬೈದೆತಿನ ಕೈಮರ್ದುಡು ಪೆರುಮಾಳ ಬಲ್ಲಾಲೆರು ಮೂಜಿ ತಿಂಗಳುಡು ಗುಣ ಆಪೆರು ದೇಯಿ ಬಳ್ಳಾಲೆರೆಗು ದೇವತೆ ಲೆಕ್ಕ ತೋಜಿಪೆರು ಬೇನೆ ಮಾಜಿನ ಸಂತೋಷುಡು ಬಳ್ಳಾಲೆರು ಬೂಡುಡು ಇಪ್ಪುನಗ ಒಂಜಿ ದಿನ. ನಿಕ್ಕೆ ದಾದಾ ಬೋರ್ಡು ಮಗ ಈ ಎಂಕ ಜೀವ ಕೊರ್ನಾಲು ಎಂಕ್ ದಾಲಾ ಬೋಡ್ಚಿ ಅರಸುಲೆ ನಿಕ್ಕೆ ಒಣ್ಣು ಬಾಲೆ ಅಂಡ ಮದಿಮೆತ್ತ ಖರ್ಚು ಪುರ ಏನೇತು ಅನ್ಪೆ ಆಣು ಬಾಲೆ ಅಂಡ ಎನ್ನ ಕಂಡ ಬಿಡ್ತು ಕೊರ್ಪೆ ಆವು ಅರಸುಲೆ ಅರಸುಲೆ ಇದು ರಟ್ಟೆ ಅಮರ ಜೋಕುಲಗೆ ದಾದಾ ಅಮರ ಜೋಕುಲ ಅಂದ ಅರಸುಲೆ ಅಮರು ಜೋಗ್ಲಿಗೆ ಜನ್ಮ ಕೊರಿನ ದೇಯಿ ಪೆದ್ದಿ ಬಕ್ಕಾಳ ಬಳ್ಳಾಲೆರ್ನ ಇಚ್ಚದ ಪ್ರಕಾರ ಪಡುಮಲೆದ ಬೋಡುಡೆ ಇಪ್ಪುವೆರು 14 ದಿನುಡು ಅರಸುಲು ತೊಟ್ಟಿಲು ಪಾಡುನ ಶಾಸ್ತ್ರ ಮಲ್ತೆರು. ಕೋಟೇಶ್ವರ ದೇವರನ್ನ ಸ್ಮರಣೆ ಮತ್ತೊಂದು ಕೋಟಿಯಿಂದ ಪುದರ್ದಿ ಒಂದುಲ್ಲೆ ಕೋಟಿ ಕೋಟಿ ಕೋಟಿ. ಚೆನ್ನಕೇಶವ ದೇವರನ್ನ ಸ್ಮರಣೆ ಮತ್ತೊಂದು ಚೆನ್ನಯ್ಯ ಅಂದ ಪುದರ್ದಿ ಒಂದುಲ್ಲೆ ಚೆನ್ನಯ್ಯ ಚೆನ್ನಯ್ಯ ಚೆನ್ನಯ್ಯ. ಕಾರಣಿ ಕೊಡು ಕೊಟ್ಟು ದಿನ ರಟ್ಟು ದೈವಳು ಕೋಟಿ ಚೆನ್ನಯ್ಯರ ಪಂಕ್ತಿ ಸತ್ಯದ ರುಸುಲು. ಕಾರಣಿ ಕೊಡು ಕೊಟ್ಟು ದಿನ ರಟ್ಟು ದೈವಳು ಕೋಟಿ ಚೆನ್ನಯ್ಯರ ಪಂಕ್ತಿ ಸತ್ಯದ ರುಸುಲು. ತುಳುನಾಡದ ತುಳುವಪ್ಪಿನ ಪೊರ್ಲು ಜೋಕುಲು ತುಳುನಾಡದ ತುಳುವಪ್ಪಿನ ಪೊರ್ಲು ಜೋಕುಲು. ದಾರಿ ಬಿರ್ಸೆ ಗುಂಜಿ ಕುದಳಿ ಕೋಯಿ ದೈವಳು. ಕಾರಣಿ ಕೊಡು ಕೊಟ್ಟು ದಿನ ರಡ್ಡು ದೈವಳು ಕೋಟಿ ಚೆನ್ನಯ್ಯರ ಪಂಕ್ತಿ ಸತ್ಯದ ರಸುಲು. ಮಲ್ಲಯ್ಯ ಎನ್ನ ಪಾತೆರಗ ಆ ಸೂರ್ಯಚಂದ್ರರೇ ಸಾಕ್ಷಿ
ದಾದಾ ದೇಯಿನ ಶಕ್ತಿ ಇಂದನೆ ಇಂಚನೆ ಬುಡಿಯರ ಬಲ್ಲಿ ದೆಕ್ಕೊಂಜಿ ಮರ್ದು ಅರೆಪ್ಪೊಡೆ ಏನು ಅರೆಪ್ಪುವೇನೆ. ತೋಟದ ನಡುಡು ಇತ್ತಿನ ಸುದಿಕ್ ಜೋಕುಲೆನ ಮಡೆಕುಂಟು ಅರ್ದ್ಯರ ಪೋನಗ ಗೆಂದಾಲಿ ತಾರೆದ ಮಡಲು ಬೂರ್ದು ಅಪ್ಪೆ ದೇಯಿ ದೇವೆರ್ನ ಪಾದ ಸೇರಿಯರು ಎಲ್ಲ ಪ್ರಾಯಡೆ ಜೋಕುಲು ಸಕಲ ವಿದ್ಯೆ ಬುದ್ಧಿನ ಕಲ್ತದು ಪುಗರ್ತೆ ಪಡೆಪೆರು. ಬೆಳಗಾಂಡು ಏಡೆನ್ನ ನಾಡೆನ್ನಾಡೆನ್ನಾನ ಮೂಡಾಯ್ದ ಸೂರ್ಯ ದೇವೇರು ಓಡೆನ್ನಾಡೆನ್ನ ಸೂರ್ಯ ಎನ್ನೊಟ್ಟಿಗೆ ಅತ್ಯಾವಶ್ಯ ಅನ್ಕೊಡು ಅವು ಎಂಚ ಮಾಮನ್ನ ನಾಡೆನ್ನಾಡೆನ್ನಾನ ಓಡೆನ್ನಾನ ಓಡೆನ್ನ ನಾಡೆನ್ನಾಡೆನ್ನಾನ ಯಾ ಗಂಟ ಜೋಕುಲೆ ಆಟ ಪಾಠ ತಿಳಿಕೆ ಒಂಜಿ ದಿನ ಜೋಕಲೆನಲ್ಲೆ ತಂದು ಸಾಯನ ಬೈದರು ಬೂಡುಗು ಬಿದಾಡ್ದೇರು. ಒಳ್ಳೆರು ಜೋಕುಲು
ಕಷ್ಟ ಟಿಪ್ಪುನಗ ಈ ಕತ್ತಿನ ಉಪಯೋಗ ಬಂದದ್ದು. ಬಳ್ಳಾಲೆರುಕೊರ್ನ ಕಂಡುಡು ಬೆನ್ನಿ ಸಾಗವಣಿ ಮಂತೊಂದಿಪ್ಪುವೆರು ಕಂಬುಳ ಗೊಬ್ಬಾಯರೆ ಊರ ಜನ ಮಾನಿನೆಲೆತ್ತದು ದಿನ ದೀಪಾವಿರು ಇಂದಿನ ತೇರಿನ ಮಂತ್ರಿ ಮಲ್ಲಯ್ಯ ಬುದ್ಧಿವಂತೆ ಕೋಟಿ ಚೆನ್ನಯ್ಯರ್ನ ಕಂಬಳಗು ಅಡ್ಡಕಾರು ದೀಪಾಯರ ಪಂದು ಅವೇ ದಿನ ಅರೆನ ಕಂಡುಡು ದಿನದೀದು ಊರ ಜನ ಮಾನಿಲೆನು ಮಂತ್ರಿನ ಕಂಬಳಗು ಬರಡು ಪಂಡದು ಆದೇಶ ಕೊರ್ಪೆರು ಕೋಟಿ ಚೆನ್ನಯ್ಯರು ಅವೇ ದಿನ ಕಂಬುಳ ಗೊಬ್ಬಾವೆರು ಜನ ಸೇರ್ದು ಗೌಜಿಡು நடத்துண்டு ಆಂಡ ಬುದ್ಧಿವಂತಗು ಕೋಪನೆತ್ತಿಗೇರುಂಡು ಕಂಡಡು ಏರ್ಕನ ನೀರಿನು ಕೋಟಿ ಚೆನ್ನಯ್ಯರ್ನ ಕಂಡಗು ಬುಡ್ದು ಬುಳೆಹಾಳು ಮಲ್ಪುವೆರು ಆ ಪೊರ್ತುಡು ಈರು ಮಾಫು ಮಲ್ಪುಳೆ ನನ ಎಂಕು ಮಣಿಪಂತೆ ಕುಲ್ಲಿಯರ ಸಾಧ್ಯ ಇಜ್ಜಿ ನಮ್ಮ ಬಗ್ಗುನಾತೆ ಬಗ್ಗೊಡು ಏ ಮಲ್ಲಯ್ಯ ಚೆನ್ನಯ್ಯ सूर्योद कोडिट न्यायो कोर्पी रड्ड शक्तिले सूर्योद कोडिट न्यायो कोर्पी रड्ड शक्तिले तुಳುवा पिन जो कोलु जोडू नंदादी पोलु तुಳುवेरे नाडद सूर्येर कोटि ಚೆನ್ನಯ್ಯ वीरेर सूर्योद कोडिट न्यायो कोर्पी रड्ड शक्तिले सूर्योद कोडिट न्यायो कोर्पी रड्ड शक्तिले ಬುದ್ಧಿವಂತೆರೆನ ಕೆರ್ನ ಸುದ್ದಿ ಬಳ್ಳಾಲೆರ್ನ ಕೆಬಿಕ ಬೂರುಂಡು ಇನ್ನೇನು ತೆರಿನ ಅರಸಲು ಕೋಟಿ ಚೆನ್ನಯ್ಯರಿಗೆ ವೈಮನಸ್ ಆದು ಪಡುಮಲೆಗೆ ಬೆರಿಪಾರ್ದು ಜತ್ತದು ಪೋಪೇರು ರಾಮ ಜೋಯಿಸೇರ್ನ ಬಲಿಮೆದ ಪುರಪುದಲೆಕನೆ ಗೌರಿ ತಾರು ಸುದೆಟು ಮೀತು ಪರಕೆ ಸಂದಾಯರೆ ಪುಂಡಿಪನವು ಪಾಡಿಯರೆ ಪಿದಾಡಿಯರು ಇಂದು ದಟ್ಟವಾಯಿನ ಕಾಡು ಕಾಡು ಬುಡ್ತು ಕಾಕೊಡು ಉಂತ್ಯಾರ ಜಾಗೆಲ ಇಜ್ಜಿ ಅಂಚಾತಿ ಇನ್ನಿಯೇ ಎಂಕ್ಲ ಅಪ್ಪೆನ ಪರಕೆ ಸಂಧಾನ ಮಾಡ್ಕೊಡು
ದೇವರೇ ಬಚ್ಚಿದು ಗೋಂಡಪ್ಪ ಓಳ ಆವು ಆಂಡ ಈ ಮುಹೂರ್ತದ ಕೆಲಸ ಆವಂದಪ್ಪ ಸೊಂಟ ಸೋಬಾ ಅನ್ನದು ಗೋಂಡಪ್ಪ ಅಯ್ಯ ಎಣ್ಣ ಪುದರ್ ಕಯ್ಯ ವೈದ್ಯ ಅಂದು ಒಂಜಿ ಕಾಲಡಿ ಅಂಕಟ್ಟ ಕುದರ್ದಿತ್ತುಂಡು ಮರ್ಯಾದಲ ಇತ್ತುಂಡು ಆಂಡ ಇತ್ತ ಓವುಳ ಇಜ್ಜಿ ಕಲಿಯುಂಡ ಕಲಿ ಅಲ್ಪರ್ದು ಕಲಿ ಪುಲಿಯಾತಿಜ ಪಂಜದ ಅರಸುನ ಕೇಮಾರ ಬಳ್ಳೆರನ ಮಂತ್ರಿಯಾದ ಪಟ್ಟಡಿ ಇತ್ತಿನಾಯೆ ಆಯ ಚಂದಗುಡಿನ ಮೋಸಗ ಬಲಿಯಾದ ಈತ ಉದ್ದಟ್ಟು ಉಳ್ಳೆ ಎಂಕುನನ ಇಲ್ಲಗ ಪೋವಡು ಇಲ್ಲಲು ಕಿಣ್ಣಿ ಕಾತೋನುಂಡು ಕಿಣ್ಣಿ ಒಂಡ ಕೋರ್ದು ಕಿಣ್ಣಿ ಎತ್ತು ಎಣ್ಣ ಬುಡಿದಿ ಕಿಣ್ಣಿದಾರು ಆಲಿಯನಿಯನ್ನು ಹೋಗಡ್ಲೆ ಕಿಣ್ಣಿ ಏಂದು ಬೆಮ್ಮೆರ್ನ ಗುಡಿನಾಡೊಂದು ಬಾರಿ ತುಂಬು ಬತ್ತದೋಜಿಂದು ಅವಳು ಏರ ಉಳ್ಳೇರು ಆರೆಡನೆ ಕೆಲ್ಕ ವೈದ್ಯರೇ ಓ ವೈದ್ಯರೇ ಕೆಂಪು ಕೇಪಲಾಜೆ ಉಪನ ಸಾದಿ ಓಳು ವೈದ್ಯರೇ ಸಾದಿ ಪನ್ಪುಜರ ನಿಗ್ಲೆಗೆ ಇಂಚ ಬಂಟ ಅರ್ಥ ಅಂದು ನಿಗ್ಲೆಗೆ ಎನ್ನ ಭಾಷೆಡೆ ಪನ್ನಡಾತೇನಾ ಅಂದು ಗೋಳಿಂದ ಮರದಿಕೊಂಡು ಅಲ್ಲೇ ಓದ್ತು ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತಿರೋ ಒಣದಿಕ್ಕೊಂಡು ವೈದ್ಯರೇ ಮತ್ತೆ ಆಯ್ತಲ್ಲ ಉಳ್ಳೆ ಆಣತೆರೆಪ್ಪ ಅಕ್ಕೆರೆ ಎಂಕ್ಲೆಗೆ ಪರಿಹಾರ ಅಸರಕಂತದ್ದು ಕೊರುವರೇ ಆವು ಕೊರ್ಪೆ ಅಕ್ಕೆರೆ ನಿಗ್ಲ ಪೊಳಬು ಬನ್ಲೆ ಯಾನ್ ಕಾಂತನ ಬೈದೆ ಬುಕ್ಕ ದೇಯಿ ಬೈದೆ ತಿನ ಕಡಿರ ಮಗಲ ಕಿನ್ನಿದಾರೆ ಎಂಕ ರೆಡ್ ಜನ ಮೆಗ್ಗೆನಕ್ಲು ಉಲ್ಲೇರು ಅಕ್ಲೆನ ಬುದರ್ ಕೋಟಿ ಚೆನ್ನಯ್ಯ ಅಕ್ಲೆನ ಯಾನ್ ತೂತುಜಿ ಅಕ್ಲೆ ಎನ್ನನ್ನು ನಾಡೊಂದು ಬರುವೆರು ಆ ದಿನ ಏಪ ಬರ್ಪುಂಡು ಅಕ್ಕ ಎಂಕ್ಲೆ ಇರನ ಮೆಗ್ಗೆನಕ್ಲು ಕೋಟಿ ಚೆನ್ನಯ್ಯ ಎನ್ನ ಮೆಗ್ಗೆನಕ್ಲ ಅಕ್ಕ ಪಂಡುದಿಲ್ಲ ಪುನ ಪುಲು ಬತ್ತೆರಿಸ್ಕಲ ಅಕ್ಕ ಪಂಡುದಿಲ್ಲ ಪುನ ಪುಲು ಬತ್ತೆರಿಸ್ಕಲ ಎಕ್ಕ ಸಕ್ಕಲ
ಬಾವೆ ಪಯ್ಯ ಬೈದೆರುಗು ಮಂತ್ರಿ ಪಟ್ಟದೆತ್ತದು ಕೊರಿಯರೆ ಪಂಜದ ಅರಸು ಕೇಮಾಳ ಬಳ್ಳೇರ್ ನಾಡೆಗು ಪೋಪೇರು. ಚಂದಗಿರಿ ಕೇಮಾರ ಬಳ್ಳಾರ ಪಂಪನ ನಾಮದೇಟು ರಾಜಭಾರವಂತನುಲ್ಲೆ ಪ್ರಜೆಕ್ಕಳು ಮಾಂತ ಸುಖ ಶಾಂತಿ ನೆಮ್ಮದಿಟ್ಟು ರಾಜಭಾರವಂತನುಲ್ಲೇರು ಪಂಪಿನ ಭಾರಿ ನೆಮ್ಮದಿ ಅಂಕು ಅರಸುಲೆ ಗಡ್ಡ ಬುರ್ರನು ಅರಸುಲೆ ಎಂಕ್ಲೆನ ಬಾವರಿಗೂ ಮಂತ್ರಿ ಪಟ್ಟದ ತೋರನು ದಾದಾ ಮಂತ್ರಿ ಪಟ್ಟ ಬೋಡ ಮಂತ್ರಿಲೆ ಇಲ್ಲಿ ಎಲ್ಲೇ ಬಲೆ ಎಲ್ಲೇ ಕೊರ್ತ ಅಲ್ಪ ಚಂದುಗಿಡಿನ ಮೋಸಗು ಕತ್ತಲೆ ಕೋಣೆಡು ಪಾಡ್ದೆರು ಅಲ್ತು ಗೋಡೆ ಧರಿತದು ಎಣ್ಮೂರುಗು ಪೋಪೇರು. ಅಲ್ಪದ ಅರಸುಲೆನ ಒಟ್ಟಿಗೆ ಸೇರಿದು ಪಂಜದ ಅರಸುಲೆನೊಟ್ಟಿಗೆ ಯುದ್ಧ ಮಲ್ಪುವೆರು. ಎಣ್ಮೂರು ಬಕ ಪಂಜದ ಘೋರ ಯುದ್ಧಡು ಮಂತ್ರಿ ಚಂದುಗಿಡಿನ ತರೆನು ಚೆನ್ನಯ್ಯ ಕಡ್ತದು ಬಾನಗು ರಾಪವೆ ಯುದ್ಧ ಆವೊಂದಿಪ್ಪುನ ಸಮಯಡು ಪಡುಮಲೆದ ಅರಸುಲು ಬುಡ್ನ ಬಾಣ ಕೋಟಿಗು ತಾಗುಂಡು. ಇಂದನು ತೂಯಿನ ಮೆಗ್ಗೆ ಚೆನ್ನಯ್ಯ ತರೆನು ಕಲ್ಲುಗ ಹಾಕದು ಕಾಯ ಬುಡ್ದು ಮಾಯ ಸೇರು. ತುಳುವ ಮಣ್ಣಿಡು ನೆಲೆನು ಊರಿನ ದಿವ್ಯ ಶಕ್ತಿಲುಯೇ ತುಳುವ ನಾಡುದ ಮರುಗೊಳ್ಳಿಲುಯೇ ಈ ತುಳುವ ಮಣ್ಣಿಡು ನೆಲೆನು ಊರಿನ ದಿವ್ಯ ಶಕ್ತಿಲುಯೇ ಧರ್ಮೋಡು ಇತ್ತಿನಗಲೆಕ್ತಿಗಲೇಡು ಸಾದಿ ಕೊರ್ನ್ಯ ದೇಯಿನ ಪೊರ್ಲ ಜೋಕುಲುಯೇ ಆಮರ ಬೊಳ್ಳಿ ಅನ್ಯಾಯ ಮಲ್ತಿ ನಗಲೆಕ್ ಸೂರಿಯೋಡು ಸಾದಿ ಕೊರ್ದು ಕಣಿಕ ಮೆರೆನ ವೀರರೇ ಆಮರ ಬೊಳ್ಳಿಲು ತುಳುವ ನಾಡುದ ಮರುಗೊಳ್ಳಿಲುಯೇ ಈ ತುಳುವ ಮಣ್ಣಿಡು ನೆಲೆನು ಊರಿನ ದಿವ್ಯ ಶಕ್ತಿಲುಯೇ ತುಳುವ ನಾಡುದ ಮರುಗೊಳ್ಳಿಲುಯೇ ಈ ತುಳುವ ಮಣ್ಣಿಡು ನೆಲೆನು ಊರಿನ ದಿವ್ಯ ಶಕ್ತಿಲುಯೇ ಡೆನ್ನಾನಾ 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 ದೇಯಿ ಬೈದೆರ್ ದಿನ ಅಮರ ಬೊಳ್ಳಿ
ಸತ್ಯಧರ್ಮೋಗೆ ಪುದರು ಮೊಗುಲು ಈ ಕೋಟಿ ಚೆನ್ನಯರು ಕಾಣಿ ಕೋಡು ಮೆರೆನ ಬೀರೆರು ದೆನ್ನಾನಾ 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 ತುಳುನಾ ನಂಬುನಗಲೆ ಇಂಬು ಕೊರ್ದು ಸತ್ಯಗೆಂದಾದು ಕೊರ್ಪಿ ಪಟ್ಟದು ಪಡೆಯಿನ ಇರುವೆರು ಬೈದೆರು ತುಳುನಾಡು ಅಜ್ಪತ್ತ ಆಜಿಗರಡಿ 33 ಪಾವು ಎಂಕ್ಲೆಗ್ ಪನ್ಪ ಒಂದು ಸಮಾಜಡು ಜಾತಿ ಜಾತಿ ಪಂದು ತಾಂಟೊನಂದೆ ಒಂಜಪ್ಪೆ ಬಾಳೆಲೆಕ ಬದುಕಲೆ ಪಂಡದು ಅಭಯೋದ ನುಡಿಕೊರೊಂದು ಇನಿಕಲ ತುಳುನಾಡು 250 ಹೆಚ್ಚಿನ ಗರಡಿಡು ನೆಲೆ ಆ ಒಂದು ನಾಗಬ್ರಹ್ಮೇರ್ನ ಬಲಭಾಗಡು ಬ್ರಹ್ಮ ಬೈದೆರು ಅದು ನೆಲೆಯಾತಿರು. ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಹಾಗೂ ಪೋಷಕರಲ್ಲಿ ಮತ್ತು ಸೇರಿರುವಂತಹ ಎಲ್ಲ ಆತ್ಮೀಯರಲ್ಲಿ ವಿನಂತಿ, ಒಂದು ಗಮನಕ್ಕೆ 9ನೇ ಕ್ಲಾಸಿನ Thank you, dears. A warm and divine welcome to one and all. Shiva, the Lord of Time, the remover of darkness, the protector of all human beings, and the source of infinite energy. Dear audience, let your heart still and mind open and allow the rhythm of dance, music, and devotion to carry you into the world of divine stories. Now, let us begin the divine journey, a journey into the life of Shiva's external play of Lord Shiva, Shiva Leela. ಇದೀಗ ನಾವು ನಿಮ್ಮ ಮುಂದೆ ಶಿವಲೀಲೆ ರೂಪಕದಲ್ಲಿ ಕಂಡುಬರುವ ಕೆಲವೊಂದು ದೃಶ್ಯಗಳನ್ನು ಪ್ರಸ್ತುತಪಡಿಸುತ್ತೇವೆ. ಮೊದಲಿಗೆ ಶಿವಪಾರ್ವತಿಯರ ಕಲ್ಯಾಣ. ಪಾರ್ವತಿ ದೇವಿಯ ತಪಸ್ಸಿಗೆ ಪ್ರಸನ್ನಗೊಂಡ ಶಿವನು ವಿವಾಹಕ್ಕೆ ಸಮ್ಮತಿಸುತ್ತಾನೆ. ಇದೊಂದು ದಿವ್ಯ ಕ್ಷಣ, ಶಿವಪಾರ್ವತಿ ಕಲ್ಯಾಣ. ಗಣೇಶನ ಜನನ ಹಾಗೂ ಕತೆ. ಪಾರ್ವತಿ ತನ್ನ ಮನಸ್ಸಿನ ಶಕ್ತಿಯಿಂದ ಸೃಷ್ಟಿಸಿದ ದಿವ್ಯ ಶಿಶುವೇ ಗಣೇಶ. ಶಿವನು ಗ್ರಹಕ್ಕೆ ಬಂದಾಗ ಗಣೇಶನು ತಡೆಯುತ್ತಾನೆ. ತಪ್ಪು ಗ್ರಹಿಕೆಯಿಂದ ಯುದ್ಧ ಸಂಭವಿಸಿ ಗಣೇಶನು ಬಲಿಯಾಗುತ್ತಾನೆ. ನಂತರ ಆನೆಯ ಮುಖವನ್ನು ಜೋಡಿಸಿ ಶಿವನು ಗಣೇಶನಿಗೆ ಮರುಜನ್ಮವನ್ನು ನೀಡುತ್ತಾನೆ. ಕಾಳಿ ಮತ್ತು ರಕ್ತಬೀಜಾಸುರ ಸಂಗ್ರಾಮ. ರಕ್ತಬೀಜಾಸುರನ ಅಧರ್ಮವನ್ನು ನಾಶ ಮಾಡಲು ದೇವಿ ಕಾಳಿ ಅವತರಿಸಿ ಭೀಕರ ಸಂಗ್ರಾಮ ನಡೆಯುತ್ತದೆ. ಭೂಮಿಗೆ ಗಂಗೆಯನ್ನು ಇಳಿಸಲು ಭಗೀರಥ ಮಾಡಿದ ತಪಸ್ಸು ಹಾಗೂ ಶಿವನ ಜಟೆಯಲ್ಲಿ ಗಂಗೆ ಇಳಿದ ಲೀಲೆಯೇ ಗಂಗಾವತಾರ. ಶಿವಮೋಹಿನಿಯರ ಸಂಯೋಗದಿಂದ ಜನಿಸಿದ ಅಯ್ಯಪ್ಪ ಸ್ವಾಮಿಯು ಧರ್ಮ ಪರಿಪಾಲಕನಾಗಿ ಮಹಿಷಿಯನ್ನು ಸಂಹರಿಸುತ್ತಾನೆ. ಇದೀಗ ನಿಮ್ಮ ಮುಂದೆ ಶಿವಲೀಲೆ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ. नमो नमो जय नमो शिवाय नमो
नमो नमो जय नमो शिवाय। कितने भोले मेरे शिव है, कितने भोले मेरे शिव है, करते हैं कमाल शंकर। नमो नमो जय नमो शिवाय, नमो 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 शिवाय। चले थे शंकर कथा सुनाने। पिछले जन्म में शिव की पत्नी थी जो देवी सती, इस जन्म में वो है पर्वतराज की सुपुत्री पार्वती। आज भी शिव है इनके एकमात्र आराध्य, वर के रूप में मिले जो फिर शिव, तब का हो सौभाग्य। प्रणवालय पाहि परिपालय परमेशी, कमलालय श्रीदेवी कुरिपिंचवे करुणांबुरासी। धीम तारा धीम धीम तारा जतुलतो प्राण में नाट्यम चेसे गतुलतो नाम शतं मूल नतुलतो ना पैननी चुकुआ बेला। దేహమునే కోవెలగా నిన్ను కొలువుంచా, జీవముతో భావముతో సేవలు చేశా। ప్రతి ఋతువు ప్రతి కృతువు నీవని ఎంచా, సతతము నీ స్మరణే। ధీం తానా ధీం ధీం తానా జతులతో ప్రాణ में नाट्यम చేసే గతులతో నామ శతం మూల నతులతో నా పైన నీ చూపు ఆపేలా। शिवं शिवकरं शान्तम् शिवात्मानं शिवोत्तमं शिवमार्गप्रणेतारं प्रणतोऽस्मि सदा शिवम्। महादेव मनोहर महामन्त्राधिप प्रभो महामाया भगवती प्रिया निन्ने तोळुन्ने। हरे देव महादेव सदा शिवा तोळुन्ने। महाशैलाधिप निन्ने पितावार्ति तोळुन्ने।
जो केवल अपनी माता के आदेश का पालन करे। प्रणाम माते। पुत्र गणेश, पुत्र गणेश, मैं स्नान गृह में जा रही हूँ। मेरी अनुमति के बिना किसी को अंदर मत आने देना। जो आज्ञा माते। और ये लो, इसमें मेरी शक्ति है, ये तुम्हारी रक्षा करेगी। परे हटो बालक। आप भीतर नहीं जा सकते। अरे ये कैसी बात हुई? हमारा ही घर और हम भीतर नहीं जा सकते। कौन हो तुम बालक? मैं गौरी पुत्र गणेश, और मेरी माता ने दिया है मुझे आदेश। जब तक उनकी अनुमति नहीं होती कोई भी भीतर नहीं जा सकता। आप है कौन मुझे आदेश देने वाले? हम कैलाशपति शंकर। और जैसा कि तुम कह रहे हो कि तुम गौरी पुत्र हो, उस नाते तो हम तुम्हारे पिता हुए। तो चलो, पिता की आज्ञा मानो और द्वार से हट जाओ। अरे बालक मैं हूँ और हटाप कर रहे हैं। एक बालक को उसके कर्तव्य से परे हटाने का प्रयत्न कर रहे हैं आप। बालक, हम तुम्हें अंतिम चेतावनी देते हैं, द्वार से हट जाओ। हाथ में डमरू लिए हो और क्रोधित हो रहे हो। कहीं और जाके डमरू बजाइए, और समय व्यतीत करना है तो कैलाश पर्वत का एक चक्कर लगा के आइए। बालक, तुम्हारा इतना दुस्साहस, तुमने हमारा उपहास किया। और फिर शिव के गण ऐसे बालक की खोज में गए जो उत्तर दिशा की ओर मुख करके सोया, और उसकी माता उस बालक की ओर पीठ करके सोई, और उस बालक का मस्तक गणों ने शिव जी को ला दिया। माते, Shankara
सर्वश्रेष्ठ, पराक्रमी, आदि, अनंत, ये तीनों लोक मेरी मुट्ठी में हैं। मैं करूंगा देवों का अंत। मेरे रक्त की हर बूंद में है एक नए दानव का बीज। मार सके ना कोई, मैं रक्त बीज। हे मां पार्वती, उपकार करो, रक्त बीज का संहार करो, बचा लो हम सभी के प्राण, इस सृष्टि का उद्धार करो। ऐगिरि नंदिनी नंदित मेदिनी विश्व विनोदिनी नंदनुते। तेरा मन उतार के तुझे बर्बाद करूंगी मैं। एक नारी के हाथों मरेगा तू, तेरा विनाश करूंगी मैं। हे अत्याचारी, कब तक लड़ेंगे? आखिरी अवसर है ये तेरा, छोड़ दे ये मोह का पाश। तेरा अंत अब निश्चित है, होगा तेरा सर्वनाश। काली मैं महाकाली मैं। शांत हो जाइए देवी मां, शांत हो जाइए। शक्ति रूपेण संस्थिता चले थे शंकर कथा सुनाने। नमो नमो जय नमो शिवाय, नमो 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 शिवाय। नामों में तेरा नाम बड़ा, हर युग में तेरा काम बड़ा। नामों में तेरा नाम बड़ा, हर युग में तेरा काम बड़ा। हो कोई धाम कोई तीर्थ, तीर्थों में तेरा धाम बड़ा। के पाद नख से जन्म तेरा, गंगा जय जय गंगा। ब्रह्मा का मंडल भवन है तेरा, गंगा गंगा जय जय गंगा। शिव की जटा पे उतारी गई, गंगा गंगा जय जय गंगा। भागीरथी तू पुकारी गई, शंकर शशिधर गज चर्मांबर गंगाधर हरने। सुंदर स्मरहर गौरी मनोहर जय परमेश्वरने। शंकर शशिधर गज चर्मांबर गंगाधर हरने। सुंदर स्मरहर गौरी मनोहर जय परमेश्वरने। जय जय शंकरने, जय विश्वेश्वरने। जय जय शंकरने, जय विश्वेश्वरने। ईश
ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಬುಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಶಶಿಧರನೇ ಹರನೇ ಶಿವನೇ ಇದುವರೆಗೆ 10ನೇ ತರಗತಿಯ ಮಕ್ಕಳು ಪ್ರದರ್ಶಿಸಿದ ಶಿವಲೀಲಾ ರೂಪಕ ಸಂಪನ್ನವಾಗಿದೆ. ಶಿವಲೀಲೆಯ ದಿವ್ಯ ಘಟನೆಗಳು ನಮ್ಮ ಜೀವನಕ್ಕೆ ಧರ್ಮ, ಶಕ್ತಿ, ಭಕ್ತಿ ಮತ್ತು ನೀತಿಯ ಸಂದೇಶವನ್ನ ನೀಡುತ್ತದೆ. ಈ ರೂಪಕವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. What a graceful performance! Bolo tararara, hayarappa, hayarappa, hayarappa. Wow, what a wonderful song, Saira. Yeah, of course, Adna. नमस्कार, आज रात हम अपनी काल और संस्कृति की भवन का जश्न मनाने के लिए एक साथ आए हैं। बिल्कुल, और इस उत्सव के शुरुआत करने के लिए हम आपको पंजाब के एक झलक दिखाने वाले हैं। जैसा कि कहा गया है, पंजाबी डांस एनर्जी और रंग से भरपूर जो हर किसी को तड़कने पर मजबूत कर दो। इस गाने के लिए ताल से ताल मिलाने आ रहे हैं हमारे दोस्त।
Thank you for giving a such wonderful performance. Get ready to be mesmerized. Bharatanatyam isn't just an art from its poetry in motion. Let's give a warm welcome to Twisha as she is going to light up the stage with her graceful performance. Please welcome her. ನಟರಾಜನಾ ತಲಂಗು ಚತು ತಕ ತಕ ತದಿಗಿಟ ತುಂ ತತ್ತಿ ತಕ ನಕ ಚುಂ ತದಿಗಿಟ ತಕ ತಾಂ ದಿತ್ತಾಂ ತತ್ತಿತ್ತಾಂ ತಕ್ಕ ತತ್ತಿಂ ಗಿನ್ನ ತುಂ ತಕ ತಿಕ್ ತಕ ನಕ ಚುಂ ತದಿಗಿಟ ತಕ ತೈ ದಿತ್ತೈ ತತ್ತಿತ್ತೈ ತಕ್ಕ ತತ್ತಿಂ ಗಿನ್ನ ತುಂ ತತ್ತಿ ತಕ ನಕ ಚುಂ ತದಿಗಿಟ ತಕ ತಕ ತಿ ತಕ ನಕ ಚುಂ ತದಿಗಿಟ ತಕ ತತ್ತಿ ತಕ ನಕ ತಕ ತಿ ತಕ ನಕ ತಕ ನಕ ತಿ ತಕ ನಕ ತಕ ನಕ ತಕತಿಕ್ಕು ಕೃತಕದರಿಗಡಚುಂ 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 ಕಂಡೇನ ನಟರಾಜನ ಕರುಣಾ ಶಿವನ ಅಂಡೆ ಮುಪ್ಪುರವನು ಗಗಿತವನ ಶಿವನ ಪನ್ನಗಧರಣಂಡೇನ ನಟರಾಜನ ಸಕಲ ಲೋಕಗಳ ಸೃಷ್ಟಿ ಸ್ಥಿತಿಲಯ ತಾಳಮೇಳಗಳು ಮೊಳಗಿರಲು ಅಖಿಲ ದಿಕ್ತಡಗಳುರೆ ತುಂಬುರೆ ಭೋಂ 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 ಶಂಗ ನಿನಾದಗಳು ತೇಜಮಾನ ಓಂಕಾರ ನಿನಾದರ ವಿಶ್ವವ್ಯಾಪಿಸಿ ಮೊಳಗಿರಲು ಪಿನಾದ ಧರಣ ವಿಶ್ವೇಶನುಭವಯ ದೀಪ್ ಧೀಂ ಎನ್ನುತ್ತಾಧಿದರ್ತಿಸಲು ಧೀಂ ಧೀಂ ತಕ್ಕ ಧಿಮ್ಮಿ ಧಿಮ್ಮಿತ್ತ ಧಿಮ್ಮಿತ್ತ ಕಿಟ್ಟ ಹರಿಗುಡು ದಿರಿಗುಡು ಧರಿಗುಡು ದಿರಿಗುಡು ಧೀಂ ಧೀಂ ತಕ್ಕ ಧಿಮ್ಮಿ ಧಿಮ್ಮಿತ್ತ ಧಿಮ್ಮಿತ್ತ ಕಿಟ್ಟ ಹರಿಗುಡು ದಿರಿಗುಡು ಧರಿಗುಡು ದಿರಿಗು ತದ್ಧೀಂ ತಣ್ಣಗದ ದಿಗಿಟ ತಗ ತದ್ಧೀಂ ತಣ್ಣ ತಣ್ಣ 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 ಜಯ ಜಯ ಜಗ್ಗ ಜಗ್ಗ ಶಶಿ ರವಿಭೂಷಣ ರೂಪ ಭಯಂಕರ ಡಮರುಕ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾಮ ನಟೇಶ ನೃತ್ಯವ ತಕ ತಕ ತಾಂ ದಿಗು ದಿಗು ದೇ ತಕ್ಕು ದಿಕ್ಕು ತಕ್ಕಿಟ್ಟ ತಾಂ 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 ತಾಂ
ಕಿಟತಕ ದಿಕ್ಕೊತ್ತಾಂ ತಕ್ಕತ್ತಾಂ ತಾಂ 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 ತತ್ತುಂ ಧೃತ ತತ್ತುಂ ಧೃತ ತತ್ತುಂ ಬ್ರಹ್ಮಾಂಡಗಳೊಡೆಗೆ ಶಿವ ತಾಂಡವ ನೃತ್ಯವನಾಡಿ ಮೆರೆದವನ ಕಂಡೇನ ನಟರಾಜನ ಕರುಣಾಕರ ಶಿವ. What a wonderful and memorable evening this has been. Thank you. As we all know, teachers are the sculpture of our future, the mentors who guide with us knowledge and education. Today we celebrate them through the beautiful and expressive art of dance. Let's begin by setting the stage on fire with a performance from our incredible talented teachers. ನಟರಾಜ 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 ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಹೆಜ್ಜೆಯತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಳ ಎಲ್ಲ ನೋಡುವ ಕಣ್ಣಿಗೆ ಯಾಣ ಹಾಡಿನ ದಿಬ್ಬಣ ತಾಳ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ ಈಶ್ವರ ನಾಟ್ಯ ಪೂಜಿತಂ
ಬೈಲದೆ ಓ ಎರಕುಲೆ ಕುದುಕಲಕ ತೂಪದಾಯಿ ಮೋನೆ ಬಾಪಿ ಮೀನುಲೆ ಇನ್ನೇನು ನಾವು ಕೊನೆಯ ಒಂದು ಡ್ಯಾನ್ಸ್ ಪಿಲಿನಲಿಕೆಯೊಂದಿಗೆ ಈ ಒಂದು ವಾರ್ಷಿಕೋತ್ಸವಕ್ಕೆ ತೆರೆಯನ್ನು ಕಾಣಲಿಕ್ಕಿದ್ದೇವೆ. ಊಟ ಮಾಡಲಿಕ್ಕಿರುವವರು ಚಾವಡಿಗೆ ಸೇರಿನ ಮಾತಾ ಪಿನ್ನೆರೆಗ ಉಡಲು ದಿಂಜಿ ಸೊಲ್ಮೇಲು ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡುಗೆ ಪರಶುರಾಮೇರು ಕುಡಲು ಪಟ್ಟದ ನಾಡುಗೆ ಪಂಚಸಿರಿತ ಸರ್ವಜನಿತ ಪಂಚವರ್ಣದ ಪಂಚೋಟದ ಈ ಮಣ್ಣದ ಕಮ್ಮನ ತುಳುವನಾಡು ಮೂಡಾಯಿ ಕಟ್ಟಾಯಿ ತೆಂಗಾಯಿ ಕಟ್ಟಾಯಿ ನಾಲ್ಕು ಕಡೆಗಳು ನೆಲೆಯಾಯಿನ ನಾಗಪ್ರಭುವಿನ ಮನವಲಿಕೆ ಬಂದೊಂದು ತುಂಬು ಅನ್ಯಾಯ ಜಾಸ್ತಿ ಆಯ್ದ ಕೊಟ್ಟರು ಚಕ್ಕಸೆರ ಅಹಂಕಾಡು ಮೆರಪಿನ ಕಾಲಡು ಧರ್ಮದ ರಕ್ಷಣೆಗೆ ಬೋಡಾದು ಅಪ್ಪೆ ಹೊರ್ಪ ದಿನಟು ಅಷ್ಟೇನು ಒಟ್ಟು ಯುದ್ಧ ಮಂತೊಂದು ಆ ಕೊಟ್ಟನ ಮಾನ್ಯಗೆ ಬಂದ ಮಾನವಿನ ದಿನಟು ಅಪ್ಪೆ ದುರ್ಗೆ
ಧನ್ಯವಾದಗಳು ಪೀಲಿನಲಿಕೆ ತಂಡದ ವಿದ್ಯಾರ್ಥಿಗಳಿಗೆ. ಇಂದಿನ ಈ ವಾರ್ಷಿಕೋತ್ಸವದ ಮನೋರಂಜನಾ ಕಾರ್ಯಕ್ರಮದಲ್ಲಿ ಸಂಗೀತದ ನಾದದಲ್ಲಿ ಮೈಮರೆತು, ನೃತ್ಯದ ಲಾಸ್ಯದಲ್ಲಿ ತೇಲಾಡಿ, ಕಲೆಯ ಸೊಬಗನ್ನು ಸವಿದು ಈ ಕ್ಷಣವನ್ನು ಆನಂದಿಸಿ ನಮ್ಮೆಲ್ಲರಿಗೂ ಪ್ರತಿ ಸಂದರ್ಭದಲ್ಲಿ ಹಸ್ತವನ್ನು ಚಾಚುತ್ತಿರುವ ಎಲ್ಲ ಪೋಷಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಸಂಜೆಯನ್ನು ಅತ್ಯುತ್ತಮವಾಗಿ ಸಜ್ಜುಗೊಳಿಸಿದ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದ ಮೀಡಿಯಾದವರಿಗೂ ಸೌಂಡ್ಸ್ನವರಿಗೂ ಧನ್ಯವಾದಗಳು. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ